ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್. ನಾನು ಶರತ್ ಹುಣಸೂರು. ವೀಕ್ಷಕರೇ, ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳಿಗೆ ಏನೇನಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದರೆ ಅದು ತಮಿಳುನಾಡಿನ ರಾಜಕೀಯ. ಒಂದು ರೀತಿಯಾಗಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಟಿವಿಕೆ ಪಕ್ಷಕ್ಕೆ ಬೇಕಾಗಿರೋದು 118 ಮ್ಯಾಜಿಕ್ ನಂಬರನ್ನು ದಾಟಬೇಕು. ಆದರೆ ಈಗ ಸಂಖ್ಯಾಬಲವನ್ನು ನೋಡ್ತಾ ಇದ್ದರೆ ಕೆಲವು ಶಾಸಕರ ಬೆಂಬಲ ಅಷ್ಟೇ ಅಗತ್ಯ ಇದೆ. ಪ್ರಸ್ತುತ ತಮಿಳುನಾಡು ರಾಜಕೀಯದಲ್ಲಿ ಏನೇನಾಗ್ತಾ ಇದೆ, ಜೊತೆಗೆ ಆ ಹೈಡ್ರಾಮಾ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಇತಿಹಾಸ ಏನು ಹೇಳುತ್ತೆ, ಇದೆಲ್ಲವನ್ನೂ ಕೂಡ ವಿಶ್ಲೇಷಣೆಯನ್ನ ಮಾಡೋಣ ಈ ಹೊತ್ತಿನ ಸ್ಪೆಷಲ್ ಬುಲೆಟಿನ್ನಲ್ಲಿ. ಮೊದಲಿಗೆ ದ್ರಾವಿಡ ನಾಡಲ್ಲಿ ರಾಜಕೀಯ ಹೈಡ್ರಾಮಾ ಮುಂದುವರಿತಾ ಇದೆ. ಬಹುಮತ ಸಾಬೀತುಪಡಿಸೋದಕ್ಕೆ ದಳಪತಿ ವಿಜಯ್ ಸರ್ಕಸ್ ಮಾಡ್ತಾ ಇದ್ದಾರೆ. ಸರ್ಕಾರ ರಚನೆ ವೇಳೆಗೆ ವಿಜಯ್ ವರ್ಸಸ್ ಗವರ್ನರ್ ಫೈಟ್ ಶುರುವಾಗಿದೆ. ಅಂದ್ರೆ ಸಂಖ್ಯಾಬಲ ತೋರಿಸಬೇಕು ಅಂತ ರಾಜ್ಯಪಾಲರು ಪಟ್ಟು ಹಿಡಿದು ಕೂತಿದ್ದಾರೆ. ಟಿವಿಕೆ 107, ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಇದ್ರೆ ಆಗೋದಿಲ್ಲ, ಅದು ಸಾಧ್ಯ ಇಲ್ಲ. ಮ್ಯಾಜಿಕ್ ನಂಬರ್ ಬೇಕಾಗಿರೋದು 118, ಅದನ್ನು ದಾಟಲೇಬೇಕು, ಅದನ್ನು ತೋರಿಸಲೇಬೇಕು ಅಂತ ಗವರ್ನರ್ ಪಟ್ಟು ಹಿಡಿದು ಕೂತಿರೋದು. ದ್ರಾವಿಡ ನಾಡಲ್ಲಿ ಇದೊಂದು ರೀತಿಯಾಗಿ ಹೈಡ್ರಾಮವೇ ಸೃಷ್ಟಿಯಾಗಿರೋದು. ಪ್ರಮುಖವಾಗಿ ನಾವು ಈ ರೀತಿಯಾದಂಥ ಡೆವಲಪ್ಮೆಂಟ್ ಆದಾಗ ಫಸ್ಟು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿ 15 ದಿನಗಳ ಒಳಗೆ ಸಂಖ್ಯಾಬಲವನ್ನು ಪ್ರೂವ್ ಮಾಡ್ತಾರೆ ವಿಧಾನಸಭೆಯಲ್ಲಿ. ಆದರೆ ಇಲ್ಲಿ ರಾಜ್ಯಪಾಲರು ಇವಾಗ ಪಟ್ಟು ಹಿಡಿದು ಕೂತಿರೋದು ಸಂಖ್ಯಾಬಲವನ್ನು ತೋರಿಸಿ, ಮೊದಲು ಮೆಜಾರಿಟಿ ಇದೆ ನಾವು ಪ್ರೂವ್ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ, ಅಟ್ಲೀಸ್ಟ್ ಈ ಪ್ರೂವ್ ಮಾಡೋದಿರಲಿ, ನಮಗೆ ತೋರಿಸಿ ಫಸ್ಟ್ 118 ಶಾಸಕರ ಬೆಂಬಲ ಇದೆ ಅನ್ನೋದನ್ನು ನಮಗೆ ಪ್ರೂವ್ ಮಾಡಿ ತೋರಿಸಿ ಅನ್ನೋ ರೀತಿಯಾಗಿ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ನಾನಾ ರೀತಿಯ ಕಸರತ್ತನ್ನ ಮಾಡಲಾಗ್ತಾ ಇರೋದು ಟಿವಿಕೆ ಪಕ್ಷ. ಕಾಂಗ್ರೆಸ್ ಬೆಂಬಲ ಸೂಚಿಸಿದೆ, ಹೌದು 5, ಆದರೆ ಅದು ಸಾಲಲ್ಲ. ಈ ಪ್ರಸ್ತುತ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಮ್ಯಾಜಿಕ್ ನಂಬರ್ ದಾಟಲೇಬೇಕು ಅಂತ ಪಟ್ಟು ಹಿಡಿದು ಕೂತಿರೋದು ರಾಜ್ಯಪಾಲರು, ಅದನ್ನು ತೋರಿಸಿ ಅಂತ. ಈ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಜೊತೆಗೆ ರಾಜಕೀಯ ವಿಶ್ಲೇಷಕರು ಇದ್ದಾರೆ. ರವೀಂದ್ರ ರೇಷ್ಮೆ ಸರ್, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿಯಾಗಿ ಹೈಡ್ರಾಮವೇ ಸೃಷ್ಟಿಯಾಗಿರೋದು. 118 ಮ್ಯಾಜಿಕ್ ನಂಬರ್ ಬೇಕಲೇಬೇಕು. ಈಗ ರಾಜ್ಯಪಾಲರು ಪಟ್ಟು ಹಿಡಿದು ಕೂತಿದ್ದಾರೆ, ನಮಗೆ ತೋರಿಸಿ, ನೀವು 118 ಶಾಸಕರ ಬೆಂಬಲ ಇದೆ ಅಂತ ತೋರಿಸಿ ಅಂತ. ಸೊ ಇದು ಈ ಒಂದು ರೀತಿಯಾಗಿ ರಾಜಕೀಯ ಕೆಸರೆರಚಾಟವು ಒಂದು ಕಡೆ, ಮತ್ತೊಂದು ಕಡೆ ಬೆಂಬಲ ಸೂಚಿಸೋ ವಿಚಾರ ಸಂಬಂಧ. ಇಫ್ ಇನ್ ಕೇಸ್ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ಯಾವ ರೀತಿ ಪರಿಸ್ಥಿತಿ ನೋಡ್ಬೋದಲ್ಲಿ? ಸುಮಾರು 59 ವರ್ಷಗಳ ನಂತರ, ಅಂದರೆ 1967ರಲ್ಲಿ ಕಾಮರಾಜ್ ನಾಡಾರ್ ಕಾಂಗ್ರೆಸ್ಸನ್ನು ಧೂಳಿಪಟ ಮಾಡಿದ ಮೇಲೆ ಕಳೆದ 59 ವರ್ಷಗಳಿಂದ ಇವೆರಡು ದ್ರಾಮುಖ ಪಕ್ಷಗಳ ಏಕಾಧಿಪತ್ಯ ಮುಂದುವರಿತಾ ಬಂದಿತ್ತು. ಅವರು ದುಂಡಾವೃತ್ತಿ ಮೇಲೆ ಒಮ್ಮೆ ADMK, ಒಮ್ಮೆ DMK, ಒಮ್ಮೆ ಕರುಣಾನಿಧಿ, ಒಮ್ಮೆ ಜಯಲಲಿತಾ, ಇವೆರಡೂ ಪಕ್ಷಗಳ ನಡುವಿನ ಈ ಸಂಘರ್ಷ, ರಾಜಕೀಯ ಸಂಘರ್ಷ ಯಾವ ರೀತಿ ಇರ್ತಾ ಅಂತಂದರೆ ತೀರಾ ವೈಯಕ್ತಿಕ ಮಟ್ಟಕ್ಕೆ ಹೋಗ್ಬಿಡ್ತು. ಕರುಣಾನಿಧಿ ಅಧಿಕಾರಕ್ಕೆ ಬಂದರೆ ಜಯಲಲಿತಾ ಮೇಲೆ ಭ್ರಷ್ಟಾಚಾರ ಆರೋಪ ಹೊರಿಸಿ ಜೈಲಿಗೆ ಕಳಿಸೋದು, ಜಯಲಲಿತಾ ಬಂದಾಗ ಕರುಣಾನಿಧಿನ ಅರೆಸ್ಟ್ ಮಾಡಿಸೋದು. ಅಲ್ಲಿ ಬರ್ತಾ ಎರಡೂ ಪಕ್ಷಗಳ ಸ್ವಚ್ಛಂದ ಭ್ರಷ್ಟಾಚಾರ, ದುರಾಡಳಿತ, ಆಮೇಲೆ ಒಂದು ಸ್ವೇಚ್ಛಾಪೂರಿತ ನಡವಳಿಕೆ. ಅದರಲ್ಲೂ DMK ಆಳುವ ಪಕ್ಷ ಇತ್ತಲ್ಲ, ಭಾರತದ ಕಡುಭ್ರಷ್ಟ ಕುಟುಂಬಗಳು, ರಾಜಕೀಯ ಕುಟುಂಬಗಳ ಪೈಕಿ ಒಂದು ಕುಖ್ಯ ಅಪವಾದ ಕೂಡ ಅವ್ರ ಮೇಲಿತ್ತು. ಸೊ ಈ ರೀತಿ ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಸ್ವೇಚ್ಛಾಪೂರಿತ ಆಡಳಿತ, ಸೊ ಎಲ್ಲಿ ಅಶಸ್ತು ಅರಾಜಕತೆ ತೀರಾ ಕಣ್ಣಿಗೆ ರಾಚುವ ಹಾಗಾಯಿತು. ತಮಿಳುನಾಡು ಜನ ತೀರ್ಮಾನ ಮಾಡಿದ್ರು, ಇವೆರಡೂ ಒಂಥರ ರೋಗಿಷ್ಠ ಉದ್ಯಮಗಳು, ಎರಡು ಸಿಕ್ ಇಂಡಸ್ಟ್ರಿಗಳು, ಅದ್ರ ಬದಲು ಒಂದು ಸ್ಟಾರ್ಟಪ್ಗೆ ಒಂದು ಅವಕಾಶ ಕೊಡೋಣ. ಒಂದು ಹೊಸ ತಲೆಮಾರಿನ ಒಂದು ಮುಖ ಬರ್ತಾ ಇದೆ, ಒಂದು ನೆಮ್ಮದಿಯ ಮುಖ. ಹಾಗಾಗಿ ಎಲ್ಲಿ ಅಭಿವೃದ್ಧಿ ಮತ್ತು ಆಶಾವಾದದ ಭರವಸೆ ಕಾಣಿಸ್ತೋ, ಇವರಿಗೆ ವಿಜಯ್ಗೆ ಅತಿ ದೊಡ್ಡ ಆಶಾಭಾವನೆ ಮೂಡಿಸಂಗ್ ಮಾಡಿರೋದು ವಿಜಯ್. ಹೌದು, ವಿಜಯ್ಗೆ ಅದಕ್ಕೆ ಬೇಕಾದಂಥ ತಯಾರಿ ಮಾಡಲಿಕ್ಕೆ ಅವರ ಸಿನಿಮಾ ಚರಿತ್ರೆ ಕೂಡ ನೋಡಿ. ಅವ್ರ ತಂದೆನೇ ಅವರ ನಿರ್ದೇಶಕ. ಅವ್ರು ಮೊದಲು ಸಿನಿಮಾದಲ್ಲಿ ಲಾಂಚ್ ಮಾಡಿದ್ದೆ ಅವ್ರ ತಂದೆ ಚಂದ್ರಶೇಖರ್ ಜೋಸೆಫ್. ಅವರು ಆರಂಭಿಕ ದಿನಗಳಲ್ಲಿ ಇವ್ರನ್ನ ಲಾಂಚ್ ಮಾಡಿದರು. ಆಮೇಲೆ ಮುಂದೆ 2009 ನಂತರ ರಾಜಕೀಯ ಕಥಾವಸ್ತುಗಳಂದ್ರೆ ಜನಸಾಮಾನ್ಯರ ಬದುಕು ಭಾವನೆಗೆ ಸಂಬಂಧಪಟ್ಟಂಥ ಕಥಾವಸ್ತುಗಳನ್ನ ಇಟ್ಕೊಂಡ್ಬಿಟ್ಟು ಸಿನಿಮಾ ಮಾಡಲಿಕ್ಕೆ ಶುರು ಮಾಡಿದರು. ಆಗ ತನ್ನ ಮಗನನ್ನ ಉದಯೋನ್ಮುಖನಾಗಿ, ಭವಿಷ್ಯದ ನಾಯಕನಾಗಿ, ರಾಜಕೀಯ ನಾಯಕನನ್ನಾಗಿ ರೂಪಿಸೋ ಉದ್ದೇಶ ಅವ್ರ ತಂದೆಗಿತ್ತು ಅಂತ ಕಾಣುತ್ತೆ. ಮುಂದೆ ಅವ್ರ ತಂದೆಯಿಂದ ದೂರ ಆದರು, ಬೇರೆ ನಿರ್ದೇಶಕರ ಸಿನಿಮಾಗಳಲ್ಲಿ ಮಾಡಿದ್ರು. ಅಷ್ಟೊಂದು ತಂದೆ ಆದ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡ್ರು, ಅದು ಬೇರೆ. ಆದರೆ ಇವೆರಡೂ ಪಕ್ಷಗಳ ಜನ ರೋಸ್ ಹೋಗಿದ್ದಾರೆ, ಅವೆರಡನ್ನೂ ಒಂದು ಸಿಕ್ ಇಂಡಸ್ಟ್ರಿಯನ್ನು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋ ಸ್ಪಷ್ಟವಾಗಿ ಅನಿಸ್ತಾ ಇದ್ದಿದ್ದರಿಂದ ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ಘೋಷಣೆ ಮಾಡಿಕೊಟ್ರು. ಆ ಕಳೆದ 6 ತಿಂಗಳಿಂದ ನಾನು ಗಮನಿಸ್ತಾ ಇದ್ದೆ, ಅವರು ನಡೆಸ್ತಾ ಇದ್ದ ಪ್ರಚಾರ ಸಭೆಗಳಲ್ಲಿ ಸೇರ್ತಾ ಇದ್ದ ಜನಸಾಗರ ಏನಿತ್ತು, ಅದು ಬಹಳ ಅಭೂತಪೂರ್ವವಾಗಿತ್ತು. ಅದು ಸ್ಟಾಲಿನ್ ಅಥವಾ ನರೇಂದ್ರ ಮೋದಿ
ಸಭೆಗಳಿಗಿಂತ 2-3 ಪಟ್ಟು ಜಾಸ್ತಿ ಇರ್ತಾ ಇತ್ತು. ಇನ್ನೊಂದೇನಂದ್ರೆ ಕಡೆ ದಿನದವರೆಗೂ ಕೂಡ ಅದೇ ಮೊಮೆಂಟಮ್ ಮೇಂಟೈನ್ ಮಾಡ್ಕೊಂಡು ಅವಾಗ ಅನಿಸ್ತಾ ಇತ್ತು ಇದು ಬರೀ ಸಮೂಹ ಸನ್ನಿ ಆಗ್ಬಿಡುತ್ತೋ ಅಥವಾ ಮತಗಳಾಗಿ ಪರಿವರ್ತನೆ ಆಗುತ್ತೆ ಅಂತ. ನಮ್ಮ ಚುನಾವಣಾ ಭವಿಷ್ಯಕಾರರು ಕೂಡ ಡೌಟ್ ಇತ್ತು. ನಿಜ. ಕಡೆಗೂ ಎಕ್ಸಿಟ್ ಪೋಲ್ ಬಂದಾಗಲೂ ಕೂಡ ಬಹುಪಾಲು ಸುದ್ದಿ ಮಾಧ್ಯಮಗಳು ಒಪ್ಕೊಳ್ಳೋಕೆ ತಯಾರಿಲ್ಲ. ಒಬ್ಬರೇ ಒಬ್ರು ಆಕ್ಸಿಸ್ ಇಂಡಿಯಾ ಅನ್ನೋರು ಮಾತ್ರ ಹೇಳ್ಬಿಟ್ರು ಇಲ್ಲ ಇವ್ರಿಗೆ 92ರಿಂದ 110 ಸೀಟ್ ಕೊಡ್ತಾರೆ ಅಂತಂದಾಗ ಆಮೇಲೆ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಹೊರತು ಯಾಕೆ ನಮ್ಮ ಮಾಧ್ಯಮದವರೆಗೂ ಕೂಡ ಈ ಜನರ ಒಲವನ್ನು ನಿಖರವಾಗಿ ಊಹಿಸ್ಲಿಕ್ಕೆ ಸಾಧ್ಯವಾಗಲ್ಲ. ಎಲ್ಲರೂ ಕಮಲ್ ಹಾಸನ್ ಜೊತೆಗೆ ಹೋಲಿಕೆ ಮಾಡ್ತಾ ಇದ್ರು, ರಜನಿಕಾಂತ್ ಜೊತೆಗೆ ಹೋಲಿಕೆ ಮಾಡಿ. ಇಲ್ಲ, ಕಮಲ್ ಹಾಸನ್ ಅವ್ರು ಏನಿದ್ರು ಕೂಡ ಒಬ್ಬ ಕ್ಲಾಸ್ ಆಕ್ಟರ್, ಅವ್ರಿಗೆ ಮಾಸ್ ಅಪೀಲ್ ಇರಲಿಲ್ಲ, ಅವ್ರು ಮಧ್ಯಮ ವರ್ಗದ ಕಣ್ಮಣಿ. ಆಮೇಲೆ ಒಂಥರ ಬುದ್ಧಿಜೀವಿ ಜಾಯಮಾನ ಕಮಲ್ ಹಾಸನ್ ಅವರು. ಹೀಗಾಗಿ ಅವ್ರಿಗೆ ರಾಜಕೀಯ ಈ ಥರ ಪ್ರಚಂಡವಾದ ಗೆಲುವು ಸಾಧಿಸುವಂಥ ಗಟ್ಟಿ ತಯಾರಿ ಆಗಲಿ ಮಾನಸಿಕ ಸಿದ್ಧತೆ ಆಗಲಿ ಇರಲೇ ಇಲ್ಲ. ರಜನಿಕಾಂತ್ ಅವರು ಬರ್ತೀನಿ ಅಂತ ಮೋದಿ ಗೆಲುವನ್ನು ನೋಡ್ಬಿಟ್ಟು ಒಂದು ಸ್ವಲ್ಪ ಉತ್ಸಾಹಗೊಂಡಿದ್ರು, ಮೋದಿ ಪರ ಇದ್ರು. ಆದರೆ ಅದಕ್ಕೆ ಬೇಕಾದಂಥ ಒಂದು ಬೌದ್ಧಿಕ ವೈಚಾರಿಕ ತಯಾರಿ ತಮ್ಮಲ್ಲಿ ಇಲ್ಲ ಅಂತ ಮನವರಿಕೆ ಬಿಟ್ಬಿಟ್ರು. ಭಾಳ ಗೌರವದಿಂದ ರಾಜಕೀಯಕ್ಕೆ ನಾನು ಯೋಗ್ಯನಲ್ಲ ಅಂತ ಅವರೇ ತೀರ್ಮಾನ ದೂರ ಸರ್ಕೊಂಡ್ರು. ಈತ ಹಾಗಿಲ್ಲ, ವ್ಯವಸ್ಥಿತವಾಗಿ ತಯಾರು ಮಾಡ್ತಾ ಬಂದಿದ್ದಾನೆ, ಹೊಸ ತಲೆಮಾರಿನ ಒಂದು ಮುಖ. ಸೊ ಹಾಗಾಗಿ ಇವ್ರಿಗೆ ಕೊಟ್ಟರು ನಿಜ. ಬಟ್ ನನಗೆ ಮೊನ್ನೆಯಿಂದ ಆತಂಕ ಏನು ಕಾಡ್ತಾ ಇದೆ ಅಂತಂದರೆ, ಈಗ ತಾನೇ ನೀರಿಗೆ ಬಂದಿರೋ ಈ ಮೀನು ಮರಿ ಇದನ್ನೆಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳು ನುಂಗಾಕ್ಬಿಡುತ್ತೋ ಅಂತಂದ್ಬಿಟ್ಟು. ನೋಡಿ, ರಾಹುಲ್ ಗಾಂಧಿ ಅವರು ಚುನಾವಣಾ ಫಲಿತಾಂಶ ಬರ್ತಿರೋ ಹಾಗೆ ಗೆದ್ದೆತ್ತಿನ ಬಾಲ ಹಿಡಿಯಕ್ಕೆ ಹೋದ್ರು. ಹೌದು. ಸರಿ, ಜನ ತಿರಸ್ಕರಿಸೋದು ಕೇವಲ DMK ಪಕ್ಷವನ್ನು ಮಾತ್ರವಲ್ಲ, ಕಾಂಗ್ರೆಸ್ಸು ಒಂದು ಪಾಲುದಾರನಾಗಿದ್ದ ಇಂಡಿ ಮೈತ್ರಿಕೂಟದ ರಾಜ್ಯ ಸರ್ಕಾರವನ್ನ ತಿರಸ್ಕರಿಸಿದ್ದಾರೆ, ಕಾಂಗ್ರೆಸ್ಸನ್ನು ತಿರಸ್ಕರಿಸಿದ್ದಾರೆ. ಆದ್ರೂ ಕೂಡ ಏನೂ ಆಗಿಲ್ಲ ಅನ್ನೋಂಗೆ 5 MLAಗಳನ್ನ ಕಟ್ಕೊಂಡ್ಬಿಟ್ಟು ಇಲ್ಲ ಇದು ನಮ್ಮ ಸಂವಿಧಾನಾತ್ಮಕ ಕರ್ತವ್ಯ, ಇಟ್ಸ್ ಮೈ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ, ಅದರಿಂದ ನಾವು ವಿಜಯ್ಗೆ ನಾವು ಬೆಂಬಲ ಕೊಡ್ತೀವಿ. ವಿಜಯ್ ಮೊದಲೇ ಕಾಂಗ್ರೆಸ್ಗೆ 75 ಸೀಟ್ಗಳು ಆಫರ್ ಕೊಟ್ಟಿದ್ರು ಚುನಾವಣಾ ಪೂರ್ವದಲ್ಲೇ, ಒಂದು ಮೈತ್ರಿ ಮಾಡ್ಕೊಳ್ಳೋಣ ಅಂತ. ಆದ್ರೆ ಇವ್ರಿಗೆಲ್ಲ ಅನುಮಾನ ಅದ್ರ ಬಗ್ಗೆ. ಚಿದಂಬರಂ ಅವರೇ ಹೇಳ್ಬಿಟ್ರಂತೆ ಗೆಟ್ ಲಾಸ್ಟ್ ಅಂತ ಹೇಳಿದ್ರಂತೆ, ಹೊರಟೋಗಿ ನಮ್ಗೇನು ಬೇಕಾಗಿಲ್ಲ. ಅಂದ್ರೆ ಈತ ಒಬ್ಬ ಏನು ಅನನುಭವಿ, ಆತನಿಗೇನು ಗೊತ್ತಿಲ್ಲ, ಇದು ನೊವಾಯ್ಸ್ ಅನ್ನೋ ರೀತಿಯಲ್ಲಿ ಆತನ ನೋಡ್ತಾ ಇದ್ರು, ಇನ್ನು ಎಳಸು ಅನ್ನೋ ರೀತಿಯಲ್ಲಿ ನೋಡಿದ್ರು. ಆದ್ರೆ ಫಲಿತಾಂಶ ಬಂದ್ಮೇಲೆ ಏಕಾಏಕಿ ಇವ್ರಿಗೆ ಜ್ಞಾನೋದಯ ಹೋಗ್ಬಿಡ್ತು. 5 ಜನ ಆಮೇಲೆ ಕಟ್ಕೊಂಡು ಹೋಗ್ಬಿಟ್ಟು ಇಲ್ಲ, ಕೋಮುವಾದಿ ಶಕ್ತಿಗಳನ್ನು ಹೊರಗಿಡ್ಲಿಕ್ಕೆ ಅವ್ರನ್ನ ಅವ್ರು ಹಾಕಿರೋ ಷರತ್ತೇನು ಅಂದ್ರೆ BJP ಮತ್ತು ಅದರ ಪ್ರಾಕ್ಸಿಗಳನ್ನ ಯಾರು ನೀವು ಹತ್ರಕ್ಕೆ ಬಿಟ್ಕೊಂಡು ಕೊಡುದು ಅಂತ. ಅಂದ್ರೆ BJP ಕೋಮುವಾದಿ ಪಕ್ಷ, ಅದ್ರ ಪ್ರಾಕ್ಸಿ ಅಂದ್ರೆ AIADMK, ಅವ್ರು ಯಾರನ್ನೂ ಹತ್ರಕ್ಕೆ ಬಿಟ್ಕೊಂಡು ಕೊಡುದು ಅನ್ನೋ ಷರತ್ತು ಹಾಕಿದಾರಂತೆ. ಈ ತರ್ಕ ಮತ್ತು ಈ ವಾದ ಇದೆಲ್ಲ ಪ್ರತಿ ಸಾರಿ ಜನರಿಂದ ತಿರಸ್ಕೃತ ಆದಾಗಲೆಲ್ಲ, ಜನಾದೇಶ ತಮ್ಮ ವಿರುದ್ಧ ಬಂದಾಗಲೆಲ್ಲ ಅದನ್ನು ಬಳಸ್ತಾ ಬಂದಿದೆ ಕಾಂಗ್ರೆಸ್. 2004ರಲ್ಲಿ SM ಕೃಷ್ಣ ನೇತೃತ್ವದ ಕಾಂಗ್ರೆಸ್ 139 ಸಂಖ್ಯಾಬಲ ಇತ್ತು. SM ಕೃಷ್ಣ ಅವರು ಚುನಾವಣೆಗೆ ಹೋದಾಗ ಅವಧಿ ಪೂರ್ವದಲ್ಲಿ 6 ತಿಂಗಳ ಮುಂಚೆನೆ ಅವರು ಮಧ್ಯಂತರ ಚುನಾವಣೆ ಕರೆದ್ಬಿಟ್ರು. ಅಲ್ಲಿ ವಾಜಪೇಯಿ, ಇಲ್ಲಿ ಕೃಷ್ಣ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿದಿದ್ದು. ಹೌದು. ಆಗ ನಾನು ಬರೀತಾ ಇದ್ದ ಲಂಕೇಶ್ ಸರ್ಕಲ್ ನಾನು ಭಿನ್ನವಾದ ಒಂದು ಎಕ್ಸಿಟ್ ಪೋಲ್ ಕೊಟ್ಟಿದ್ದೆ. ಕಾಂಗ್ರೆಸ್ಗೆ 66, ಬಿಜೆಪಿಗೆ 70, JDSಗೆ 78 ಅಂತ. JDSನ 15 ಜನ ಅಭ್ಯರ್ಥಿಗಳು 1500ಗಿಂತ ಕಡಿಮೆ ಅಂತರದಿಂದ ಸೋತಿದ್ರಿಂದ ಅವ್ರು 58 ಆದ್ರು, BJP 78 ಆಯ್ತು. ನಾನು 66 ಅಂತ ಕಾಂಗ್ರೆಸ್ ಹೇಳಿದೆ, 65 ಬಂತು, ಒಂದು ಸೀಟ್ ಕಡಿಮೆ. ಆಗ ತಾವು ಜನರಿಂದ ತಿರಸ್ಕೃತರಾಗಿದ್ದೀವಿ ಅಂತ ಗೊತ್ತಿದ್ರು ಕೂಡ ಇಲ್ಲ, ಕೋಮುವಾದಿ ಶಕ್ತಿಗಳನ್ನು ಹೊರಗಿಡಲಿಕ್ಕೆ ಅಂತ ಮತ್ತೆ JDS ಜೊತೆಗೆ 65 ಸಂಖ್ಯಾಬಲವಿದ್ದ ಕಾಂಗ್ರೆಸ್ 58 ಸಂಖ್ಯಾಬಲವಿದ್ದ JDS ಜೊತೆ ಕೈ ಜೋಡಿಸ್ಬಿಟ್ಟು ಧರ್ಮಸಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದೇ ರೀತಿ 2018ರಲ್ಲಿ ಏನಾಯ್ತು, ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಅವರಿಗೆ 122 ಸದಸ್ಯರ ಸುಭದ್ರ ಬಹುಮತ ಇದ್ರು ಕೂಡ ಸುಖ ಸುಮ್ಮನೆ ಚುನಾವಣೆ 1 ವರ್ಷ ಇದ್ದಾಗ 7 ಜನ JDSನವ್ರನ್ನ ಪಕ್ಷಾಂತರ ಮಾಡಿಸ್ಕೊಂಡ್ರು. ಅವ್ರು ಯಾರು ರಾಜೀನಾಮೆ ಕೊಡಲಿಲ್ಲ, ಮರು ಚುನಾವಣೆ ಎದುರಿಸಲಿಲ್ಲ, ಕಟ್ಕೊಂಡ್ಬಿಟ್ಟು ಇಡೀ ಒಕ್ಕಲ್ಗ ಬೆಲ್ಟಲ್ಲಿ ಕಾಂಗ್ರೆಸ್ ಧೂಳಿಪಟ ಹೋಗ್ಬಿಡ್ತು. ಯತೀಂದ್ರ ಮತ್ತು ತನ್ವೀರ್ ಸೇಠ್ ಬಿಟ್ಟರೆ ಯಾರು ಗೆಲ್ಲೇ ಇಲ್ಲ ಈ ಒಕ್ಕಲಿಗ ವಲಯದಲ್ಲಿ. ಆಗ್ಲೂ ಅಷ್ಟೇ, ತಾವು ಜನರಿಂದ ತಿರಸ್ಕೃತರಾಗಿದ್ರು ಕೂಡ ಹೈಕಮಾಂಡು ಸ್ವತಃ ಗುಲಾಂ ನಬಿ ಆಜಾದವ್ರನ್ನ ಪದ್ಮನಾಭ ನಗರಕ್ಕೆ ಕಳಿಸ್ಬಿಟ್ಟು ದೇವೇಗೌಡರ ಮನೆಗೆ ಹೋಗಿ ಇವ್ರಿಗೆ 78 ಸೀಟು, ಆದ್ರೆ 38 ಸೀಟ್ ಬಂದಿದ್ದ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಕೂಡಿಸಿದ್ರು. ಕೂತ್ರು ಕೂಡ ಅವ್ರು ನೆಮ್ಮದಿಯಾಗಿ ಕೂಡ್ಲಿಕ್ಕೆ ಬಿಡ್ಲಿಲ್ಲ. ಒಂದೇ ವರ್ಷದಲ್ಲಿ ನಡೀತು ಆಪರೇಷನ್ ಕಮಲ. ಅದಕ್ಕೆ ಯಾರು ಕಾರಣರಾದ್ರು ಏನು ಅಂತ BJP ಕಾರಣ ಆಯ್ತು ಅನ್ನೋದಕ್ಕಿಂತ ಅದಕ್ಕೆ ಚಾಲನೆ ಕೊಟ್ಟಿದ್ದು, ಕುಮ್ಮಕ್ ಕೊಟ್ಟಿದ್ದು ಕಾಂಗ್ರೆಸ್ ಯಾವ ನಾಯಕರು ಅನ್ನೋದು ಗೊತ್ತೇ ಇದೆ. ಹೀಗಾಗಿ ನನಗೆ ಈಗ ಆತಂಕ ಶುರು ಆಗ್ಬಿಟ್ಟಿದೆ, ಎಲ್ಲಿ ಇವ್ರು ಕಾಂಗ್ರೆಸ್ಸು ಮತ್ತು ಇತರೆ ಪಕ್ಷಗಳ ಘಟಾನುಘಟಿಗಳೆಲ್ಲ ಪಾಪ ಈಗ ತಾನೇ ನೀರಿಗಿಳಿದಿರೋ ಆ ಮೀನು ಮರಿ ಅದನ್ನು ನುಂಗಾಕ್ಬಿಡ್ತಾರೋ ತಿಮಿಂಗಲಗಳು ಅಂತ. ನಿನ್ನೆ ಒಬ್ಬ ಹಿರಿಯ ರಾಷ್ಟ್ರೀಯ ಪತ್ರಕರ್ತರು ಹೇಳ್ತಾ ಇದ್ರು,
ನಾಳೆ ನೋಡಿ ಪ್ರಮಾಣ ವಚನ ವೇದಿಕೆ ಮೇಲೆ ನೋಡಿ ಹಾಗೆ ಚಕ್ರವರ್ತಿ ತರ ಕೂತಿರು 5 ಸೀಟ್ ಇರೋ ರಾಹುಲ್ ಗಾಂಧಿ ಚಕ್ರವರ್ತಿ ತರ ಕೂತಿರ್ತಾರೆ. ವಿಲ್ ಸಿಟ್ ಲೈಕ್ ಅನ್ ಎಂಪರರ್. ಈತ ಪಾಪ ತಲೆ ತಗ್ಸ್ಕೊಂಡು ನಿಲ್ಬೇಕಾಗತ್ತೆ ಅವ್ರ ಎದುರಿಗೆ ಅಂತ ಅಂದ್ಬಿಟ್ಟು. ಸೊ ವಿಜಯ್ ಕೂಡ ಅವ್ರಿಗೂ ತಳಮಳ ಶುರುವಾಗಿರ್ಬೋದು. ಯಾಕೆ ಅನುಭವ ಇಲ್ಲ, ಆಡಳಿತ ಅನುಭವ ಇಲ್ಲ, ರಾಜಕೀಯ ಅನುಭವ ಇಲ್ಲ, ಆದರೆ ಗೆದ್ದಿದ್ದಾರೆ. ಜನರ ನಾಡಿ ಮಿಡಿತವನ್ನು ಸರಿಯಾಗಿ ಗ್ರಹಿಸ್ಬಿಟ್ಟು ನಾನು ರಾಜಕೀಯಕ್ಕೆ ಬರಲಿಕ್ಕೆ ಇದು ಸಕಾಲ ಅಂತ ಅವ್ರು ತೀರ್ಮಾನಿಸ್ಬಿಟ್ರಲ್ಲ, ದಟ್ಸ್ ಅ ಗ್ರೇಟ್ ಡಿಸಿಷನ್. ಬಟ್ ಈ ಪೊಲಿಟಿಕಲ್ ಹೈಡ್ರಾಮಾದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ ಅಂತ ಇವರು. ಈ ತರ್ಕ ಇದೆಯಲ್ಲ, ಕೋಮುವಾದಿ ಶಕ್ತಿಗಳನ್ನು ಹೊರಗಿಡೋದು. ಹಾಗಾದ್ರೆ ಇದು ಕಾಂಗ್ರೆಸ್ ನೇತೃತ್ವ UDF ಪ್ರಚಂಡ ಗೆಲುವನ್ನು ಸಾಧಿಸಿದ ಕೇರಳದಲ್ಲಿ. ಅವ್ರ ಮಿತ್ರ ಪಕ್ಷ ಯಾವುದು? IUML, ಇಂಡಿಯನ್ ಯೂನಿಯನ್ ಆಫ್ ಮುಸ್ಲಿಂ ಲೀಗ್. ಅದು ಸೆಕ್ಯುಲರ್ ಪಕ್ಷನ. ಮುಸ್ಲಿಂ ಲೀಗ್ ಸೆಕ್ಯುಲರ್ ಪಕ್ಷವಾದ್ರೆ ಭಾರತೀಯ ಜನತಾ ಪಕ್ಷ ಕೋಮುವಾದಿ ಪಕ್ಷ ಅಂತ. ಈ ತರ್ಕವನ್ನು ಎಷ್ಟು ದಿವಸ ಬಳಸ್ತಾ ಹೋಗ್ತೀರಾ? ಈ ರಾಜಕೀಯ ಅಸ್ಪೃಶ್ಯತೆ ಮಡಿ ಮೈಲ್ಗೆ ಬಿಜೆಪಿ ಮುಟ್ಟಿಸ್ಕೊಂಡ್ರೆ ಮೈಲ್ಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಭಾರತದ 31 ರಾಜ್ಯಗಳ ಪೈಕಿ ಇವತ್ತಾಗಲೇ 22 ರಾಜ್ಯಗಳನ್ನ ಬಿಜೆಪಿ ಕ್ಯಾಪ್ಚರ್ ಮಾಡ್ಕೊಂಡಿರುವಾಗ, ಹಾಗಿದ್ರೆ ಆ 22 ರಾಜ್ಯಗಳ ಜನ ಎಲ್ಲ ಕೋಮುವಾದಿಗಳು. ಅಥವಾ ಕರ್ನಾಟಕ ಜನ 2019ರಿಂದ 2023ವರೆಗೂ ಕೋಮುವಾದಿಗಳಾಗಿದ್ರು, 23 ನಂತರ ಈಗ ಸೆಕ್ಯುಲರ್ ವಾದಿಗಳಾಗ್ಬಿಟ್ರ. ಇದಾಗಲೇ ಈ ಸೌಕಲು ಸಿದ್ಧಾಂತ ಇದು ಎಷ್ಟು ದಿವಸ ಬಳಸ್ತಾ ಹೋಗ್ತೀರಿ? ರಾಹುಲ್ ಗಾಂಧಿ ಅವರು ಆತ್ಮವಿಮರ್ಶೆ ಮಾಡ್ಕೋಬೇಕು. ಆಮೇಲೆ ಹೋಗ್ಲಿ, ಈ ನಿರ್ಧಾರ ಕೈಗೊಳ್ಳೋಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ತಮ್ಮ ಮಿತ್ರ ಪಕ್ಷದ ನಾಯಕ ಸ್ಟಾಲಿನ್ ಅವರು ಸೋತಿದ್ರು, ಅವ್ರ ಜೊತೆಗೆ ಒಂದು ಸಮಾಲೋಚನೆ ಮಾಡಬೇಕಾಗಿತ್ತು. ತಮ್ಮ ಬೆಂಬಲ ಘೋಷಣೆ ಮಾಡೋಕ್ಕಿಂತ ಮುಂಚೆ ಹಾಗೆ ಮಾಡಲಿಲ್ಲ. ಅದಕ್ಕೆ ಅವ್ರು ನಿನ್ನೆ ಅವ್ರನ್ನ ವಿಶ್ವಾಸ ದ್ರೋಹಿಗಳು ಅಂತ ಕರೆದ್ರು. ಅದಾದ್ರೂ ಮಾಡ್ಬೇಕು. ಎಷ್ಟು ಆತರ ಆಯ್ತು ನೋಡಿ ಗೆದ್ದೆತ್ತಿನ ಬಾಲ ಹಿಡ್ಲಿಕ್ಕೆ. ಅಂದ್ರೆ ಕಾಂಗ್ರೆಸ್ನಂತ 140 ವರ್ಷಗಳ ಇತಿಹಾಸ ಇರುವಂತಹ ಪುರಾತನ ರಾಜಕೀಯ ಪಕ್ಷಕ್ಕೆ ಆಮೇಲೆ ಇದಕ್ಕಿಂತ ಕಾಮರಾಜ್ ಹೆಸರು ನೆನಪಾಯ್ತು ಇವ್ರಿಗೆ. 59 ವರ್ಷಗಳ ನಂತರ ಕಾಮರಾಜ್ ನಾಡಾರ್ ಹೆಸರು ನೆನಪಾಗಿದೆ ಅವ್ರಿಗೆ. ಆ ಕಾಮರಾಜ್ ನಾಡಾರ್ ನೇತೃತ್ವದ ಸಂಸ್ಥಾ ಕಾಂಗ್ರೆಸ್ ಪಕ್ಷವನ್ನ ಧೂಳಿಪಡೆ ಮಾಡ್ಬಿಟ್ರು ಇಂದಿರಾ ಕಾಂಗ್ರೆಸ್ ಅಂತ ಮಾಡ್ಕೊಂಡ್ಮೇಲೆ. 1969ರಲ್ಲಿ ಕಾಂಗ್ರೆಸ್ ವಿಭಜನೆ ಆಯ್ತು. ಆಗ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ನಿಜಲಿಂಗಪ್ಪನವರೇ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ನಿಜಲಿಂಗಪ್ಪ, ಕಾಮರಾಜ್ ನಾಡರ್, ಮೊರಾರ್ಜಿ ದೇಸಾಯಿ, SK ಪಾಟೀಲ್, ಅತುಲ್ ಘೋಷ್, ನೀಲಂ ಸಂಜೀವ್ ರೆಡ್ಡಿ, ಈ ಹಿರಿಯ ನಾಯಕರಿದ್ದ ಗುಂಪನ್ನ ಅವರೆಲ್ಲ ರಿಯಾಕ್ಷನರೀಸ್, ಅವರೆಲ್ಲ ಪ್ರತಿಗಾಮಿಗಳು. ನಾವು ಪ್ರಗತಿಪರರು ಅಂತ ಒಂದು ಹೊಸ ಘೋಷಣೆ ಬಂತು. ಗರೀಬಿ ಹಠಾವ್ ಅಂತ ಒಂದು ಅಲೆ ಇತ್ತು. ಸೊ ಕಾಮರಾಜ್ ನಾಡರ್ ಪಕ್ಷ ಅದು ಅಸ್ತಿತ್ವನೇ ಕಳ್ಕೊಂಡ್ಬಿಡ್ತು. ಈಗ ಇದ್ದಕ್ಕೆ ಕಾಮರಾಜ್ ನಾಡರ್ ನೆನಪಿಸಿದ್ದು ಯಾರು? ವಿಜಯ್. ಈಗ ತಾನೇ ಗೆಲುವು ಸಾಧಿಸಿರೋ ವಿಜಯ್ ಬಾಯಿಂದ ಕಾಮರಾಜ್ ನಾಡರ್ ಹೆಸರು ಬಂದ ತಕ್ಷಣ ರಾಹುಲ್ ಗಾಂಧಿ ಬಾಯಲ್ಲಿ ನಾವು ಕಾಮರಾಜ್ ನಾಡರ್ ಕಾಲದ ಸುವರ್ಣ ಯುಗವನ್ನು ನಾವು ಮತ್ತೆ ಮರುಸ್ಥಾಪಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವ್ರ ಬಾಯಲ್ಲಿ ಬಂತಲ್ಲ, ಅವರು ಪೆರಿಯಾರ್, ಕಾಮರಾಜ್ ಮತ್ತು ಅಂಬೇಡ್ಕರ್ ಹೆಸರು ಹೇಳ್ತಾರೆ, ಅಣ್ಣಾದೊರೈ ಹೆಸರು ಹೇಳ್ತಾ ಇದ್ರು. ಪೆರಿಯಾರ್, ಕಾಮರಾಜ್, ಅಣ್ಣಾದೊರೈ ಮತ್ತು ಇನ್ನೊಂದು ಅಂಬೇಡ್ಕರ್ ಹೆಸರು. ಸೊ ವಿಜಯನೇ ನೆನಪಿಸ್ಬೇಕಾಯ್ತು ಕಾಂಗ್ರೆಸ್ಗೆ. 59 ವರ್ಷಗಳಿಂದ ಕಾಮರಾಜ್ ಕಾಲದಲ್ಲಿ ಒಂದು ಆದರ್ಶವಾದಿ ಕಾಂಗ್ರೆಸ್ ಸರ್ಕಾರ ಇತ್ತು ಅಂತ ಅಂದ್ಬಿಟ್ಟು. ಆಮೇಲೆ 59 ವರ್ಷಗಳ ಕಾಲ ತಮಿಳುನಾಡಿನ ಬಹಳ ಪ್ರಭಾವಿ ಕಾಂಗ್ರೆಸ್ ನಾಯಕರಿದ್ರಲ್ಲ, ನಮ್ಮ P. ಚಿದಂಬರಂ, R. ವೆಂಕಟರಾಮನ್, ಇವರೆಲ್ಲ ತಾವು ಮಾತ್ರ ಗೆದ್ಬಿಡ್ತಾ ಇದ್ರು. ಈ ADMK ಅಥವಾ ADMK ಜೊತೆ ಹೊಂದಾಣಿಕೆ ಮಾಡ್ಕೊಂಡು ತಮ್ಮ ಸೀಟ್ ತಾವು ಗೆದ್ಬಿಟ್ಟು ಕೇಂದ್ರದಲ್ಲಿ ಮೊದಲ 3 ಸ್ಥಾನದಲ್ಲಿ ಒಂದವ್ರಿಗೆ ಸಿಕ್ತಿತ್ತು. ಅವರು ಫೈನಾನ್ಸ್ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು. ವೆಂಕಟರಾಮನ್ ಅವರಂತೂ ರಾಷ್ಟ್ರಪತಿ ಸ್ಥಾನಕ್ಕೂ ಹೋದ್ರು. ಅವ್ರು ಯಾರು ಕೂಡ ಬೇರು ಮಟ್ಟದಲ್ಲಿ ತಮ್ಮ ಪಕ್ಷವನ್ನ ಪುನಶ್ಚೇತನ ಮಾಡೋ ಕೆಲಸಕ್ಕೆ ಹೋಗ್ಲಿಲ್ಲ. ಸಂಘಟನೆ ದೃಷ್ಟಿಯಿಂದ ಏನೂ ಮಾಡಲಿಲ್ಲ, ಸುಮ್ಮನೆ ಕೂತಿದ್ರು. ಒಂದ್ ಸೆಕೆಂಡ್ ಸರ್, ಮಾತಾಡಿಸ್ತೀನಿ. ಕಾಂಗ್ರೆಸ್ನ ವಕ್ತಾರರಾದಂತ ನಟರಾಜ್ ಗೌಡ್ರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ. ಸರ್ ನಮಸ್ತೆ. ನಮಸ್ತೆ ಶರತ್. ಸರ್, ಸದ್ಯಕ್ಕೆ ಈಗ ತಮಿಳುನಾಡು ರಾಜಕೀಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಿ, ಕಾಂಗ್ರೆಸ್ ಕೂಡ ಸಪೋರ್ಟ್ ಕೊಡ್ತಾ ಇದೆ. ಸದ್ಯದ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಸರ್? ನೋಡಿ, ಈಗ ಅಲ್ಲಿ ಅತಂತ್ರ ಪರಿಸ್ಥಿತಿ ಬಂದಿದೆ. ಒಂದು TVKಗೆ ಜನಬೆಂಬಲಕ್ಕೆ ವ್ಯಕ್ತವಾಗಿದೆ. ಜೆನ್ಜಿ, ಯುವಕರು, ಮಹಿಳೆಯರು ಎರಡೂ ಪಕ್ಷಗಳನ್ನ ಪೊಲಿಟಿಕಲ್ ಪಾರ್ಟೀಸ್ ಎರಡು ತಿರಸ್ಕಾರ ಮಾಡಿ ಇವತ್ತು TVKಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಎರಡು ಪೊಲಿಟಿಕಲ್ ಪಕ್ಷಗಳಂದ್ರೆ ಅದು DMK, ಕಾಂಗ್ರೆಸ್, ADMK, ಬಿಜೆಪಿ. ಕಾಂಗ್ರೆಸ್ನ ಕೂಡ ಏನು ಅಕ್ಸೆಪ್ಟ್ ಮಾಡಿದ ಜನ DMK ಜೊತೆ ನಮ್ಮನ್ನು ತಿರಸ್ಕಾರ ಮಾಡಿದ್ರು. ಆದ್ರೆ ಜನ ಮೇಲೆ ಯಾರ ಪರವಾಗಿದೆ? TVK ಪರವಾಗಿದೆ. ಆ ಜನ ಬೆಂಬಲಕ್ಕೆ ಗೌರವ ಕೊಡಬೇಕಾದ್ದು ಎಲ್ಲಾ ರಾಜಕೀಯ ಪಕ್ಷದ ಜವಾಬ್ದಾರಿ ಆಗ್ತದೆ. ಅತಂತ್ರ ಪರಿಸ್ಥಿತಿ ಇದ್ದಾಗ ನೀವೇನ್ ಮಾಡ್ತೀರಾ? ಏನು ವಿಕಲ್ಪ ಏನಿದೆ? ಯಾವ ವಿಕಲ್ಪ ಇದೆ? ಆ ಜನ ಬೆಂಬಲಕ್ಕೆ ಗೌರವ ಕೊಡಬೇಕು. ಒಂದು ರಾಜಕೀಯ ಪಕ್ಷವಾಗಿ ವೀಕ್ಷಕರಾಗಿರ್ಬಾರ್ದು ನಾವು. ಒಂದು ಸೇತುವೆ ಆಗಿ ಆ ಜನ ಬೆಂಬಲಕ್ಕೆ ಗೌರವ ಕೊಟ್ಟು TVK ಬೆಂಬಲ ಕೊಡಬೇಕಾದ ಹೊಣೆಗಾರಿಕೆ ನಮ್ಗಿದೆ. ಇದನ್ನ ಕೆಲವು ಗುಪ್ತ ವಿಶ್ಲೇಷಕರು, RSS ಬೆಂಬಲಿತ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾರೆ, ನೆಗೆಟಿವ್ ವಿಶ್ಲೇಷಣೆ ಮಾಡ್ತಾರೆ, ಅವಕಾಶವಾದಿತನ ಅಂತ ಹೇಳ್ತಾರೆ. ಆದ್ರೆ ಇದು ಅವಕಾಶವಾದಿತನ, ಸಂವಿಧಾನಕ್ಕೆ ಕೂಡ ಗೌರವ.
ಇವತ್ತು ಕೂಡ ಎಐಡಿಎಂಕೆ ಮತ್ತೆ ಬಿಜೆಪಿ ಹ್ಮ್ ರಾಜ್ಯಪಾಲರಿಂದ ಹಿಡ್ಕೊಂಡು ಹ್ಮ್ ಅವ್ರನ್ನ ಆಹ್ವಾನ ಮಾಡ್ತಾ ಇಲ್ಲ ಕಿರಣ್ಗೆ. ಹ್ಮ್ ಬಿಜೆಪಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಇವತ್ತು? ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದೆ ಅವ್ರನ್ನ ಆಹ್ವಾನ ಮಾಡಿದಾಗ. ಹ್ಮ್ 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 ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡ್ತಾ ಇದೆ ಬಿಜೆಪಿ ಮತ್ತೆ ಎಐಡಿಎಂಕೆ. ಈಗ ಸ್ಟುಡಿಯೋದಲ್ಲೂ ಕೂಡ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ, ಅವರು ಕೂಡ ನಾನು ನಾನು ಹೇಳ್ತೀನಿ. ಮಾತಾಡ್ತಾ ಇದ್ದೆ. ಯಾಕಂದ್ರೆ ಆಗ ನಟರಾಜ್ ಗೌಡ್ರೆ ಏನ್ ಗೊತ್ತಾ ಡಿಎಂಕೆ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದು, ಗೆದ್ದ ನಂತರ ಟಿವಿಕೆ ಜೊತೆ ಕೈ ಜೋಡಿಸಕ್ ಹೋಗಿದ್ದು, ಅಂದ್ರೆ ಇದೊಂದು ರೀತಿ ಗೆದ್ದೆತ್ತಿನ ಬಾಲ ಹಿಡ್ದಂಗೆ ಅಂತ ರವೀಂದ್ರ ರೇಷ್ಮೆ ಸರ್ ಅದನ್ನೇ ಕೂಡ ಹೇಳ್ತಾ ಇದ್ರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಇದೇ ಟಾಕ್ ಆಗ್ತಾ ಇರೋದು. ಈಗ ನೋಡಿ ಏನ್ ಗೊತ್ತಾ, ಕೆಲವರು ಗುಪ್ತ ಬೆಂಬಲಿಗರು ಇರ್ತಾರೆ ಯಾರಿಗೂ ಬಿಜೆಪಿಗೆ, ಅವ್ರಿಗೆ ಸಹಿಸಕ್ ಇಲ್ಲ, ಸಹನೆ ಅಸಹನೆ. ಹ್ಮ್ ಯಾಕಂದ್ರೆ ಈಗ ಯಾವ್ದು ಸರ್ಕಾರವನ್ನು ಬೀಳಿಸಿ ನಾವು ಹೋಗ್ತಾ ಇಲ್ಲ ಮುಂದಕ್ಕೆ. ಹ್ಮ್ ಯಾವುದೋ ಒಂದು ಸಿದ್ಧಾಂತವನ್ನ ವಿರೋಧ ಮಾಡಿ ಬೇರೆ ಕಡೆ ಹೋಗ್ತಾ ಇಲ್ಲ. ಹ್ಮ್ ಹ್ಮ್ ಅಧಿಕಾರಕ್ಕೆ ಆಸೆ ಪಟ್ಟು ಹೋಗ್ತಾ ಇಲ್ಲ, ಹ್ಮ್ ಜನ ಬೆಂಬಲಕ್ಕೆ ಗೌರವ ಕೊಟ್ಟು ಹೋಗ್ತಾ ಇರೋದು. ಹ್ಮ್ ಹ್ಮ್ ಒಂದು ಸೆಕ್ಯುಲರ್ ಪಾರ್ಟಿ ಅಲ್ಲಿ ಅವಕಾಶವನ್ನ ಜನ ಕೊಟ್ಟಿದ್ದಾರೆ, ಅದಕ್ಕೆ ಗೌರವ ಕೊಟ್ಟು ಅವ್ರ ಬೆಂಬಲ ಕೊಡ್ತಾ ಇರ್ತಕ್ಕಂಥ. ಓಕೆ ಓಕೆ ಕಾಂಗ್ರೆಸ್ ಆಗಿರ್ತಕ್ಕಂಥ ಏಕೈಕ ಕಂಡೀಷನ್, ಓಕೆ ಯಾವುದೇ ಕಾರಣಕ್ಕೂ ಕ್ರಿಮಿನಲ್ ಫೋರ್ಸ್ಗಳಿಗೆ ಅವಕಾಶವನ್ನ ಕೊಡಬಾರದು. ಓಕೆ ಇದೇ ಕಂಡೀಷನ್ ನಾವು ಹಾಕಿರ್ತೀವಿ. ಒಂದ್ ಸೆಕೆಂಡ್ ಸರ್, ರವೀಂದ್ರ ರೇಷ್ಮೆ ಸರ್ ಮಾತಾಡ್ತಾರೆ ಸರ್. ನಾನು ಅದಕ್ಕೆ ಮುಂದುವರಿಸ್ತೀನಿ. ಎರಡ್ ಸಾವಿರ- ಯಾವ್ದನ್ನ 2010 ಯಾವ್ದನ್ನ ಅವಕಾಶವಾದಿ ಅಂತ ಗೊತ್ತಾ? ಹೇಳಿ ಮೋದಿ ಅವರು ಮುಗಿಸ್ಬಿಡ್ಲಿ. ಮಹಾರಾಷ್ಟ್ರದಲ್ಲಿ ನ್ಯಾಚುರಲ್ ಕರೆಕ್ಟ್ ಪಾರ್ಟಿ ಅಂದ್ರು ಓಕೆ. ಎನ್ಸಿಪಿನ, ಹ್ಮ್ ಅವ್ರ ತಬ್ಬಿಕೊಂಡು ಅವ್ರನ್ನ ಮಂತ್ರಿ ಮಾಡಿದ್ರು. ಹ್ಮ್ ಪಿಡಿಪಿನ ಭಯೋತ್ಪಾದಕರು ಅಂದ್ರು ಹ್ಮ್ ಮೋದಿ ಅವರು, ಹ್ಮ್ ಅವ್ರ ಜೊತೆ ಅವ್ರ ಜೊತೆ ಸರ್ಕಾರ ಮಾಡಿದ್ರು. ಹ್ಮ್ ಅದು ಅವಕಾಶವಾದಿತನ, ಅವ್ರು ಗೋಂಗಿ ರಾಜಕಾರಣ. ಹ್ಮ್ ಸಂವಿಧಾನದ ಆಶಯಗಳಿಗೆ ಯಾರು ಗೌರವ ಕೊಡ್ತಾರೋ ಅವರು ನಿಜವಾದ ಪ್ರಜಾಪ್ರಭುತ್ವ ರಕ್ಷಕರು ಮತ್ತು ಸಂವಿಧಾನ ರಕ್ಷಕರು. ಮತ್ತು ಬಿಜೆಪಿ ಅಲ್ಲಿ ಗವರ್ನರ್ ಮುಖಾಂತರ ರಾಜಕೀಯ ಮಾಡ್ತಾ ಇರೋದು ಸಂವಿಧಾನ ವಿರೋಧಿ ನಡೆ, ಓಕೆ ಓಕೆ ಪ್ರಜಾಪ್ರಭುತ್ವ ವಿರೋಧಿ ನಡೆ. ಓಕೆ. ಅವರ ಗವರ್ನರ್ ಬಿಜೆಪಿಯ ಪ್ರಚಾರಕ, ಬಿಜೆಪಿಯ ಕಾರ್ಯಾಲಯದಲ್ಲಿ ಗುಮಾಸ್ತ ತರ ಕೆಲಸ ಮಾಡ್ಬೇಕು, ಸಂವಿಧಾನ ರಕ್ಷಕರ ಕೆಲಸ ಮಾಡ್ಬೇಕು. ಟಿವಿಕೆಗೆ ಅವಕಾಶ ಕೊಡಬೇಕು. ಫ್ಲೋರ್ ಆಫ್ ದಿ ಹೌಸ್ ನಲ್ಲಿ ಅವರು ತಮ್ಮ ಬೆಂಬಲ ತಮಗೆ ಎಷ್ಟಿದೆ ಮೆಜಾರಿಟಿ ಅವರು ತೋರಿಸ್ತಾರೆ. ಬಿಜೆಪಿ ಕಚೇರಿ ಆಗ್ಲಿ, ರಾಜ್ಯಪಾಲರು ಕಚೇರಿ ಅಲ್ಲ ನಾವು ಬಹುಮತ ತೋರಿಸಬೇಕಾಗಿರೋದು. ಸಂವಿಧಾನಕ್ಕೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಮತ್ತೆ ಗವರ್ನರ್. ಫೈನ್ 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 ಓಕೆ. ಒಂದ್ ಸೆಕೆಂಡ್ ಸರ್. 2018ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ಗೆ ಅನಿರೀಕ್ಷಿತವಾದ ಸೋಲಾಗ್ಬಿಡ್ತು. ಅದು ಸ್ವತಃ ಸಿದ್ದರಾಮಯ್ಯನವರು ಸೋತಿದ್ರು. ಅವ್ರು 130 ಇದ್ದಿದ್ದು 78ಕ್ಕೆ ಬಂದಿತ್ತು. ಇವ್ರಿಗೆ ಬಿಜೆಪಿ 104ಕ್ಕೆ ನಿಂತೋಗ್ಬಿಡ್ತು. ಎಲ್ಲ ಬಿಜೆಪಿ ಪರ ಎಲ್ಲ ಸಂಭ್ರಮಾಚಾರ ನಡೆದಿತ್ತು. 104ಕ್ಕೆ ನಿಂತ ಮೇಲೆ ಅವತ್ತು ಇದೇ ಮೋದಿ ಸರ್ಕಾರ ನೇಮಿಸಿದ ರಾಜ್ಯಪಾಲರು ವಜುಭಾಯಿ ವಾಲಾ ಅವರು ಬಹಳ ತರಾತುರಿಯಲ್ಲಿ ಬರೀ ಇವ್ರು 104 ಹೆಸರುಗಳನ್ನ ಕೊಟ್ಬಿಟ್ರೆ ಅವ್ರಿಗೆ 15 ದಿವಸ ಟೈಮ್ ಕೊಟ್ಬಿಟ್ಟು ನೀವು ಸರ್ಕಾರ ರಚಿಸಿ ಅಂತ ಹೇಳ್ಬಿಟ್ರು. ಹೌದು. ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಹೋಗಿತ್ತು. ಸುಪ್ರೀಂ ಕೋರ್ಟ್ ಮಧ್ಯರಾತ್ರಿಯಲ್ಲಿ ವಿಚಾರಣೆ ನಡೆಸಿಬಿಟ್ಟು ಇಲ್ಲ ಆ ಥರ 2 ವಾರ ಕೊಡಕ್ಕಾಗಲ್ಲ, 48 ಗಂಟೆಗಳಲ್ಲಿ ನೀವು ಫ್ಲೋರ್ ಟೆಸ್ಟ್ ಮಾಡಿ ತೋರಿಸಿ ಅಂತಂದ್ರು. ಯಡಿಯೂರಪ್ಪನವ್ರಿಗೆ ಗೊತ್ತಿತ್ತು ತಮ್ಮ ಸಂಖ್ಯಾಬಲ ಇಲ್ಲ ಅಂದ್ರೂ ಕೂಡ ಹೋಗ್ಬಿಟ್ಟು ತಮ್ಮ ಹಕ್ಕೊತ್ತಾಯ ಮಾಡಿದ್ರು. ಆ ಗವರ್ನರ್ ಕೂಡ ತರಾತುರಿಯಲ್ಲಿ ಅವರಿಗೆ ಪರ್ಮಿಷನ್ ಕೊಟ್ಬಿಟ್ರು. ಮತ್ತೊಮ್ಮೆ ಅದ್ರ ಪುನರಾವರ್ತನೆ ಆಗಬಾರದು ಅಂದ್ಬಿಟ್ಟು ಈ ಗವರ್ನರ್ ಏನ್ ಕೇಳ್ತಿದ್ದಾರೆ, ಕೊಡಿ ನಿಮ್ ಪತ್ರ ಕೊಟ್ಬಿಡಿ. ಕಾಂಗ್ರೆಸ್ನವ್ರು ಯಾವ ರೀತಿ 5 ಜನರು ಬೆಂಬಲದ ಪತ್ರ ಕೊಟ್ಟಿದ್ರು, ಉಳಿದ ಪಕ್ಷಗಳು ಕೊಟ್ಬಿಡಿ. ಕೊಟ್ಬಿಟ್ರೆ ಅವು ಯಾವ ಅನುಮಾನಕ್ಕೂ ಆಸ್ಪತ್ರೆ ಇಲ್ಲದೆ ನೀವು ಫ್ಲೋರ್ ಟೆಸ್ಟ್ ಮಾಡ್ರಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇದರಲ್ಲಿ ಕುದುರೆ ವ್ಯಾಪಾರ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಜೊತೆಗೆ ಆ ಯಡಿಯೂರಪ್ಪ ಪ್ರಸಂಗದ ತೀರಾ ಬಿಜೆಪಿಗೆ ಅಭಾಸಕರ ಆಗೋಗ್ಬಿಡ್ತು, ಗವರ್ನರ್ ಕೂಡ ಬಹಳ ಮುಜುಗರ ಆಗೋಂಗಿತ್ತು. ಸ್ವತಃ ನರೇಂದ್ರ ಮೋದಿ ಅವರಿಗೆ ಮುಖಭಂಗ ಆಗಿತ್ತು ಅದರಿಂದ, ಆ ತರಾತುರಿಯಲ್ಲಿ ಅವ್ರಿಗೆ ಕೊಟ್ಟಿದ್ರಿಂದ. ಕಾಂಗ್ರೆಸ್ ಹೋಗ್ಬಿಟ್ಟು ರಾತ್ರಿ 2 ಗಂಟೆಗೆ ಸುಪ್ರೀಂ ಕೋರ್ಟ್ ಬಾಗಿಲ ತಟ್ಟು ಸುಪ್ರೀಂ ಕೋರ್ಟ್ ಕೂಡ ಅವ್ರು ವಿಚಾರ ನಡೆಸ್ಬಿಟ್ಟು ವಾರ್ನಿಂಗ್ ಮಾಡೋದು ಯಡಿಯೂರಪ್ಪನವ್ರು. ಹಂಗೆಲ್ಲ 2 ವಾರ ಕೊಡೋಕ್ಕಾಗಲ್ಲ, 48 ಅವರ್ಸ್ ಮಾಡಿದ್ರೆ ಸೋತ್ರು. ಹಾಗಾಗಿ 3 ದಿವಸ 2 ದಿವಸ ಅವ್ರು ಮುಖ್ಯಮಂತ್ರಿ ಆಗಿತ್ತು. ಮತ್ತೆ ಅದು ಪುನರಾವರ್ತನೆ ಆಗಬಾರ್ದು ಆ ಥರದ್ದೆಲ್ಲ. ಆಮೇಲೆ ಈ ಕೋಮುವಾದಿ ಶಕ್ತಿಗಳನ್ನು ಹೊರಗಿಡ್ತೀವಿ ಅಂದ್ಬಿಟ್ಟು ಪುಡಿ ಇಡೀ ದೇಶದಿಂದ ಒಂದೊಂದೇ ರಾಜ್ಯದವ್ರು ನಿಮ್ಮನ್ನು ಹೊರಗಿಡ್ತಾ ಬಂದ್ಬಿಡ್ತಾರೆ. ಅದ್ರ ಬಗ್ಗೆ ಕಾಂಗ್ರೆಸ್ ಏನ್ ಹೇಳುತ್ತೆ? ಮಮತಾ ಬ್ಯಾನರ್ಜಿ ಅವ್ರ ವಿರುದ್ಧ ಹೋಗಿ ಪ್ರಚಾರ ಮಾಡಿದ್ರು. ಅವರು ದುರಾಡಳಿತದಿಂದಾಗಿ ಬಿಜೆಪಿ ಈ ಮಟ್ಟಕ್ಕೆ ಬೆಳೆದ್ಬಿಡ್ತು ಬಂಗಾಳದಂತ ಸ್ವತಃ ರಾಹುಲ್ ಗಾಂಧಿ ಅವ್ರು ಮಾತಾಡಿತ್ತು. ಚುನಾವಣೆ ರಿಸಲ್ಟ್ ಬಂದ ಕೂಡಲೇ ಓಟ್ ಚೋರಿ ಈ ಡೊನಾಲ್ಡ್ ಟ್ರಂಪ್ ತರ ಮಾತಾಡೋಕೆ ಶುರು ಮಾಡ್ಬಿಡ್ತಾರೆ. ಮೈ ರಿಸಲ್ಟ್ ಇಸ್ ಸ್ಟೋಲನ್ ಅಂತ ದೊಡ್ಡ ಹಿಂಸಾಚಾರ ಮಾಡಿಸ್ಬಿಟ್ರು. ಕ್ಯಾಪಿಟಲ್ ಹಿಲ್ ಮೇಲೆ ತಮ್ಮ ಬೆಂಬಲಿಗರೆಲ್ಲ ಬಿಟ್ಬಿಟ್ಟು ದೊಂಬಿ ದಾಂಧಲೆ ಮಾಡಿಸ್ಬಿಟ್ಟು ಅಮೆರಿಕದ ಪ್ರಜಾಪ್ರಭುತ್ವಕ್ಕೆ ಕಳಂಕದಿಂದ ಇದೇ ಡೊನಾಲ್ಡ್ ಟ್ರಂಪ್ ಅದನ್ನ ಇವರೆಲ್ಲ ಮಾಡೋಕೆ ಶುರು ಮಾಡ್ಬಿಟ್ರು. ಇವತ್ತು ಅಸ್ಸಾಂ ಪಶ್ಚಿಮ ಬಂಗಾಳದಲ್ಲಿ ಓಟ್ ಚೋರಿ ಆಗಿಬಿಡ್ತು. ಉಳಿದಂತೆ UDF ಅಥವಾ ತಮಿಳುನಾಡು ಫಲಿತಾಂಶಗಳೆಲ್ಲ ಬಹಳ ಸಂವಿಧಾನಾತ್ಮಕವಾಗಿ ನಡೆದು ಹೋಗ್ಬಿಟ್ಟಿದೆ ಅಂತ. ಈ ಬರ್ತಾ ಎಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳ ಮೇಲೆ ಹಿಂಗೆ ಅನುಮಾನ ಬಿತ್ತಾ ಹೋಗೋದು, ನಾವು ಗೋಬೆ ಕೂರಿಸ್ತಾ ಹೋಗ್ಬೋದು. ರಾಜ್ಯಪಾಲರು ಅಂತವ್ರೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವ್ರ ಏಜೆಂಟ್ರೆ ಅಂತ ಹೇಳ್ತಾ ಹೋಗ್ಬೋದು. ಫೈನ್. ಒಂದು ಅಪ್ಡೇಟ್ ಇದೆ, ಬರ್ತೀನಿ ವಾಪಸ್. ಸರ್ಕಾರ ರಚಿಸೋಕೆ ವಿಜಯ್ಗೆ ಗವರ್ನರ್ ಸಮ್ಮತಿ ಕೊಟ್ಟಿದ್ದಾರೆ ಅನ್ನೋದು ಸುದ್ದಿ. ಪ್ರಮಾಣ ವಚನ ಬೋಧಿಸೋದಕ್ಕೆ ಸಿದ್ಧ ಅಂತ ಅರ್ಲೇಕರ್ ಹೇಳಿದ್ದಾರೆ ರಾಜ್ಯಪಾಲರು.
ಎರಡನೇ ರಾಜ್ಯಪಾಲರನ್ನ ಭೇಟಿಯಾಗಿದ್ದು ಟಿವಿಕೆ ಅಧ್ಯಕ್ಷ ವಿಜಯ್. ಎರಡನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಫ್ಲೋರ್ ಟೆಸ್ಟ್ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ. ವಿಧಾನಸಭೆಯಲ್ಲಿ ಸಂಖ್ಯೆಯನ್ನ ನಿರೂಪಿಸೋದಕ್ಕೆ ಗವರ್ನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೆಕೆಂಡ್ ಟೈಮ್ ಭೇಟಿ ಮಾಡಿದ್ದಾರೆ ರಾಜ್ಯಪಾಲರನ್ನ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಓಕೆ ಅಗ್ರೀಡ್ ಅಂತ ಹೇಳಿರೋದು. ಸೊ ಅಲ್ಲಿಗೆ ಸರ್ ಈಗಷ್ಟೇ ಹೇಳ್ತಾ ಇದ್ವಿ, ಸೇಮ್ ಬಿಜೆಪಿ ಹೆಂಗಾಗಿತ್ತೋ ಹಂಗೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಗವರ್ನರ್ ಹೇಳ್ತಿದ್ರು. ಬಹುಶಃ ಅವ್ರಿಗೆ ಮನವರಿಕೆ ಆಯ್ತು ಅಂತ ಕಾಣುತ್ತೆ. ಓಕೆ, ಆ ಮಿತ್ರ ಪಕ್ಷ ಎರಡೆರಡು ಸೀಟ್ ಬಂದಿದ್ದು ಸಣ್ಣ ಪುಟ್ಟ ಪಕ್ಷಗಳಿದ್ವಲ್ಲ, ಅವ್ರು ಬಹುಶಃ ತಮ್ಮ ಬೆಂಬಲ ಕೋರೋ ಪತ್ರವನ್ನು ಕೊಟ್ಟಿರ್ಬೋದು, ಲಿಖಿತ ರೂಪದಲ್ಲಿ ತಮ್ಮ ಬೆಂಬಲವನ್ನು ಸೂಚಿಸಿರ್ಬೋದು, ಒಪ್ಕೊಂಡಿದ್ದಾರೆ. ಓಕೆ, ಸಹಜ ಪ್ರಕ್ರಿಯೆ. ಅದಕ್ಕೆ ಅಷ್ಟೊಳಗಾಗಲೇ ರಾಜ್ಯಪಾಲರ ಮೇಲೆ ಗೋಬೇಕೋಸ ಕೊಟ್ಟಿದ್ರು, ಕೇಂದ್ರ ಸರ್ಕಾರದ ಏಜೆಂಟ್ ಅಂತ ಅಂದ್ಬಿಟ್ಟು. ಓಕೆ, ಮೇಲ್ನೋಟಕ್ಕಾದ್ರೂ ಮನವರಿಕೆ ಆಗ್ಬೇಕಲ್ವಾ? ಕಾಂಗ್ರೆಸ್ ಪತ್ರ ಕೊಟ್ಟಲ್ಲ, ಅದೇ ತರ ಬೇರೆಯವ್ರ ಪತ್ರ ಕೊಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಈಗ ಬಹುಶಃ ಅದು ಆಗಿರ್ಬೋದು. ಎಸ್, ನಟರಾಜ್ ಗೌಡ್ರೆ ಈಗಷ್ಟೇ ಹೇಳ್ತಾ ಇದ್ರು ಸರ್, ಸೆಟ್ಲ್ ಆಗ್ಬಿಡ್ತದೆ. ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಕೂಡ ಅಪ್ರಸ್ತುತ ಅಂತ ಕಾಣುತ್ತೆ. ಹೈಪೋಥೆಟಿಕಲಿ ಒಂದು ತೀರ್ಮಾನಕ್ಕೆ ಬರೋಣ ಸರ್. ಹೇಳಿ ಸರ್, ಹೇಳಿ. ಅವ್ರಿಗೆ ಯಾರು ಬೆಂಬಲ ಕೊಟ್ಟಿಲ್ಲ, ಹ್ಮ್ 108 ಜನ ಮಾತ್ರ ಇದ್ದಾರೆ ಅಂತ ಹೇಳ್ಕೊಂಡ. ಹ್ಮ್ ಆದ್ರೂ ರಾಜ್ಯಪಾಲರ ಜವಾಬ್ದಾರಿ ಹೊಣೆಗಾರಿಕೆ ಏನಂದ್ರೆ ಹ್ಮ್ ಇಮಿಡಿಯೇಟ್ ಆಗಿ ಅವ್ರನ್ನ ಕರೆದು ಅವ್ರಿಗೆ ಸರ್ವ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು, ನೀವು ನಿಮ್ಮ ಸ್ಟ್ರೆಂತ್ ಅನ್ನ ಎರಡು ದಿನದಲ್ಲಿ ತೋರಿಸ್ತೀರಾ, 3 ದಿನದಲ್ಲಿ ತೋರಿಸಿ ಅಂತ ಹೇಳಿ ಸಮಯ ಕೊಡ್ಬೇಕು. ಹ್ಮ್ ಹ್ಮ್ ಇದು ಯಾಕಂದ್ರೆ 1994 ಒಂದು ಸುಪ್ರೀಂ ಕೋರ್ಟ್ ನ ಬೆಂಚ್ 9 ಜಡ್ಜ್ಗಳ ಬೆಂಚ್ ಕೊಟ್ಟಿರ್ತಕ್ಕಂಥ ತೀರ್ಮಾನ ಹ್ಮ್ ಯಾವುದೇ ರಾಜ್ಯಪಾಲ ತನಗೆ ಊಹೆ ಮಾಡೋ ಮುಖಾಂತರ 118 ಊಹೆ ಮಾಡೋ ಮುಖಾಂತರ ತಾವು ತೀರ್ಮಾನ ಮಾಡಂಗಿಲ್ಲ. ರಾಜ್ಯಪಾಲರ ಕಚೇರಿ ಅಲ್ಲ ಅದನ್ನ ತೀರ್ಮಾನ ಮಾಡಬೇಕಾದ ಫ್ಲೋರ್ ಆಫ್ ದಿ ಹೌಸ್ ಅಂತ ಹೇಳಿ 9 ಜಡ್ಜ್ಗಳ ಬೆಂಚ್ ಈ ನಿರ್ಣಾಯಕ ತೀರ್ಮಾನವನ್ನು ಕೊಟ್ಟಿದೆ. ಅದಕ್ಕೆ ಗೌರವ ಕೊಡಬೇಕಾದ್ದು ರಾಜ್ಯಪಾಲರ ಸರ್ಕಾರ. ರಾಜ್ಯಪಾಲರು 118 ಜನ ತಗೊಂಡ್ ಬಾ ಅಂತ ಹೇಳಿದ್ದೆ ತಪ್ಪು. ಯಾಕಂದ್ರೆ ರಾಜ್ಯಪಾಲರು ಕೇಳಬೇಕಾಗಿರೋದು ಫ್ಲೋರಲ್ ಕೋರ್ಸ್ ಅಂತ. ಅವತ್ತು 25 ಜನ ಆಬ್ಸೆಂಟ್ ಆಗ್ಬೋದು, ಎಐಡಿಎಂಪಿ ಇಷ್ಟ ಇಲ್ದಲೇ ಇರ್ಬೋದು, ಆಯ್ತಪ್ಪ ಅವರು ಬಹುಮತ ಸಾಬೀತು 108 ಮಾಡ್ಕೊಂಡಿರ್ತಾರೆ, 30 ಜನ ಆಬ್ಸೆಂಟ್ ಅಂತ ಆಗ್ಬೋದು, ಬಿಎಂಪಿ ಆಬ್ಸೆಂಟ್ ಆಗ್ಬೋದು. ಓಕೆ, ಅದಕ್ಕೆ ಅವಕಾಶ ಕೊಡಬೇಕಾದ್ದು ರಾಜ್ಯಪಾಲರ ಹೊಣೆಗಾರಿಕೆ. ಮಾತನಾಡ್ತೀನಿ ನಟರಾಜ್ ಗೌಡ್ರೆ, ಮಾತನಾಡ್ತೀನಿ. ಒಂದು ಅಪ್ಡೇಟ್ ಇದೆ. ಇವತ್ತು ಸಂಜೆ ಅಥವಾ ನಾಳೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸೋ ಸಾಧ್ಯತೆ ಇದೆ. ವಿಜಯ್ಗೆ ಇವತ್ತು ಒಳ್ಳೆ ದಿನ ಅಂತ ಜ್ಯೋತಿಷಿ ಬೇರೆ ಹೇಳಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಆಗಬಹುದು ಪ್ರಮಾಣ ವಚನ. ಅದಕ್ಕೆ ಪ್ರಯತ್ನಗಳಾಗ್ತಾ ಇದ್ದಾವೆ, ಸಿದ್ಧತೆಗಳಾಗ್ತಾ ಇದೆ. ಇಫ್ ಇನ್ ಕೇಸ್ ಇವತ್ತೇ ಆಯ್ತು ಅಂತಂದ್ರೆ ಇವತ್ತೇ ಪ್ರಮಾಣ ವಚನ ತಗೊಳ್ತಾರೆ. ಇಲ್ಲ ಅಂತಂದ್ರೆ ನಾಳೆ ಪ್ರಮಾಣ ವಚನ ತಗೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿ ಇದೆ. ಈಗಷ್ಟೇ ರಾಜ್ಯಪಾಲರಿಂದ ಸೂಚನೆ ಸಿಕ್ಕ ಬೆನ್ನಲ್ಲೇ, ಪರ್ಮಿಷನ್ ಸಿಕ್ಕ ಬೆನ್ನಲ್ಲೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಇವತ್ತು ಸಂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಫ್ ನಾಟ್ ಪಾಸಿಬಲ್ ಇವತ್ತಾಗ್ಲಿಲ್ಲ ಅಂತಂದ್ರೆ ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಓಕೆ ಫೈನ್, ಕಂಟಿನ್ಯೂ ಮಾಡ್ತೀನಿ. ನಟರಾಜ್ ಗೌಡ್ರೆ ಹೇಳ್ತಾ ಇದ್ರಿ, ಈಗ ಗೆದ್ದೆತ್ತಿನ ಬಾಲ ಹಿಡಿಯೋ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೆ ಆಗ್ಲೇನೆ. ಈಗ ಈ ಚುನಾವಣೆ ಆಗೋದಕ್ಕೂ ಮುಂಚೆನೆ ನೀವು ಯಾಕೆ ಕೈ ಜೋಡಿಸ್ಲಿಲ್ಲ ಟಿವಿಕೆ ಪಕ್ಷದ ಜೊತೆಗೆ? ಇದೊಂದು ಗೆದ್ದಾದ ನಂತರ ನೀವು ಕೈ ಜೋಡಿಸಕ್ ಹೋದಾಗ ಆಬ್ವಿಯಸ್ಲಿ ಈ ಮಾತು ಬಂದೇ ಬರುತ್ತೆ. ಏನಂದ್ರೆ ಗೆದ್ದೆತ್ತಿನ ಬಾಲ ಅಲ್ಲ ಅದಕ್ಕೆ. ಓಕೆ, ಅಲ್ಲಿನ ಜನಕ್ಕೆ ಏನ್ ಬಹುಮತ ಕೊಟ್ಟಿದ್ದಾರೆ, ಯಾವ ಕೊಟ್ಟಿದ್ದಾರೆ, ಅದಕ್ಕೆ ಕೂಡ ಗೌರವ. ಅದು ನಮ್ಗೇನು ಅಧಿಕಾರದ ಆಸೆ ಇಲ್ಲ. ಅಲ್ಲೂ ನಮ್ಮ ಮಂತ್ರಿ ಆಗಬೇಕಾಗಿಲ್ಲ, ನಮ್ಮ 5 ಜನ ಶಾಸಕರು ಮಂತ್ರಿ ಆಗಬೇಕಾಗಿಲ್ಲ, ಇಲ್ಲ ಡಿಎಂಕೆ ನಲ್ಲೂ ಕೂಡ ಯಾರು ಮಂತ್ರಿ ಆಗಿರ್ಲಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಜನ ಅವ್ರಿಗೊಂದು ತೀರ್ಮಾನ ಕೊಟ್ಟಿದ್ದಾರೆ, ಅದಕ್ಕೆ ಗೌರವ ಕೊಟ್ಟು ಅದಕ್ಕೆ ಪುರಸ್ಕಾರ ಮಾಡುವಂತ ಹೊಣೆಗಾರಿಕೆ ಸೆಕ್ಯುಲರ್ ಪಾರ್ಟಿಗಳು ಬರ್ತದೆ. ಪಾರ್ಟಿಯಿಂದ ಯಾಕೆ ಬಿಜೆಪಿ ಅಂದ್ರೆ, ಬಿಜೆಪಿ ಗೆದ್ದಿರ್ತಕ್ಕಂಥ ರಾಜ್ಯಗಳಲ್ಲಿ ನನಗೆ ಅಭಿವೃದ್ಧಿ ಮತ ಕೊಡಿ, ನಾನು ನನಗೆ ವಿಷನ್ ಇದೆ, ನಂದು ನನಗೆ ಕೆಲಸ ಮಾಡಿದ್ರೆ ಮತ ಕೊಡಿ ಅಂತ ಕೇಳಿಲ್ಲ. ಅವ್ರು ಕೇಳಿರ್ತಕ್ಕಂಥ ಹಿಂದೂ ಮುಸ್ಲಿಂ ಮತ ಕೇಳಿದ್ದಾರೆ ಎಲ್ಲಾ ಸಮಯದಲ್ಲೂ. ಭಾರತದ ಏಕೈಕ ಕುಟುಂಬಿ ಮತ್ತೆ ದ್ವೇಷದ್ರೋಹಿ ಪಕ್ಷ ಅಂದ್ರೆ ಅದು ಬಿಜೆಪಿ ಮಾತ್ರ. ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿರೋ RSS ಮಾತ್ರ. ಬೇರೆ ಯಾವ ಸಂಘಟನೆ ಆಗಲಿ, PFI ಇತ್ತು, ಅದನ್ನ ಬ್ಯಾನ್ ಮಾಡಿದ್ದಾರೆ. ಆದ್ರೆ ದೇಶದ ಏಕೈಕ ಸಂಘಟನೆ RSS ಮತ್ತೆ ಬಿಜೆಪಿ ಸಂವಿಧಾನದ ವಿರೋಧ ಆಶಯಗಳನ್ನು ಕೆಲಸ ಮಾಡ್ತಾ ಇದ್ದಾವೆ. ಇವು ತಾತ್ಕಾಲಿಕ. ಜನತೆ ಕೋಮುವಾದಿಗಳಲ್ಲ. ಜನತೆ ಆ ಸಮಯದಲ್ಲಿ ಅವರ ಪ್ರಚೋದನೆಗೆ ಒಳಗಾಗಿ ಮತ ಕೊಟ್ಟಿರ್ತಾರೆ ಅಷ್ಟೇ ಬಿಟ್ರೆ ಯಾವ ಅಭಿವೃದ್ಧಿ ಮತ ಕೊಟ್ಟಿಲ್ಲ. ಜನ ಉಗಿತಾರೆ ಮಕ್ಕೆ ಮೋದಿಗೆ, ಏನಪ್ಪಾ ನೀನ್ ಕೆಲಸ ಮಾಡಿಲ್ಲ, ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ, ಆರ್ಥಿಕತೆ ಹಾಳು ಮಾಡಿದ್ಯಾ, ವಿದೇಶಾಂಗ ನೀತಿ ಹಾಳು ಮಾಡಿದ್ಯಾ, ದೇಶವನ್ನು ಹಾಳು ಮಾಡಿದ್ಯಾ ಅಂತ. ಆದ್ರೆ ಯಾವತ್ತು ಅದನ್ನ ಮಾತಾಡಲ್ಲ ಮೋದಿ. ಮುಸ್ಲಿಂ ಹಿಂದೂ ಮುಸ್ಲಿಂ ಮೋದಿ ಅಮಿತ್ ಶಾ ಮೋಹನ್ ಭಾಗವತ್ ಇದೇ ಮಾತಾಡ್ಕೊಂಡು ಬಿಜೆಪಿಯ ಕಾಲಾಳುಗಳ ತರ RSS ಕಾರ್ಯಕರ್ತರು ಕೆಲಸ ಮಾಡಿ ಅದನ್ನ ಗೆಲ್ಸ್ಕೊತಾರೆ ಹೊರತು ದೇಶಕ್ಕೆ ಸರ್ಕಾರಕ್ಕೆ ಪೂರಕವಾದ ಕೆಲಸವನ್ನ, ಆರ್ಥಿಕತೆಯ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಯಾವತ್ತು ಮಾತುಗಳಾಗಿಲ್ಲ. ಅದಕ್ಕಾಗಿ ಏಕೈಕ ಕೋಮುವಾದಿ ಪಕ್ಷ. ನಾವು ಸೆಕ್ಯುಲರ್ ಪಕ್ಷ ಹೇಳ್ತೀವಿ ಅಂದ್ರೆ ಯಾರನ್ನು ಭೇದ ಮಾಡದೆ, ನೀವು 2ನೇ ದರ್ಜೆ ಪ್ರಜೆಗಳಂತ ಹೇಳಿದ್ರೆ ಎಲ್ಲರನ್ನು ಇನ್ಕ್ಲೂಸಿವ್ ಆಗಿ ಯಾರು ತಗೊಳ್ತಾರ ಅವರೇ ಸೆಕ್ಯುಲರ್ ಪಕ್ಷ. ಕಾಂಗ್ರೆಸ್ ಅಲ್ಲಿ 60 ಶಾಸಕರಿದ್ದಾರೆ ಇಡೀ ದೇಶದಲ್ಲಿ, 80 ಜನ ಮುಸ್ಲಿಂ ಶಾಸಕರಿದ್ದಾರೆ.
25 ಜನ ಬೇರೆ ಅಲ್ಪಸಂಖ್ಯಾತ ಶಾಸಕರಿದ್ದಾರೆ. ಹ್ಮ್ ಬಿಜೆಪಿಲಿ 1,500 ಜನ ಶಾಸಕರಿದ್ದಾರೆ. ಹ್ಮ್ ಒಬ್ರು ಮುಸ್ಲಿಂ ಇದ್ದಾರೆ, ಹ್ಮ್ ಹ್ಮ್ ಒಬ್ರು ಯಾಕಂದ್ರೆ ದೇಶದ ಅವರು ಭಾರತೀಯರಲ್ವ ಅವರು. ಹ್ಮ್ ನೀವು ಧರ್ಮದ ಆಧಾರದಲ್ಲಿ ಕೊವ್ವದ ಆಧಾರದ ಮೇಲೆ ಜನಗಳ ಡಿವೈಡ್ ಮಾಡಿ 2ನೇ ದರ್ಜೆಯ ಪ್ರಜೆ 1ನೇ ದರ್ಜೆಯ ಪ್ರಜೆ ಅಂತ ಮಾಡ್ತಾ ಇರ್ತಕ್ಕಂಥದ್ದು ದೇಶದ್ರೋಹದ ಕೆಲಸ. ಇದನ್ನ ಬಿಜೆಪಿ ಮಾಡ್ತಾರೆ. ಇವನ್ ಸುಪ್ರೀಂ ಕೋರ್ಟ್ ಕೂಡ ಅಲ್ಲ ಬಿಜೆಪಿಲಿ ಅಲ್ಲ ಸರ್, ಬಿಜೆಪಿಲಿ ಮುಸ್ಲಿಂ ಅಭ್ಯರ್ಥಿಗಳನ್ನ ಹಾಕಿಲ್ಲ ಅಥವಾ ಮುಸ್ಲಿಂ ಶಾಸಕರಿಲ್ಲ ಅಂತಂದ್ಬಿಟ್ರೆ ಕೇಳಂಗಿಲ್ಲ ಅಂತ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತನಾ ಜನ ಅಂತ ಮಾಡ್ತಾರೆ. ಅಮಿತ್ ಶಾ ಮಾಡ್ತಾರೆ. ನಾಚಿಕೆ ಆಗ್ಬೇಕು ಅವ್ರಿಗೆ. ಅದನ್ನ ಬೆಂಬಲ ಕೊಡೋರ್ಗೂ ಕೂಡ ನಾಚಿಕೆ ಆಗ್ಬೇಕು ಅವ್ರಿಗೆ. ಹ್ಮ್ ಈಗ ಸ್ಪಷ್ಟ ಜನ ಈಗ ನೀವೇ ನಿಮ್ಮ ದಾರಿಗೆ ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪ ಆಗಿರೋದು ಏನು ಅಂತಂದ್ರೆ ಮೋದಿ ಒಬ್ಬ ಮೇಲ್ಜಾತಿ ಪ್ರಧಾನಮಂತ್ರಿ ಆಗಲಿಲ್ಲ. ಭಾರತದ ಪ್ರಪ್ರಥಮ OBC ಪ್ರಧಾನಮಂತ್ರಿ ಅನ್ನೋ ವಾಸ್ತವನ್ನ ಜೀರ್ಣಿಸ್ಕೊಳ್ಳಿಕ್ಕಾಗದರೆ ವಿಲಿ ಒದ್ದಾಡ್ತಾ ಇದ್ದಾರೆ. ಇವ್ರಿಗೆ ಅಷ್ಟೊಂದು ಉದಾರ ಮನೋಭಾವನೆ ಇದ್ರೆ ಅವತ್ತು ಇಂಡಿ ಮೈತ್ರಿಕೂಟ ರಚನೆ ಆಗಿದ್ದು ಪಟ್ನಾದಲ್ಲಿ. ಅವತ್ತು ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಇಬ್ರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸೋಣ ಅಂತ ಹೇಳಿದ್ರೆ ಮಾತೇ ಆಡ್ಲಿಲ್ಲ. ಇಬ್ರು ಸುಮ್ಮನೆ ಕೂತಿದ್ರು ತಾಯಿ ಮಗ. ಇದು ಕಾಂಗ್ರೆಸ್ನ ಮನೋಧರ್ಮ. ಅಲ್ಲಿ ಪ್ರಧಾನಮಂತ್ರಿ ಯಾರೇ ಇರಲಿ ಪವರ್ ಅವ್ರ ಕೈಲಿ ಪರಮಾಧಿಕಾರ. ಅವ್ರು ಕೋಮೇನಿಗಳಿರ್ತಾರ, ಅವ್ರು ಸುಪ್ರೀಂ ಲೀಡರ್ಸ್. ಅವ್ರಿಗೆ ಯಾವ ಪದವಿ ಪದಾಧಿಕಾರ ಏನೂ ಬೇಕಾಗಿಲ್ಲ. ಆಮೇಲೆ ಇನ್ಕ್ಲೂಡಿಂಗ್ ಇದು ಈ ಸಂಸ್ಕೃತಿಯಿಂದ ಹೊರಗೆ ಬರೋವರೆಗೂ ಕೂಡ ಕಾಂಗ್ರೆಸ್ ಇದನ್ನೇ ಅನುಭವಿಸ್ತಾ ಇರಬೇಕಾಗುತ್ತೆ. ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅವ್ರ ಜೊತೆಗೆ ಸೇರ್ಕೊಂಡು ನಾವು ಕೋಮುವಾದ ಶಕ್ತಿಗಳಿಗೆ ಹೊರಗಿಡಬೇಕು ಅಂತ. ಇವತ್ತು ರಾಷ್ಟ್ರದ 72% ಜನಸಂಖ್ಯೆ ರಾಜ್ಯಗಳ ಬಿಜೆಪಿ ಬಂದ್ಬಿಟ್ಟಿದೆ. ಅಲ್ಲಿ ಜನ ಎಲ್ಲ ಮೂರ್ಖರ, ಅವರೆಲ್ಲ ಕೋಮುವಾದಿಗಳ, ಅಥವಾ ಹಿಂದೂ ಅಂದ್ರೆ ಕೋಮುವಾದ, ಮುಸ್ಲಿಂ ಅಂದ್ರೆ ಸೆಕ್ಯುಲರ್ ವಾದನ. ನೋಡಿ, ಜಾತ್ಯತೀತತೆ ಅನ್ನೋ ಶಬ್ದನೇ ಅದರ ಅರ್ಥ ಅಂತ ನಾವು ಭಾವಿಸೋದಾದ್ರೆ ಜಾತೀಯತೆ ಮುಖ್ಯ ಲಕ್ಷಣ ಏನು? ಸ್ವಜನ ಪಕ್ಷಪಾತ. ಸ್ವಜನ ಪಕ್ಷಪಾತದ ಅತ್ಯಂತ ಕೆಟ್ಟ ಸ್ವರೂಪ ಜಾತೀಯತೆ. ಯಾಕಂದ್ರೆ ನಮ್ಮವನು ಅನ್ನೋ ಕಾರಣಕ್ಕೆ ಅವನು ಎಂತ ಅಯೋಗ್ಯ ಭ್ರಷ್ಟ ಆದ್ರೂ ಕೂಡ ಅವನನ್ನು ಬೆಂಬಲಿಸೋದು. ಅವ ಇನ್ನೊಬ್ಬ ನಮ್ಮ ಜಾತಿಯವನು ಅಲ್ಲ ಅನ್ನೋ ಕಾರಣಕ್ಕೆ ಅವನು ಎಷ್ಟೇ ಯೋಗ್ಯ ಅರ್ಹ ಆಗಿದ್ರು ಕೂಡ ಅವನು ದೂರ ಇಡೋದು, ತುಳಿಯೋದು. ಆದ್ರೆ ಈ ಕುಟುಂಬ ರಾಜಕಾರಣ ಜಾತೀಯತೆಗಿಂತ ವರ್ಸ್ಟ್ ಅದು. ಅದೊಂಥರ ಗೇಟೆಡ್ ಕಮ್ಯುನಿಟಿ. ಅಟ್ಲೀಸ್ಟ್ ಜಾತಿ ಅಂತಂದಾಗ ಒಂದು ಲಕ್ಷಾಂತರ ಜನಸಮುದಾಯದಲ್ಲಿ ಕೆಲವ್ರಿಗಾದ್ರೂ ಅಲ್ಲಿ ಅವಕಾಶ ಇರುತ್ತೆ. ಅವ್ನು ಪ್ರತಿಭಾವಂತರು, ಪರಿಶ್ರಮ ಪಟ್ಟವ್ರಿಗೆ ಒಂದು ಅವಕಾಶ ಇರುತ್ತೆ. ಇದು ಆಗಿಲ್ಲ. ನಮ್ಮ ವಿಪರ್ಯಾಸ ಏನು ಅಂದ್ರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಲ್ಲ ಸ್ವಘೋಷಿತ ಸೆಕ್ಯುಲರ್ ಪಕ್ಷಗಳೆಲ್ಲ ಒಂದೊಂದು ಕುಟುಂಬದ ಮಾಲೀಕತ್ವದಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದೇ ದೊಡ್ಡ ದುರಂತ. ಅದನ್ನ ಹೆಂಗೆ ಇವರು ಸಂಭರಿಸ್ಕೊಳ್ತಾ ಹೋಗ್ತಾರೆ? ಹಂಗಿತ್ತಂದ್ರೆ ಖರ್ಗೆನೋ ಅಥವಾ ಸಿದ್ದರಾಮಯ್ಯನೋ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ಬಿಡ್ಲಿ, ಆಗ ನಾವು ಒಪ್ಕೊಳ್ತೇವೆ ಕಾಂಗ್ರೆಸ್ ಸೆಕ್ಯುಲರ್ ಪಕ್ಷ. ಇಲ್ಲ, ಆ ಕುಟುಂಬದವ್ರನ್ನ ಬಿಟ್ಟು ಯಾರ ಹೆಸರು ಹೇಳೋದಿಲ್ಲ ಅವರು. ಅಥವಾ ಅವ್ರಿಗೆ ಹಿನ್ನಡೆ ಆದಾಗ ಅವ್ರ ಕಡೆ ಬೆರಳು ತೋರಿಸೋಂಗಿಲ್ಲ. ಯಾಕಂದ್ರೆ 2022ರಲ್ಲಿ ಉತ್ತರ ಪ್ರದೇಶ ಚುನಾವಣೆ ನಡೀತು. ಮೈ ಲಡ್ಕಿ ಹೂ ಮೈ ಲಡ್ತಿ ಹೂ ಅಂತ ಇವರೇ ಆಗ್ತಾನೆ ರಾಜಕೀಯಕ್ಕೆ ಬಂದು ಡೈರೆಕ್ಟ್ ಆಗಿ ವರ್ಕಿಂಗ್ ಕಮಿಟಿ ಮೆಂಬರ್, ಜನರಲ್ ಸೆಕ್ರೆಟರಿ ಉತ್ತರ ಪ್ರದೇಶ ಓಡಾಡಿದ್ರು, ನಾನೇ ಗೆಲ್ಸ್ತೀನಿ ಅಂತ. 403ಕ್ಕೆ 2 ಸೀಟ್ ಬಂತು. ಅದ್ರ ಬಗ್ಗೆ ಯಾರು ವಿಶ್ಲೇಷಣೆ ಮಾಡೋಂಗಿಲ್ಲ. ಇದೀಗ ಅಸ್ಸಾಂನಲ್ಲಿ 126ಕ್ಕೆ 19 ಸೀಟ್ ಬಂತು ಅಂದ್ರೆ ಯಾರು ಮಾತಾಡೋಂಗಿಲ್ಲ ಅದ್ರ ಬಗ್ಗೆ. ಇದು ಈ ಸಂಸ್ಕೃತಿಯಿಂದ ಹೊರಗೆ ಬರಲಿ ಕಾಂಗ್ರೆಸ್ ಅಂತ ನಾವು ಬಯಸಿದ್ದು. ಕಾಮರಾಜ್ ನಾಡರ್ ಕಾಂಗ್ರೆಸ್ ಅದಿತ್ತು. ನೆಹರು ಕಾಲದ ಕಾಂಗ್ರೆಸ್ ಆ ತರ ಇತ್ತು. ಅತ್ಯಂತ ಪ್ರತಿಭಾಶಾಲಿ ವಿರೋಧ ಪಕ್ಷದ ನಾಯಕರೆಲ್ಲ ಅರಳಿದ್ದು ಆ ನೆಹರು ಯುಗದಲ್ಲಿ. ಆ ತುರ್ತು ಪರಿಸ್ಥಿತಿ ನಂತರದ ಇಂದಿರಾ ಕಾಂಗ್ರೆಸ್ ಬೇರೆನೆ. ಆ ಕಾಂಗ್ರೆಸ್ ಚರಿತ್ರೆನೇ ಬೇರೆ. ಅದು ಮುಂದುವರ್ಕೊಂಡು ಬರ್ತಾ ಇದೆ. ನಟರಾಜ್ ಗೌಡ್ರೆ ಏನ್ ಹೇಳ್ತೀರಿ ಇದಕ್ಕೆ? ಇಲ್ಲ, ಈಗ ಏನಾಗಿದೆ ಅಂದ್ರೆ ಕೆಲವು ವ್ಯಾಖ್ಯಾನ ಇದಾವಲ್ಲ, ಕಾಲ ಬದಲಾಗಿದೆ. ಹೆಂಗ್ ಬದಲಾಗಿದೆ ಅಂದ್ರೆ ಈ ಕೆಲವು ವಿಶ್ಲೇಷಕರು, ವಿಮರ್ಶಕರು ಗುಪ್ತ ಬೆಂಬಲಿಗರು, RSS ಗುಪ್ತ ಬೆಂಬಲಿಗರು. ನಿಮ್ ವಿರೋಧಿ RSS ಬಿಜೆಪಿ ಎದುರಿಸ್ರಿ. ನಿಮ್ಮ ವಿರೋಧಿ RSS ಅಲ್ಲ, ಇವ್ರು ಕಾಂಗ್ರೆಸ್ ದೌರ್ಬಲ್ಯ. ಅದು ಇವ್ರು ಚುನಾವಣೆಯಲ್ಲಿ ಎದುರಿಸಬೇಕಾಗಿರೋದು ಬಿಜೆಪಿ ಸೋಲ್ಸಿ, ಮೋದಿ ಅಮಿತ್ ಶಾ ಸೋಲ್ಸಿ. ಮೋಹನ್ ಭಾಗವತ್ ನೀವು ಅಪೋನೆಂಟ್ ಅಲ್ಲ. RSS ಅದು ಬಹಳ ಸುಲಭದ ತರ್ಕ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಜನ ಯಾರು ನಂಬಲ್ಲ. ಸೋನಿಯಾ ಗಾಂಧಿ ಅವ್ರನ್ನ ಕಮೇನಿಗೊಳಿಸೋದು ಇಂಥವೆಲ್ಲ ಮಾಡ್ತಾರೆ. ಯಾಕಂದ್ರೆ ಅವ್ರ ಗುಪ್ತ ಅಜೆಂಡಾಗಳು. ಮನಮೋಹನ್ ಸಿಂಗ್ ಅಂತ ಒಬ್ಬ ಮೇಧಾವಿ ಅರ್ಥಶಾಸ್ತ್ರ, ಅವ್ರ ಹೆಸರು ಹೇಳೋದಿಲ್ಲ. ಭಾರತದಲ್ಲಿ ಮೌನ ಕ್ರಾಂತಿ ತಂದ್ರು ಮನಮೋಹನ್ ಸಿಂಗ್. ಅವರು ಪ್ರಧಾನಮಂತ್ರಿ ಆಗಿದ್ರು. ಒಂದ್ ದಿವಸ ಆದ್ರೂ KPCC ಕಚೇರಿ ಅವರ ವೇದಿಕೆಯಲ್ಲಿ ಮನಮೋಹನ್ ಸಿಂಗ್ ಜೈಕಾರ ಕೇಳಿದ್ದಾರೆ ಕಾಂಗ್ರೆಸ್ಗರಲ್ಲಿ. ಈ ಗುಲಾಮಿ ಮನಸ್ಥಿತಿಯಿಂದ ಹೊರಗೆ ಬನ್ನಿ ಕಾಂಗ್ರೆಸ್. ವ್ಯಕ್ತಿ ಪೂಜೆ, ಗುಲಾಮಿ ನಿಷ್ಠೆ ಆ ಕುಟುಂಬಕ್ಕೆ, ಅದರಿಂದ ಹೊರಗೆ ಬನ್ನಿ. ಅಲ್ಲಿ ಬಿಜೆಪಿ ಎಂತಹ ಕೆಪಾಸಿಟಿ ಇದೆ ಬಿಜೆಪಿಗೆ. ಮಹಾರಾಷ್ಟ್ರದಲ್ಲಿ ಹೆಂಗೆ ಸೂರ್ಯ ಊಟಕ್ಕೆ ಮುಂಚೆ ಫಡ್ನವೀಸ್ ಪ್ರಮಾಣ ತಗೊಂಡ್ರು. ಅಂತ ದುಡುಕ ಅಂತ ಎಡವಟ್ಟಾಗಬಾರದು ಅಂತಂದು ಈ ರಾಜ್ಯಪಾಲರು, ತಮಿಳುನಾಡು ರಾಜ್ಯಪಾಲರು 2ನೇ ಚಾನ್ಸ್ ಕೊಟ್ಟರು ವಿಜಯ್ಗೆ. ಹಾಗಾಗಿ ಅದನ್ನ ಬೆಂಬಲ ಕೊಡುವಂತವ್ರು ಇಂತಹದಕ್ಕೆ ವಿರೋಧ ಮಾಡ್ತಾರೆ. ಯಾರು ಸಂಸ್ಕೃತಿ ದೊಡ್ಡ ಮುಖಭಂಗ ಆಯ್ತು ಮೋದಿಗೆ. ಅದರಿಂದ ಇದು ಒಂದು ಜಾತ್ಯತೀತ ದೇಶ, ಸಂವಿಧಾನಬದ್ಧ ದೇಶ, ಸಂವಿಧಾನವೇ ಪರಮೋಚ್ಚ ಧರ್ಮ, ಪ್ರಜಾಪ್ರಭುತ್ವ ಧರ್ಮ. ಅದಕ್ಕೆ ಗೌರವ ಕೊಡಬೇಕಾದ ಹೊಣೆಗಾರಿಕೆ ಪ್ರತಿಯೊಬ್ಬರಿಗೂ ಇದೆ. ಕಾಂಗ್ರೆಸ್ ಟಿವಿಗೆ ಬೆಂಬಲ ಕೊಡೋದ್ರೆ ಎಲ್ಲರೂ ಗೌರವಿಸಬೇಕೆ ಹೊರತು ಅದನ್ನ ಮನೋಧರ್ಮ, ಮನಸ್ಥಿತಿ, ಅವರ ಸಂಕುಚಿತ ಮನೋಭಾವನ ತೋರಿಸ್ತದೆ. ಇವತ್ತು ಸಂವಿಧಾನ ಗೆದ್ದಿದೆ, ಪ್ರಜಾಪ್ರಭುತ್ವ ಗೆದ್ದಿದೆ, ಬೆಂಬಲ ಕೊಡ್ಬೇಕು. ಆ ತಮಿಳಿಗರಿಗೆ ಗೌರವ ಕೊಡಬೇಕು. ಅದನ್ನ ವಿರೋಧ ಮಾಡಿ ತಮಿಳಿಗರಿಗೆ ಅವಮಾನ ಮಾಡ್ತಾ ಕೆಲವರು ಮನಸ್ಥಿತಿ ಅನಾವರಣಗೊಳ್ತಾ ಇದೆ.
ಈಗ ಇವತ್ತು ಒಂದು ಇನ್ನೊಂದು ಸುಭದ್ರ ನಟರಾಜ್ ಗೌಡ್ರೆ. ಸರ್ಕಾರ ಆಗ್ಬೇಕು, ಓಕೆ ಜನಪರ ಸರ್ಕಾರ ಆಗ್ಬೇಕು, ಅದಷ್ಟೇ. ನಮ್ಮ ಸರ್ಕಾರದಲ್ಲಿ ಅಧಿಕಾರದ ಭಾಗ ಆಗ್ಲಿಕ್ಕೆ ನಮ್ಗೆ ಯಾವ ಇಷ್ಟ ಇಲ್ಲ. ಈಗ ನಟರಾಜ್ ಗೌಡ್ರೆ, ನೀವೇ ಈಗ ಒಂದ್ ಸೆಕೆಂಡ್ ನಟರಾಜ್ ಗೌಡ್ರೆ, ಆದ್ರೆ ಇದನ್ನ ಈ ದೇಶದ ಸೆಕ್ಯುಲರಿಸಂ ಸೋಷಿಯಲಿಸಂ ಉಳಿಸ್ಬೇಕು, ಹೋರಾಟ ಮಾಡ್ಬೇಕು ಅಂತ ನಾವು ಬದ್ಧವಾಗಿದ್ದೀವಿ. ಓಕೆ, ಇನ್ನೊಂದು ಜನಾದೇಶದ ಬಗ್ಗೆ ನೀವು ಹೇಳ್ತಾ ಇದ್ರಿ. ಕಳೆದ 2014 ಆದ ನಂತರದಿಂದ ನೀವು ಯಾರ್ಯಾರ ಜೊತೆ ಕೈ ಜೋಡಿಸಿದ್ರು ಅಥವಾ ಇಂಡಿಯಾ ಅನ್ನುವಂಥ ಒಂದು ಮೈತ್ರಿಕೂಟ ಮಾಡ್ಕೊಂಡಿದ್ರು, ಒಂದೊಂದಾಗೆ ಎಲ್ಲಾ ರಾಜ್ಯಗಳನ್ನು ನೀವು ಕಳ್ಕೊಂಡು ಬರ್ತಾ ಇದ್ದೀರಿ. ಈಗ ತಮಿಳ್ನಾಡಲ್ಲೂ ಅಷ್ಟೇ, ಎಲೆಕ್ಷನ್ಗೂ ಮುಂಚೆ ನೀವು ಯಾರ ಜೊತೆ ಕೈ ಜೋಡಿಸಿದ್ರೋ ಅದನ್ನು ಕೂಡ ಈಗ ಕೈ ತಪ್ಪೋಯ್ತು. ಇವಾಗ ನೀವು TVK ಸಪೋರ್ಟ್ ಮಾಡ್ತಿದ್ದೀರಾ ಅಂದ್ರೆ, ಈ ಹಿಂದೆ ನೀವೇನು ಅಲಯನ್ಸ್ ಮಾಡ್ಕೊಂಡಿದ್ರಲ್ಲ ತಮಿಳ್ನಾಡಲ್ಲಿ, ಅದರ ರಿಸಲ್ಟ್ ನೋಡಿದಾಗ ಜನಾದೇಶ ಏನಾಗಿತ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ. ಜನ ಅವರನ್ನು ತಿರಸ್ಕರಿಸಿದ್ದಾರೆ, ಅಲಯನ್ಸ್ ಮಾಡ್ಕೊಂಡಿದ್ದ ನಿಮ್ಮನ್ನು ತಿರಸ್ಕರಿಸಿದ್ದಾರೆ ಅಂತಾನೆ ಅರ್ಥ ಬರೋದಲ್ಲ ಅಲ್ಲಿಗೆ. ನಾನು ನಿಮ್ಗೆ ಹೇಳ್ದೆ ಶರತ್, ಬಿಗಿನಿಂಗ್ ಅಲ್ಲಿ ಹೇಳ್ದೆ, DMK ಕಾಂಗ್ರೆಸ್ ಮೈತ್ರಿಕೂಟವನ್ನ ತಿರಸ್ಕಾರ ಮಾಡಿದ್ದಾರೆ, AIADMK ಬಿಜೆಪಿಯನ್ನ ತಿರಸ್ಕಾರ ಮಾಡಿದ್ದಾರೆ, ಓಕೆ, TVK ಬೆಂಬಲ ಕೊಟ್ಟಿದ್ದಾರೆ ಜನ. ಓಕೆ, ಈಗ TVK ಅತಂತ್ರದಲ್ಲಿದೆ. ಓಕೆ, ಯಾರಾದ್ರೂ ಸೇರಿ ಸರ್ಕಾರ ಮಾಡ್ಬೇಕಲ್ಲ, ಅಧಿಕಾರದ ಹಂಚಿಕೆ ಆಸೆಗೋಸ್ಕರ ಅಲ್ಲ, ಜನರ ಭಾವನೆಗಳಿಗೋಸ್ಕರ, ನಿಮ್ಮ ದೋಸ್ತಿನ ಕೈ ಬಿಡ್ತೀರಾ ಹಾಗಾದ್ರೆ ತಮಿಳ್ನಾಡಲ್ಲಿ? ನಿಮ್ ದೋಸ್ತಿನ ಕೈ ಬಿಡ್ಬೇಕಾಗುತ್ತೆ ರಾಜಕಾರಣಕ್ಕೋಸ್ಕರ, ಹಿಂದಿ ಹೇರಿಕೆ ದಬ್ಬಾಳಿಕೆ ನಿಲ್ಸಕ್ಕೋಸ್ಕರ, ಕೋಮುವಾದಿಗಳ ಅಟ್ಟಹಾಸವನ್ನು ನಿಲ್ಸಕ್ಕೋಸ್ಕರ, ಸಂವಿಧಾನವನ್ನು ರಕ್ಷಣೆ ಮಾಡಕ್ಕೋಸ್ಕರ ನಾವು ಯಾವ ತ್ಯಾಗಕ್ಕೂ ಸಿದ್ಧ ಆಗ್ಬೇಕಾಗ್ತದೆ. ನಾವು ಕೆಲವರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗ್ತಲೇ ಇರ್ಬೋದು, ಆದರೆ ಈ ತೀರ್ಮಾನ ಅಧಿಕಾರಕ್ಕಲ್ಲ, ಇದು ಒಂದು ಜನತೆಗೆ ಗೌರವ ಕೊಡಕ್ಕೋಸ್ಕರ. ಇದನ್ನು ಸಹಿಸದ ಕೆಲವರು ನೆಗೆಟಿವ್ ವಿಶ್ಲೇಷಣೆ ಮಾಡ್ತಾರೆ, ಅದನ್ನ ನಾವು ಅಗತ್ಯ ಇಲ್ಲ. ಈಗ ಈ ಕೊಟ್ಟಿರೋ ನಿಮ್ಮ ಸಪೋರ್ಟ್ ಷರತ್ತುಬದ್ಧ ಸಪೋರ್ಟ್ ಮಾಡ್ಬೇಕಾದ್ರೆ ಎಲ್ಲ ಹೊಣೆಗಾರಿಕೆ ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ತಾರತಮ್ಯ ತೋರಿ ಬಿಜೆಪಿಯೇತರ ಸರ್ಕಾರಗಳ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾರೆ, ಕರ್ನಾಟಕಕ್ಕೆ ಯಾವ ರೀತಿ ಆರ್ಥಿಕ ಅನ್ಯಾಯ ಮಾಡ್ತಾರೆ, ಅಥವಾ ದಕ್ಷಿಣ ಭಾರತಕ್ಕೆ ಯಾವ ರೀತಿ ಆರ್ಥಿಕ ಅನ್ಯಾಯ ಮಾಡ್ತಾರೆ, ಅದಕ್ಕೆ ತಮಿಳುನಾಡು ಮಾಡಲೇ ಇರಲಿಕ್ಕೆ ಒಂದು ಆಶಯ ಮಾಡಬಹುದು ನಾವು. ಮೋದಿ ಕರ್ನಾಟಕದ ತೆರಿಗೆಯಲ್ಲಿ ಲೂಟಿ ಮಾಡ್ಕೊಂಡು ತಗೊಂಡೋಗ್ತಾರೆ, ಗುಜರಾತಿಗಳು ಹಂಚ್ತಾರೆ, ಉತ್ತರ ಪ್ರದೇಶಕ್ಕೆ ಹಾಕ್ತಾರೆ, ಕರ್ನಾಟಕ ವಾಪಸ್ ಕೊಡ್ತಾ ಇಲ್ಲ. ಕರ್ನಾಟಕಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ ಕೇಂದ್ರ ಸರ್ಕಾರದಿಂದ, ದಕ್ಷಿಣ ಭಾರತಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ ಕೇಂದ್ರ ಸರ್ಕಾರದಿಂದ. ಈ ದಬ್ಬಾಳಿಕೆ, ಹಿಂದಿ ಮತ್ತು ಸಂಸ್ಕೃತಿಯ ದಬ್ಬಾಳಿಕೆಯಿಂದ ಮುಕ್ತಿ ಬೇಕಿದೆ, ಅದಕ್ಕಾಗಿ ಈ ಬೆಂಬಲ ನಾವು ಕೊಟ್ಟಿದ್ದೇವೆ. ಈ 2023ರಲ್ಲಿ ಗೆದ್ದು ಬಂದಾಗಿಂದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ DMK ಪಕ್ಷದ ಪ್ರಣಾಳಿಕೆ ರೀತಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ಬಿಟ್ರು. ನಮ್ಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಡ, ನಮ್ಗೆ ತ್ರಿಭಾಷಾ ಸೂತ್ರ ಬೇಡ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಿದ್ದು ಕೂಡ ಜವಾಹರ್ಲಾಲ್ ನೆಹರು ನೇತೃತ್ವ ಪ್ರಪ್ರಥಮ ಕಾಂಗ್ರೆಸ್ ಸರ್ಕಾರ. ತ್ರಿಭಾಷಾ ಸೂತ್ರವನ್ನು ಅಳವಡಿಸಿದ್ದು ಕೂಡ ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸರ್ಕಾರ. ಎಲ್ಲ ಚಾಲ್ತಿಯಲ್ಲಿ ಇತ್ತು. ದಕ್ಷಿಣ ಭಾರತ ಹಿಂದಿ ಪ್ರಸಾರ ಸಭಾ ಇದ್ದಿದ್ದೆ ಮದ್ರಾಸ್ನಲ್ಲಿ. ಆಮೇಲೆ ಇನ್ನೊಂದು, ಆ ಹಿಂದಿ ವಿರೋಧ ಅನ್ನೋದು ನಮ್ಮ ಉತ್ತರ ಕರ್ನಾಟಕದಂತೂ ಯಾವ ಹಿಂದಿ ವಿರೋಧ ಇಲ್ಲ. ನಾನಂತೂ ಹೈದರಾಬಾದ್ ಕರ್ನಾಟಕ ಮೂಲದಿಂದ ಬಂದಿರೋಣ. ನಮ್ಮ ಧರ್ಮಸಿಂಗ್ ಮತ್ತು ಖರ್ಗೆ ಸಾಹೇಬ್ರೆಲ್ಲ ಲೋಕಸಭೆಯಲ್ಲಿ ಮಿಂಚಿದ್ದೆ, ಅವ್ರಿಗೆ ಸರಿಸಾಗಿ ಹಿಂದೂಸ್ತಾನಿ ಭಾಷೆಯಲ್ಲಿ ಮಾತಾಡೋಕೆ ಅವಕಾಶ ಸಿಕ್ಕಾಗ ಮಿಂಚಿದ್ರು. ಈ ಜಾತಿ ನಿಂದನೆ, ಭಾಷಾ ದ್ವೇಷವನ್ನು ಎಲ್ಲಿವರೆಗೆ ತಗೊಂಡು ಹೋಗ್ತೀರಾ ನೀವು? ಇವತ್ತು ಏನಾದ್ರು ಭಾರತದಲ್ಲಿ ಬ್ರಾಹ್ಮಣ ಕುಟುಂಬದ ಮಾಲೀಕತ್ವದಲ್ಲಿರೋ ಏಕೈಕ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷನೇ. ಕಾಶ್ಮೀರಿ ಪಂಡಿತ್ ಬ್ರಾಹ್ಮಣ ಕುಟುಂಬದ ಪರ್ಮನೆಂಟ್ ಮಾಲೀಕತ್ವದಲ್ಲಿದೆ, ಅದು ನೇತೃತ್ವ ಅಲ್ಲ ಅಲ್ಲಿ. ಆ ರೀತಿ ಅವ್ರು ಸ್ವೀಕರಿಸ್ಬಿಟ್ಟಿದ್ದಾರೆ ತಮ್ಮ ಪಕ್ಷನ. ಆದ್ರೆ ಇಲ್ಲಿ ಮಾತ್ರ DMK ಅನುಕರಣೆ ಮಾಡ್ತಾ ಹೋಗೋದು. ಇದು ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಸೈದ್ಧಾಂತಿಕ ಗೊಂದಲಗಳಲ್ಲಿ ಸಿಕ್ಕಾಕೊಂಡಿದೆ ಅಂತಂದ್ರೆ, ಜಾತ್ಯತೀತತೆ ಅಂದ್ರೆ ಯಾವುದು? ನನ್ನ ಪ್ರಕಾರ ಎಲ್ಲ ಬಗೆಯ ಸ್ವಜನ ಪಕ್ಷಪಾತವನ್ನ ನಿರಾಕರಿಸೋದು ನಿಜವಾದ ಜಾತ್ಯತೀತತೆ. ಬರೀ ಬ್ರಾಹ್ಮಣನಿಂದನೆ ಅಥವಾ ಮೇಲ್ಜಾತಿಯವ್ರನ್ನ ಇದು ಮಾಡ್ಬಿಡೋದು, ಅಥವಾ ಮುಸ್ಲಿಮ್ರಿಗೆ ಹೋಗ್ತಾ ಮುಸ್ಲಿಮರನ್ನ ಮನುಷ್ಯರ ತರ ನೋಡೋಕೆ ಶುರು ಮಾಡಿ. ಮೊನ್ನೆ ತಾನೇ ದಾವಣಗೆರೆ ಮುಸ್ಲಿಮರು ದೊಡ್ಡ ಸಂದೇಶ ಕೊಟ್ಟಿದ್ದಾರೆ. ಒಂದು SDBI ಅಭ್ಯರ್ಥಿ 19,000 ಮತಗಳನ್ನು ಪಡ್ಕೊಳ್ಳೋದ್ರ ಮೂಲಕ ತಮ್ಮ ರಾಜಕೀಯ ಸ್ವಂತಿಕೆ ಸ್ವಾಭಿಮಾನ ಪ್ರಕಟಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಹೋಗ್ಲಿ, ದಲಿತರ ಪರವಾಗಿದ್ದಾರಾ? DJ ಹಳ್ಳಿ ಪ್ರಕರಣದಲ್ಲಿ ಒಬ್ಬ ಕಾಂಗ್ರೆಸ್ ದಲಿತ ಶಾಸಕನ ಮನೆ ಸುಟ್ಟು ಹಾಕ್ಬಿಟ್ರು. ಆ ಕಿಡಿಗೇಡಿಗಳ ಬಗ್ಗೆ ಒಂದು ಟೀಕೆ ಮಾಡ್ಲಿಕ್ಕೆ 5 ದಿವಸ ತಗೊಂಡ್ರು ಆ ಘಟನೆ ಖಂಡಿಸ್ಲಿಕ್ಕೆ. ಅಷ್ಟೆಲ್ಲ ಆತನ ಟಿಕೆಟ್ ನಿರಾಕರಿಸ್ಬಿಟ್ಟು ಆ ದಲಿತ ಶಾಸಕನ ರಾಜಕೀಯ ಬದುಕನ್ನೇ ಮುಗಿಸ್ಬಿಟ್ರು. ಒಂದೊಂದು ಸಾರಿ ಒಂದೊಂದು ಎರಡು ಸ್ಟಿಕ್ಕ, ಒಂದೊಂದು ಘಟನೆಯಲ್ಲಿ ಒಂದೊಂದು ರೀತಿಯಲ್ಲಿ ನೀವು ಮಾನದಂಡ ಬಳಸಿದ್ರೆ ಹೇಗೆ ನಿಮ್ಮನ್ನು ಒಪ್ಕೊಳ್ಬೇಕು? ನಿಮ್ಮ ಸೆಕ್ಯುಲರ್ ವಾದವನ್ನ, ನಿಮ್ಮ ನ್ಯಾಯ ಪ್ರಜ್ಞೆನ ಯಾವ ರೀತಿ ಒಪ್ಕೊಳ್ಳಿಕ್ಕಾಗತ್ತೆ? ಓಕೆ ನಟರಾಜ್ ಗೌಡ್ರೆ, ಸೈದ್ಧಾಂತಿಕ ಗೊಂದಲದಲ್ಲಿದೆ ಕಾಂಗ್ರೆಸ್ ಅನ್ನೋ ಮಾತು, ಏನ್ ಹೇಳ್ತೀರಿ ಇದಕ್ಕೆ? ಹೋದ್ರು ಡಿಸ್ಕನೆಕ್ಟ್ ಆಯ್ತು. ಓಕೆ, ಡಿಸ್ಕನೆಕ್ಟ್ ಆಗಿದೆ ಸರ್. ಅದೇ ಮಾತಾಡ್ತಾ ಇದ್ವಿ. ಈಗ TVKಗೆ ಇವತ್ತು ಸಂಜೆ ಅಥವಾ ನಾಳೆಗೆ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ರಾಜ್ಯಪಾಲರು ಅನುವು ಮಾಡಿಕೊಟ್ಟಿರೋದು. ಸೊ ಈಗ ಸವಾಲಿರೋದು ಫ್ಲೋರ್ ಟೆಸ್ಟ್. ಸೊ ಸಾಧ್ಯತೆ ಬಗ್ಗೆ ಮಾತಾಡೋದಾದ್ರೆ, ಬಟ್ ಈಗ ಮಧ್ಯಾಹ್ನ ಪಳನಿಸ್ವಾಮಿ ಅವ್ರಿಗೇನೋ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರಂತ ರಾಜ್ಯಪಾಲರು. ಪಳನಿಸ್ವಾಮಿ ಅವರು ಬಂದು ಏನು ನಿವೇದಿಸ್ಕೊಳ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿ ದಿಢೀರ್ ಬೆಳವಣಿಗೆಯಲ್ಲಿ ಅಂತರಂಗದ ಮಾತುಕತೆಗಳು ನಡೀತಾ ಇದೆ ಅಂತ ಮಾತಾಡ್ತೀನಿ. ಒಂದು ಅಪ್ಡೇಟ್ ಇದೆ.
ನೋಡಿ, AIADMK ಪಕ್ಷ ಇಬ್ಬಾಗ ಆಗುತ್ತಾ ಅಂತ ಟಿವಿಕೆ ಬೆಂಬಲಿಸೋದಕ್ಕೆ ಒಂದು ಬಣ. ಈಗ ರೆಸಾರ್ಟ್ನಲ್ಲಿ ಒಂದಷ್ಟು ಜನ ಶಾಸಕರು ಹೋಗಿದ್ದಾರೆ. ಶಾಸಕ ಷಣ್ಮುಗಂ ನೇತೃತ್ವದಲ್ಲಿ ತಮಿಳುನಾಡು ಉತ್ತರ ಭಾಗದ ಶಾಸಕರ ಬಣ ಇದು. 25ಕ್ಕೂ ಹೆಚ್ಚು AIADMK ಶಾಸಕರು ಬಂಡಾಯ ಸಾರ್ತಾ ಇದ್ದಾರೆ ಅನ್ನೋ ಮಾತು. ಇಬ್ಬಾಗದತ್ತ ಸಾಗ್ತಾ ಇದೆ AIADMK ಪಕ್ಷ. ಟಿವಿಕೆ ಬೆಂಬಲಿಸುವುದಕ್ಕೆ ಒಂದು ಬಣ ಬಿಗಿ ಪಟ್ಟು ಹಿಡಿದಿದೆ ಅಂತ. ಪಟ್ಟು ಹಿಡಿದು ರೆಸಾರ್ಟ್ಗೆ ಈಗ ಶಾಸಕರು ಹೋಗಿದ್ದಾರೆ. ಈಗ ಒಂದ್ ರೀತಿಯಾಗಿ ರೆಸಾರ್ಟ್ ರಾಜಕಾರಣ ಶುರುವಾಗ್ತಾ ಇದೆ. ಸದ್ಯದ ಬೆಳವಣಿಗೆ ಏನಿದೆ ಅದೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ತಮಿಳುನಾಡಿನಿಂದ ನಮ್ಮ ರಾಜ್ಯ ನ್ಯೂಸ್ನ ಪ್ರತಿನಿಧಿ ಶಿವು ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವು, ಈಗ ಸದ್ಯ ತಮಿಳುನಾಡು ರಾಜಕೀಯ ಬೆಳವಣಿಗೆಗಳನ್ನ ಹತ್ತಿರದಿಂದ ಗಮನಿಸ್ತಾ ಇದ್ದೀರಿ. ರೆಸಾರ್ಟ್ ರಾಜಕಾರಣ ಶುರುವಾಗಿದೆ. ಜೊತೆಗೆ ರಾಜ್ಯಪಾಲರು ಅನುವು ಮಾಡಿಕೊಟ್ಟಿದ್ದಾರೆ, ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಪ್ರಮಾಣ ವಚನ ಸ್ವೀಕರಿಸಬಹುದು. ಸದ್ಯ ಈಗಿರೋದು ಆಕ್ಚುಯಲ್ ಆಗಿ ಸಿಚುವೇಶನ್ ಸಿನಿಮಾ ಸ್ಟೈಲ್ನಲ್ಲಿ ಅಂತ. ಸೊ ಓವರ್ ಆಲ್ ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಓವರ್ ಟು ಯು. ಎಸ್ ಶರತ್, ಇಲ್ಲಿ ಇದೀಗ ತಾನೇ ಟಿವಿಕೆ ಮುಖ್ಯಸ್ಥ ಅವರ ಮನೆಗೆ ಬಂದಿದ್ದಾರೆ. ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿಕೊಂಡು ರಾಜ್ಯಪಾಲರು ಈಗ ಅವರಿಗೆ ಇನ್ನೇನು ನೀವು ಸರ್ಕಾರ ರಚನೆ ಮಾಡಬಹುದು, ನಾನು ಕೊಡುವಂತ ಸಮಯದಲ್ಲಿ ನೀವು ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತೆ ಅನ್ನುವಂತ ಒಂದು ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಈಗ ಅಲ್ಲಿಂದ ರಾಜಭವನದಿಂದ ಭೇಟಿಯನ್ನು ಮುಗಿಸ್ಕೊಂಡು ನೇರವಾಗಿ ಪಟ್ಟಣಂಬಾಕಂನಲ್ಲಿರುವಂತಹ ಅವರ ಮನೆಗೆ ಬಂದಿದ್ದಾರೆ. ಅವರ ಮನೆಯಲ್ಲಿ ಈಗ ರಾಜಕೀಯ ಮುಖಂಡರು ಕೂಡ ಆನಂದ್ ಸೇರಿದಂತೆ ನಿರ್ಮಲ್ ರಾಜು ಸೇರಿದಂತೆ ಎಲ್ಲರೂ ಕೂಡ ಈಗ ಒಳಗಡೆ ಮಾತುಕತೆಯನ್ನು ಮಾಡ್ತಾ ಇರುವಂತದ್ದು. ಇನ್ನ ಅವರು ಪಾರ್ಟಿ ಕಚೇರಿಯಲ್ಲೂ ಕೂಡ ಅಲ್ಲಿಯೂ ಕೂಡ ಒಂದು ಈ ಮುಂದಿನ ತಯಾರಿ ಬಗ್ಗೆ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಸೊ ಇಲ್ಲಿ ಟಿವಿಕೆಯಲ್ಲಿ ಇದೀಗ ಒಂದು ರೀತಿಯಲ್ಲಿ ಬಿರುಸಿನ ಚಟುವಟಿಕೆ ಗರಿಗೆದರಿದೆ ಅಂತಾನೆ ಹೇಳ್ಬಹುದು. ಇಲ್ಲಿ ಈಗ ಸದ್ಯಕ್ಕೆ ಪಟ್ಟಣಪಾಕಂನಲ್ಲಿರುವಂತಹ ವಿಜಯ್ ಅವರ ಮನೆ ಮುಂಭಾಗದಲ್ಲಿ ನಿನ್ನೆ ಇದ್ದಷ್ಟು ಕ್ರೌಡ್ ಯಾವುದೂ ಇಲ್ಲ. ಯಾಕೆಂತಂದ್ರೆ ನಿನ್ನೆ ಯಾವಾಗ ರಾಜ್ಯಪಾಲರು ಈ ರೀತಿಯ ಒಂದು ನಡೆಯನ್ನ ಅನುಸರಿಸಿದ್ರು ಆಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿಂದ ಹೊರಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ನಿನ್ನೆ ಅವ್ರಿಗೆ ಕೊಟ್ಟಿದ್ದಂತ ಕಾನ್ವಾಯ್ ಏನಿದೆ, ಅವ್ರಿಗೆ ಕೊಟ್ಟಿದ್ದಂತ ಸೆಕ್ಯೂರಿಟಿ ಏನಿದೆ, ಸೆಕ್ಯೂರಿಟಿ ಕೂಡ ಬೇಡ ಅಂತ ಹೇಳಿದ್ರು ಅನ್ನುವಂತ ಮಾಹಿತಿಗಳು ಇಲ್ಲಿನ ಅಧಿಕಾರಿ ವರ್ಗ ಹೇಳ್ತಾ ಇದ್ದಾರೆ. ಅಂದ್ರೆ ನಿನ್ನೆ ಬಹಳಷ್ಟು ಅವರಿಗೆ ಏನು ಅತಿ ಹೆಚ್ಚು ಸ್ಥಾನಗಳು ಪಡ್ಕೊಳ್ತಾ ಇದ್ದಂತಾನೆ ಅವರಿಗೆ ಒಂದು ಇನ್ನೇನು ಸಿಎಂ ಆಗ್ತಾರೆ ಅನ್ನುವಂತ ಕಾರಣದಿಂದಾಗಿ ಪೊಲೀಸರು ಸ್ವಯಂ ಅವರೇ ಬಂದು ಅವರಿಗೆ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡಿದ್ದು, ಕಾನ್ವೆಯನ್ನ ಪ್ರೊವೈಡ್ ಮಾಡಿದ್ದು. ಆ ಕಾನ್ವೆ ನನಗೆ ಬೇಡ ಅನ್ನುವಂಥದ್ದನ್ನ ಹೇಳಿದ್ರು. ನಾನು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಆನಂತರದಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇದೆಯೋ ಅದನ್ನ ಮಾಡಿ, ಆದ್ರೆ ಈಗ ಬೇಡ ಅಂತ ಹೇಳಿದ್ರು ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಸಿಕ್ಕಂತಹ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು. ಸೊ ಈಗ ಸದ್ಯಕ್ಕೆ ಒಳಗಡೆ ಈಗ ಯಾವ ರೀತಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದು ಜೊತೆಗೆ ಬಹುಮತ ಸಾಬೀತು ಮಾಡುವಂತದಕ್ಕೆ ಈಗ ಯಾರೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ, ಈಗ 5 ಕಾಂಗ್ರೆಸ್ನವರು ಕೊಟ್ಟಿರುವಂತದ್ದು, ವಿಸಿಕೆ ಕೂಡ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇದರ ನಂಬರ್ ಗೇಮ್ ಏನಿದೆ ಆ ಎಲ್ಲ ನಂಬರ್ಗಳನ್ನ ಕ್ರೋಢೀಕರಣ ಮಾಡ್ತಾ ಇರುವಂತದ್ದು. ಮತ್ತೆ ಎಲ್ಲ ನಾಯಕರು ಕೂಡ ಟಿವಿಕೆ ಮುಖ್ಯಸ್ಥ ವಿಜಯ್ ಅವ್ರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದಾರೆ. ಇದೀಗ ತಾನೇ ನಿರ್ಮಲ್ ರಾಜು ಕೂಡ ಟಿವಿಕೆ ಏನು ಮುಖ್ಯಸ್ಥ ವಿಜಯ್ ಅವರ ಮನೆಗೆ ಇದೀಗ ತಾನೇ ಒಳಗಡೆ ಹೋಗಿದ್ದಾರೆ. ಹಿಂದೆ ಆನಂದ್ ಕೂಡ ಅವರ ಜೊತೆಯಲ್ಲಿ ಹೋಗಿದ್ರು. ಕೆಲವು ನಿಮಿಷಗಳ ಹಿಂದೆ ಅಷ್ಟೇ ಈಗ ಮನೆ ಒಳಗಡೆ ಹೋಗಿರುವಂತದ್ದು. ಮನೆಯಲ್ಲಿ ಈಗ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ತಂತ್ರಗಾರಿಕೆಯನ್ನ ಅಂದ್ರೆ ಯಾವ ರೀತಿಯಲ್ಲಿ ಈಗ ನಾವು ಮುಂದಿನ ನಡೆಯನ್ನ ಅನುಸರಿಸಬೇಕಾಗತ್ತೆ, MLA ಗಳಿಗೆ ಯಾರ್ಯಾರು ಭರವಸೆ ಕೊಟ್ಟಿದ್ದಾರೆ, ಈಗ ಪುದುಚೇರಿಯಲ್ಲಿ ಇರುವಂತಹ AIADMKಯ 15 ಜನ ಏನಿದ್ದಾರೆ ಅವರ ಬಳಿ ಮಾತಾಡ್ತಾ ಇರುವಂತ ವಿಚಾರ. ಸೊ ಎಲ್ಲವನ್ನು ಕೂಡ ಓಕೆ ಶಿವು, ಇನ್ನೊಂದು ಕಡೆ AIADMK ಇಂದ ಒಂದಷ್ಟು ಜನ ಶಾಸಕರು ಈಗ ರೆಸಾರ್ಟ್ ಬರ್ತಾ ಇದ್ದಾರೆ ಅನ್ನೋ ಮಾತಿತ್ತು. ಎಷ್ಟು ಜನ ಬಂದ್ರು? ಜೊತೆಗೆ ಏನಾದ್ರು ಹಿಂಗೆ ಆಗ್ತಾ ಹೋದ್ರೆ AIADMK ಇಬ್ಬಾಗ ಆಗುತ್ತಾ ಈಗನ್ನೋ ಮಾತು ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರತ್, ಈಗ 15 ಜನ ಈಗಾಗಲೇ ಪುದುಚೇರಿಯ ರೆಸಾರ್ಟ್ ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವರನ್ನ ಷಣ್ಮುಗಂ ಮಾನಿಟರ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ಇದರ ಜೊತೆಯಲ್ಲೇನೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ರಾಜ್ಯಪಾಲರು ರಾಜಭವನದಿಂದ ಏನು ಪನ್ನೀರ್ಸೆಲ್ವಂ ಅವರು ಟೈಮನ್ನ ಕೇಳಿದ್ದಾರೆ. ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಲಾಗಿದೆ ಅಂತ ವಿಚಾರ ಕೇಳಿ ಬರ್ತಾ ಇದೆ. ಒಂದು ವೇಳೆ ಏನಾದ್ರೂ ಈ ಮಧ್ಯಾಹ್ನದ ವೇಳೆಗೆ 12:30 ವೇಳೆಗೆ ಎಡಪ್ಪಾಡಿ ಪಳನಿಸ್ವಾಮಿ ಏನಾದ್ರೂ ಹೋದ್ರೆ, ಅವ್ರನ್ನ ಭೇಟಿ ಮಾಡಿದ್ರೆ ಅವರು ಏನೆಲ್ಲ ಹೇಳಿ ಬರ್ತಾರೆ, ಅಲ್ಲಿಂದ ಮತ್ತೊಂದು ರಾಜಕೀಯ
ಒಂದು ಟ್ವಿಸ್ಟ್ ಗಳನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಇವರು ಹೋದಂತ ಸಂದರ್ಭದಲ್ಲಿ ಏನನ್ನ ಪ್ರತಿಪಾದನೆ ಮಾಡ್ತಾರೆ, ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಪ್ರತಿಪಾದನೆ ಮಾಡ್ತಾರಾ, ಅಥವಾ ಈಗಾಗ್ಲೇನೆ 15 ಜನ ಹೋಗಿದ್ದಾರೆ ಅನ್ನುವಂಥದ್ದನ್ನ ಏನ್ ಹೇಳ್ತಾ ಇದ್ರೆ ಆ ಎಲ್ಲಾ ವಿಚಾರಗಳು ಕೂಡ ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಶರತ್. ಓಕೆ, ರವೀಂದ್ರ ರೇಷ್ಮೆ ಸರ್, ಈಗ ಸದ್ಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಅಂದರೆ ಈಗ ಮತ್ತೆ ಲೈನಲ್ಲಿ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಶಿವು, ಲೈನ್ನಲ್ಲೇ ಕಟ್ಟಾಗಿತ್ತು. ಓಕೆ ಶಿವು, ಈಗ ಡೀಟೇಲ್ಸ್ ಕೊಡ್ತಾ ಇದ್ದೀರಿ ಸುಮಾರು ಒಂದು 15 ಜನ ಅಂತೇಳಿ. ಬಟ್ ಇಲ್ಲಿ ಕಾಂಗ್ರೆಸ್ ಕೂಡ ಈಗ ಕೈ ಜೋಡಿಸಿದೆ TVK ಜೊತೆಗೆ ಅಲ್ವಾ? ಈಗ ಕಾಂಗ್ರೆಸ್ಸು ಈ ಕಡೆ ಸಪೋರ್ಟ್ ಕೊಡ್ತಾ ಇದೆ TVKಗೆ, ಈಗ AIADMKಯು ಸಪೋರ್ಟ್ ಕೊಡೋದಕ್ಕೆ ಒಂದಷ್ಟು ಜನ ಬರ್ತಾ ಇದ್ದಾರೆ ಅಂತ. ಇದು ಹೆಂಗೆ ವರ್ಕೌಟ್ ಆಗುತ್ತೆ ಪೊಲಿಟಿಕಲಿ, ಆಗುತ್ತಾ ಇದೆಲ್ಲ? ಖಂಡಿತವಾಗ್ಲೂ ಆಗುತ್ತೆ. ಈಗ AIADMK ಅವರು ಅವ್ರಿಗೆ 47 ಸ್ಥಾನಗಳಿದ್ದಾವೆ. ಆ 47 ಸ್ಥಾನಗಳಲ್ಲಿ ಅವರು 15 ಸ್ಥಾನಗಳನ್ನ ಕರ್ಕೊಂಡು ಬಂದ್ರೆ, TVK ಜೊತೆಗೆ ಬಂದ್ರೆ ಅದು ಯಾವುದೇ ರೀತಿಯ ಒಂದು ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ರಾಜಕೀಯ ಕಾನೂನಿನ ಲೆಕ್ಕಾಚಾರ. ಸೊ ಈ ಕಾನೂನಿನ ಲೆಕ್ಕಾಚಾರದಲ್ಲಿ ಈಗಾಗಲೇ ಅವ್ರನ್ನ 15 ಜನರನ್ನ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಘೋಷಣೆ ಮಾಡಿರುವಂತದ್ದು. ಇನ್ನೊಂದು ಕಡೆಗೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಏನಿದ್ದಾರೆ, ಅವರು ರಾಜ್ಯಪಾಲರ ಒಂದು ಸಮಯಾವಕಾಶವನ್ನ ಕೇಳಿದ್ದಾರೆ. ರಾಜ್ಯಪಾಲರ ಭವನದಿಂದ ಅವರಿಗೆ 12 ಗಂಟೆಗೆ ಸಮಯ ಕೂಡ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ವಿಚಾರಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲವಾದಂತ ವಿಚಾರ. ಈಗಾಗಲೇ ಒಂದ್ ಕಡೆ ಸ್ಟಾಲಿನ್ ಅವರು ಹೇಳಿದ್ದಾರೆ, ನಾವು ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ, ಸರ್ಕಾರ ರಚನೆ ಮಾಡ್ಲಿ, 6 ತಿಂಗಳು ನೋಡ್ತೀವಿ ಅನ್ನುವಂಥದ್ದನ್ನ ಬೆಳಿಗ್ಗೆ ಹೇಳಿಕೆ ಕೊಟ್ಟಿದ್ದಂಥದ್ದು. ಈ ರೀತಿಯ ಒಂದು ವಿಚಾರ ಏನಿದೆ, ಎಸ್ ಶರತ್, ಈ ರೀತಿಯ ಒಂದು ವಿಚಾರ ಏನಿದೆ, ಆ ವಿಚಾರ ನಾವು ಗಮನಿಸೋದಾದ್ರೆ ರಾಜಕೀಯವಾಗಿ ಈಗ ಎಡಪ್ಪಾಡಿ ಪಳನಿಸ್ವಾಮಿ ತೆಗೆದುಕೊಳ್ತಿರುವಂತದ್ದು, ಎಡಪ್ಪಾಡಿ ಪಳನಿಸ್ವಾಮಿಯ ಪಾರ್ಟಿಯಲ್ಲಿದ್ದಂತಹ ಷಣ್ಮುಗಂ ಅವರು 15 ಜನರನ್ನ ಕರ್ಕೊಂಡು ಹೋಗಿ ನಾವು TVKಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿರೋದು, ಇದೆಲ್ಲದರ ನಡುವೆ VKC ಕೂಡ ಸಪೋರ್ಟ್ ಮಾಡ್ತಾ ಇದೆ. ಒಟ್ಟು TVK ಸರ್ಕಾರ ರಚನೆ ಮಾಡಲೇಬೇಕು ಅಂತ ಹೇಳಿ ಒಂದು ಕಡೆ ವಿರೋಧ ಪಕ್ಷಗಳಲ್ಲಿ ಇರ್ತಕ್ಕಂಥ ಹಲವರ ಅಭಿಪ್ರಾಯ ಕೂಡ ಅದೇ ಆಗಿದೆ. ನೀವು ನೋಡಬಹುದು, ಗಮನಿಸಬಹುದು, ಏನು ಇವತ್ತು ಬೆಳಿಗ್ಗೆ ಟ್ವೀಟ್ ಮಾಡಿದಂತ ಪ್ರಕಾಶ್ ರಾಜ್ ಏನಿದ್ದಾರೆ, ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಸಂವಿಧಾನಬದ್ಧವಾಗಿ ರಾಜ್ಯಪಾಲರು ನಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳಿ ವಿಜಯ್ ಪರವಾಗಿ ಬ್ಯಾಟ್ ಅನ್ನ ಕೂಡ ಬೀಸಿರುವಂತದ್ದು. ಅವರ ನಡವಳಿಕೆ, ಅವರು ನಡ್ಕೊಂಡಿರುವಂತಹ ರೀತಿ ನಿಜಕ್ಕೂ ಅಸಂವಿಧಾನಿಕವಾಗಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಕರೆದು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು, ಏನು ಸಂವಿಧಾನವನ್ನ ಮತ್ತೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ಈ ಎಲ್ಲದರ ಬೆಳವಣಿಗೆಗಳ ನಡುವೆ ಸದ್ಯಕ್ಕೆ ಇವಾಗ ಮನೆಯಲ್ಲಿ TVKಯ ಮುಖ್ಯಸ್ಥ ವಿಜಯ್ ಅವರು ಅವರ ಮುಖಂಡರುಗಳ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಶರತ್, ಇನ್ನೊಂದು ಶಿವು ಏನಂತಂದ್ರೆ, ಈಗ AIADMK ಕಂಪ್ಲೀಟ್ ಪಾರ್ಟಿ TVKಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿಲ್ಲ, ಅದರಲ್ಲಿ ಒಂದು 15 ಜನ ಮಾತ್ರ ಈಗ ಸಪೋರ್ಟ್ ಕೊಡ್ತಿದ್ದಾರೆ ಅನ್ನೋದಕ್ಕೆ ಬಂದಿದ್ದಾರೆ. ಬಟ್ ಇದಕ್ಕೆ AIADMK ಪಕ್ಷ ಅವ್ರ ಮೇಲೆ ಏನಾದರೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗೋದು ಅಥವಾ ಬೇರೆ ಬೇರೆ ರೀತಿಯ ರಾಜಕೀಯ ಆಯಾಮಗಳನ್ನು ಪಡ್ಕೊಳ್ಳೋದು, ಈ ರೀತಿಯ ಸಾಧ್ಯತೆಗಳ ಬಗ್ಗೆ ಮಾತಾಡೋದಾದ್ರೆ? ಸೊ ಆ ಒಂದು ಸಾಧ್ಯತೆಗಳು ಕೂಡ ಇದೆ. ಎಡಪ್ಪಾಡಿ ಪಳನಿಸ್ವಾಮಿ ಆಗ್ಬೋದು, ಮತ್ತೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ, ಈಗಾಗಲೇ AIADMKಯ ಒಕ್ಕೂಟ ಏನಿದೆ, ಮೈತ್ರಿ ಅಲ್ಲಿರ್ತಕ್ಕಂಥ ಪಕ್ಷಗಳು ಎಲ್ಲರೂ ಕೂಡ ಒಟ್ಟಿಗೆ ನಿಂತ್ಕೊಂಡಿದ್ದಾರೆ. ಇದನ್ನ ಕೇಂದ್ರ ಸರ್ಕಾರ ಅವರನ್ನ ನಿಯಂತ್ರಣ ಮಾಡ್ತಿದೆ. ಈ ರೀತಿಯಲ್ಲಿ ಇದ್ದಂತಹ ವೇಳೆಯಲ್ಲಿ ಇಲ್ಲಿನ ಸ್ಥಳೀಯ ರಾಜಕಾರಣವೇ ಬೇರೆ ಆಗುತ್ತೆ. ಜನರ ಒಂದು ಮನಸ್ಥಿತಿಯನ್ನ, ಅವರ ನಾಡಿಯನ್ನ ಅರ್ತಿರುವಂತಹ ಇಲ್ಲಿನ ನಾಯಕರುಗಳು, ಅದರಲ್ಲಿ ನಾವು ಒಂದಷ್ಟು ಜನ ಇಲ್ಲಿನ ಈಗ TMKಗೆ ನಾವು ಸಪೋರ್ಟ್ ಮಾಡಲೇಬೇಕಾಗುತ್ತೆ, ಜನ ಮ್ಯಾಂಡೇಟ್ ಅವ್ರ ಕಡೆ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಮಾಡೋಣ ಅನ್ನುವಂತ ಒಂದು ಚರ್ಚೆ ಮಾಡಿದಂತ ವೇಳೆಯಲ್ಲಿ ಎರಡು ಇಬ್ಬಾಗ ಆಗಿರೋ ರೀತಿಯಲ್ಲಿ ಆಗಿರುವಂತದ್ದು. ಆ ಕಾರಣಕ್ಕೆ ಈಗ ಒಂದು 15 ಜನ AIADMK ಅವರು ಹೊರಗಡೆ ಬಂದು ಅವ್ರನ್ನ ರೆಸಾರ್ಟ್ ನಲ್ಲಿ ಇರಿಸಿರುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಇವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಕಂಪ್ಲೇಂಟ್ ಏನಾದ್ರೂ ಕೊಡ್ತಾ ಇದ್ದಾರಾ, ಅಥವಾ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನುವಂಥದ್ದು, ಮೈತ್ರಿಕೂಟ ನಾವು ಮಾಡ್ಕೊಳ್ತೀವಿ, ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಆ ತರದ ಒಂದು ಸಾಧ್ಯತೆಗಳು ಇಲ್ವೇ ಇಲ್ಲ. ಇಲ್ಲಿ ಬಂಡಾಯ ಎದ್ದಿರೋರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಏನೋಂತಾದ್ರೂ ಕೊಡುವಂತ ಸಾಧ್ಯತೆ ಇದೆ ಎಡಪ್ಪಾಡಿ ಪಳನಿಸ್ವಾಮಿ. ಹಾಗಾಗಿ ಈ ಮಧ್ಯೆ ಅವ್ರನ್ನ ಹೊರತುಪಡಿಸಿ ಬೇರೆಯವರು ಕೂಡ TVKಗೆ ಸಪೋರ್ಟ್ ಮಾಡುವಂತ ಸಾಧ್ಯತೆಗಳಿದಾವೆ. ಸೊ ಇನ್ನೇನು 15 ಜನರ ಸಪೋರ್ಟ್ ಇದೆ, ಇನ್ನು 3-4 ಜನ ಸಪೋರ್ಟ್ ಬಂದ್ರೆ ಒಂದು ರೀತಿಯಲ್ಲಿ ಫುಲ್ ಮೆಜಾರಿಟಿ ಆಗುತ್ತೆ. ಅವರು ಆಗ ಫ್ಲೋರ್ ನಲ್ಲಿ ಅವರು ಅವರ ಬಹುಮತವನ್ನು ಸಾಬೀತು ಮಾಡುವಂತದಕ್ಕೆ ಸ್ಪಷ್ಟವಾಗಿ ಸಾಧ್ಯ ಆಗುತ್ತೆ. ಈಗಾಗ್ಲೇನೆ ಎಲ್ಲರೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ 108 ಇರೋದ್ರಿಂದ 118 ಬೇಕಾಗಿರೋದ್ರಿಂದ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಜನಸಾಮಾನ್ಯರು ಕೂಡ ಮಾತಾಡ್ತಾ ಇದ್ದಾರೆ. ಶರತ್, ನಾವಿವತ್ತು ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಸಾರ್ವಜನಿಕರನ್ನ ಮಾತಾಡಿದಂತ ವೇಳೆಯಲ್ಲಿ ಕೇಂದ್ರ ಸರ್ಕಾರವನ್ನ ರಾಜ್ಯಪಾಲ
ರಾಜ್ಯಪಾಲರನ್ನ ಸಾಕಷ್ಟು ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಮಾತುಗಳನ್ನ ಆಡ್ತಾ ಇದ್ರು. ಜನರ ಅಭಿಪ್ರಾಯ ವಿಜಯ್ಗೆ ಟಿವಿಕೆಗೆ ಕೊಟ್ಟ ಮೇಲೆ ಅವ್ರಿಗೆ ಸರ್ಕಾರ ಮಾಡೋದಕ್ಕೆ ಬಿಡಬೇಕು, ಅವ್ರಿಗೆ ಇನ್ನು ಸತಾಯಿಸಬಾರದು ಅನ್ನುವಂತ ಅಭಿಪ್ರಾಯಗಳನ್ನೇ ಈಗ ಇಡೀ ತಮಿಳುನಾಡಿನಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಜನರ ಮಧ್ಯೆ ಅಂತಾನೆ ಹೇಳಬಹುದು. ಈಗ ಸದ್ಯದ ಮಟ್ಟಿಗೆ ಅವ್ರ ಪ್ರಕಾರ ಸಪೋರ್ಟ್ಗಳು ಸಿಗ್ತಾ ಇದ್ದಾವೆ. ಓಕೆ, ರೆಸಾರ್ಟ್ಗೆ ಒಂದು 15 ಜನ ಬಂದರು, AIADMK ಇಂದ, ಇನ್ನೊಂದು ಬೇರೆ ಬೇರೆ ಪಕ್ಷಗಳಿಂದ ಒಂದಷ್ಟು ಜನ ಬಂದಿದ್ದಾರೆ. ಹಂಗೋ ಹಿಂಗೋ ಮ್ಯಾಜಿಕ್ ನಂಬರ್ ಮೇಲ್ನೋಟಕ್ಕೆ ದಾಟುತ್ತೆ ಅಂತ ಅನ್ಕೊಂಡು ಇವತ್ತು ಸಂಜೆ ಇಲ್ಲ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರ, ಹೇಗಿದೆ ಸಿಚುವೇಶನ್. ಜೊತೆಗೆ ಅದಾದ್ಮೇಲೆ ಫ್ಲೋರ್ ಟೆಸ್ಟಲ್ಲಿ ಇದನ್ನ ಪ್ರೂವ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಒಂದು ಮಧ್ಯದ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ನಲ್ಲಿರುವಂಥ ಸವಾಲುಗಳು ಏನೇನು ಬರುತ್ತೆ ವಿಜಯ್ಗೆ ಅಂತ. ಯಾಕೆಂದರೆ ರಾಜಕೀಯಕ್ಕೆ ಈ ರೀತಿಯಾದಂಥ ಡೆವಲಪ್ಮೆಂಟ್ಗಳನ್ನು ಹತ್ತಿರದಿಂದ ನೋಡೋದಕ್ಕೆ ವಿಜಯ್ ಹೊಸಬ್ರು. ಹೆಂಗೆ ನಿಭಾಯಿಸ್ಬೋದು, ಏನೇನು ಸವಾಲು ಬರುತ್ತೆ ಅವ್ರಿಗೆ? ಅವರ ಜೊತೆಗೆ ಸಂಗೊಟ್ಟೆ ಅನ್ನುವಂಥ ಒಂದು ದೈತ್ಯವಾದಂಥ ನಾಯಕ ಇದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಯಾರು ಕೂಡ ಅವರ ಪಕ್ಷವನ್ನ ಹೊಸಬ್ರು ಅನನುಭವ ಇರೋರು ಅಂತ ಹೇಳಕ್ ಬರೋಲ್ಲ ಅನ್ನುವಂಥದ್ದು ಇಲ್ಲಿನ ರಾಜಕೀಯ ಪಂಡಿತರ ವಿಶ್ಲೇಷಣೆ. ಸಂಗೊಟ್ಟೆಯನ್ನೇನಿದ್ದಾರೆ, ಅವರು AIADMK ಇದ್ದಂತ ವೇಳೆಯಲ್ಲಿ ಅವರು ಸಾಕಷ್ಟು ಹುದ್ದೆಗಳನ್ನು ನಿಭಾಯಿಸಿ ಬಂದಿರುವಂತವರು, ಮತ್ತೆ ತಮಿಳುನಾಡಿನಲ್ಲಿ ಸಾಕಷ್ಟು ಹೆಸರನ್ನ ಪಡ್ಕೊಂಡಿದ್ದಂಥ ಅವರು ರಾಜಕಾರಣಿ. ಹಾಗಾಗಿ ಅವರು ಈಗ TVKಯಲ್ಲಿದ್ದಾರೆ, ಅವರು ಎಲ್ಲವನ್ನೂ ಕೂಡ ಗೈಡ್ ಮಾಡ್ತಾ ಇದ್ದಾರೆ. ಸೊ ಅದ್ರಾಗಿ ಅನನುಭವದ ಪ್ರಶ್ನೆನೇ ಬರೋದಿಲ್ಲ. ಇನ್ನು ಫ್ಲೋರ್ ಟೆಸ್ಟ್ ನಡೆಯುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ TVK ಗೆಲ್ಲುತ್ತೆ. ಯಾಕೆಂತ ಹೇಳಿದ್ರೆ ಹಲವಾರು ಜನ DMK ಒಳಗಡೆ ಇರ್ತಕ್ಕಂಥ ಕೆಲವರು AIADMK ಈಗಾಗಲೇ ಘೋಷಣೆ ಮಾಡ್ಕೊಂಡಿದ್ದಾರೆ, ಎಡಪಕ್ಷಗಳು, VCK. ಸೊ ಇವರೆಲ್ಲರೂ ಕೂಡ ಘೋಷಣೆ ಮಾಡ್ಕೊಂಡಿದ್ದಾರೆ. ಒಂದು ಬಹುಶಃ ಇವತ್ತು ಇಲ್ಲ ನಾಳೆ, ಬಹುತೇಕವಾಗಿ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರದಲ್ಲಿ ಅವರು ಕೊಡುವಂತ ಗವರ್ನರ್ ಕೊಡುವಂತ ಸಮಯದಲ್ಲಿ ಫ್ಲೋರ್ ಟೆಸ್ಟ್ ನಡೆಯುತ್ತೆ. ಫ್ಲೋರ್ ಟೆಸ್ಟ್ ಅಲ್ಲಿ ಬಹುತೇಕವಾಗಿ TVKಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ವಿಶ್ವಾಸದಲ್ಲಿದ್ದಾರೆ. ಈ ಮಧ್ಯದಲ್ಲಿ DMK AIADMK ಒಂದು ಮೈತ್ರಿ ಆಗೋದಾ, ಅವ್ರು ಸೇರ್ಕೊಂಡು ಸರ್ಕಾರ ರಚನೆ ಮಾಡಬಹುದಾ ಅನ್ನುವಂಥದ್ದು ನಿನ್ನೆ ಎಲ್ಲ ಏನು ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಆ ಒಂದು ವಿಚಾರ ಇವತ್ತಿಗೆ ಸಪ್ಪೆ ಕಾಣ್ತಾ ಇದೆ ತಮಿಳುನಾಡಿನ ಒಳಗಡೆ. ಯಾಕೆಂತ ಹೇಳಿದ್ರೆ 15 ಜನ ಯಾವಾಗ ಇಲ್ಲಿಂದ ಹೊರಗಡೆ ಹೋದ್ರು ಅಲ್ಲಿ ಅವರಿಗೆ ಮತ್ತೆ ಮೆಜಾರಿಟಿ ಬರೋದಿಲ್ಲ. ಇಬ್ರು ಕೂಡ ಸೇರ್ಕೊಂಡ್ರೆ ಮತ್ತೆ ಅವರಿಬ್ರು ಸೇರ್ಕೊಂಡ್ರು ಕೂಡ ಅದು ಅನೈತಿಕವಾದಂತ ಒಂದು ಸರ್ಕಾರ ಆಗುತ್ತೆ. ದಶಕಗಳ ಕಾಲ ಶತ್ರುಗಳಾಗಿದ್ದಂತವ್ರು ಇವತ್ತೇ ಹೇಗೆ ಮಿತ್ರರಾಗ್ಬಿಡ್ತಾರೆ? TVK ವಿರುದ್ಧವಾಗಿ ಇವ್ರು ಸೇರ್ಕೊಳ್ಳೋದಾದ್ರೆ ಈ ಹಿಂದೆ ಏನು ಆಪಾದನೆ ಮಾಡಿದ್ರು ಇವರೆಲ್ಲ ಒಂದೇ ಗುಂಪು, AIADMK, DMK ಜೊತೆಗೆ ಕೇಂದ್ರದ ಭಾಜಪ ಏನಿದೆ ಅವರೆಲ್ಲರೂ ಕೂಡ ಒಂದೇ ಗುಂಪು ಅಂತ ಭಾಷಣಗಳಲ್ಲಿ ವಿಜಯ್ ಹೇಳ್ತಾ ಇದ್ರು. ಅದು ಸತ್ಯ ಆದಂತಾಗಿದೆ. ಇದನ್ನೇ ಇವತ್ತು ಮಾತನಾಡ್ತಾ ಇದ್ದಾರೆ ಜನ. ಹಾಗಾಗಿ ಬಹುತೇಕವಾಗಿ ಅವರು ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆಮೇಲೆ ಫ್ಲೋರ್ ಟೆಸ್ಟ್ಗೂ ಕೂಡ ಅವಕಾಶ ಆಗುತ್ತೆ. ಫ್ಲೋರ್ ಟೆಸ್ಟ್ ಅಲ್ಲೂ ಕೂಡ ಅವರು ಪಾಸ್ ಆಗ್ತಾರೆ ಅನ್ನುವಂಥದ್ದು ಖಂಡಿತವಾಗಿ ನಿಶ್ಚಿತವಾಗಿನೇ ಕಾಣಿಸ್ತಾ ಇದೆ. ಇಲ್ಲಿನ ಒಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾ ಇದ್ರೆ ಶರತ್. ಫೈನ್. ನೀವು ತಮಿಳುನಾಡಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದೀರಿ ರಾಜ್ ನ್ಯೂಸ್ನ ಕಡೆಯಿಂದ. ಹಾಗೆ ಇನ್ನೊಂದಷ್ಟು ಅಪ್ಡೇಟ್ಗಳನ್ನು ನಿಮ್ಮ ಹತ್ರ ಪಡ್ಕೊಳ್ತೀನಿ ಮುಂದಿನ ಬುಲೆಟಿನಲ್ಲಿ. ಥ್ಯಾಂಕ್ ಯು ಶಿವು, ಇಷ್ಟೊತ್ತು ಡೀಟೇಲ್ಸ್ ಕೊಟ್ಟಿದ್ದಕ್ಕಾಗಿ. ಸರ್, ಈಗ ಸದ್ಯದ ಬೆಳವಣಿಗೆ ಇಲ್ಲಿ ತನಕ ಬಂದಿದೆ. ಈಗ ಪರ್ಟಿಕ್ಯುಲರ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೆ, ಸವಾಲುಗಳು ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಅಂತ. ಈಗ ಅವ್ರ ಪ್ರಕಾರ AIADMK ಇಂದ ಒಂದು 15 ಜನ ಬಂದಿದ್ದಾರೆ ರೆಸಾರ್ಟ್ ಹತ್ರ ಅಂತ ಅಂದ್ಬಿಟ್ಟು. ನಾನು ಅದನ್ನೇ ಕೇಳ್ತಾ ಇದ್ದೆ ನಮ್ಮ ಪ್ರತಿನಿಧಿಗೂ ಕೂಡ, ನಿಮಗೂ ಅದೇ ಪ್ರಶ್ನೆ. ಇಫ್ ಇನ್ ಕೇಸ್ AIADMK ಪಕ್ಷದ ವಿರುದ್ಧವಾಗಿ 15 ಜನ ಶಾಸಕರು, ಅವ್ರಿಗೆ ಇಷ್ಟ ಇಲ್ಲ TVK ಜೊತೆಗೆ ಹೋಗೋದಕ್ಕೆ, AIADMKಗೆ, ಆದ್ರೂ ಅವರ ಆಜ್ಞೆಯನ್ನ ಅಥವಾ ಅವರ ಸಿದ್ಧಾಂತವನ್ನ ಬಿಟ್ಟು 15 ಜನ ಹೋಗ್ತಾರೆ TVKಗೆ ಅಂದ್ರೆ ಪಕ್ಷ ತೆಗೆದುಕೊಳ್ಳೋ ಕ್ರಮ, ಜೊತೆಗೆ ಅದರಿಂದ TVKಗೆ ಆಗೋ ಎಫೆಕ್ಟ್. ಪಕ್ಷಾಂತರ ನಿಷೇಧ ಕಾನೂನಿನ ಪ್ರಕಾರ 3/2 ಭಾಗದಷ್ಟು ಶಾಸಕರು ಬ್ರೇಕ್ ಅವೇ ಗ್ರೂಪ್ ಮಾಡ್ಕೊಂಡ್ರೆ ಮಾತ್ರ ಅವ್ರಿಗೆ ಒಂದು ಸಿಂಧುತ್ವ ಸಿಗುತ್ತೆ. ಎಲ್ದಿರೋಲ್ಲ ಅನರ್ಹರಾಗ್ಬಿಡ್ತಾರೆ. ಅನರ್ಹತೆಯನ್ನು ಆಹ್ವಾನಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಈಗ 15 ಜನಕ್ಕೆ ಹೌದು, ಪಕ್ಷದಲ್ಲಿ ಸ್ಪ್ಲಿಟ್ ಅಂತಂದ್ರೆ ಕನಿಷ್ಠ 2-3 ಅಂಶ ಅಷ್ಟು ಶಾಸಕರು, ಅಲ್ಲಿ ಒಟ್ಟು ಸಂಖ್ಯಾಬಲ 47 ಇದೆ. ಹೌದು. ಸೊ ಕನಿಷ್ಠ 32 ಜನ ಬಿಟ್ರೆ ಅದಕ್ಕೊಂದು ಲೆಜಿಟಿಮಸಿ ಬರುತ್ತೆ, ಅದಕ್ಕೊಂದು ಸಿಂಧುತ್ವ ಬರುತ್ತೆ. ಆಗ ರಾಜ್ಯಪಾಲರನ್ನು ಗುರುತಿಸಬಹುದು. ಪ್ರತ್ಯೇಕ ಬಣ ಅಂತ, ಪ್ರತ್ಯೇಕ ಪಕ್ಷನೇ ಅದು. ಚುನಾವಣಾ ಆಯೋಗ ಕೂಡ ಅವ್ರಿಗೆ ಮಾನ್ಯತೆ ಕೊಡುತ್ತೆ. ಶಿವಸೇನೆ ಇಲ್ಲದೆ ಹೋದ್ರೆ ಡಿಸ್ಕ್ವಾಲಿಫಿಕೇಶನ್, ಅನರ್ಹತೆ ಅಪಾಯವನ್ನು ಎದುರಿಸಬೇಕಾಗತ್ತೆ ಅವರು. ಅವಾಗ ಕೊಟ್ಟಿದ್ದ ಅಥವಾ ಕರ್ನಾಟಕದಲ್ಲಿ ನಡೀತಲ್ಲ ಆಪರೇಷನ್ ಕಮಲ ನಡೆದಾಗ 17 ಜನ ಶಾಸಕರು ರಾಜೀನಾಮೆ ಕೊಟ್ಟು ಮತ್ತೆ ಜನಾದೇಶ ಪಡ್ಕೋಬೇಕು ಉಪಚುನಾವಣೆಯಲ್ಲಿ. ಸೊ ಅದರಿಂದ ಅಂತ ದೊಡ್ಡ ರಿಸ್ಕ್ ತಗೊಳ್ಳೋ ಸ್ಥಿತಿಯಲ್ಲಿ ಯಾರು ಇಲ್ಲ ಅಂತ ಕಾಣುತ್ತೆ. ಬಹುಶಃ ನಿನ್ನೆ ರಾತ್ರಿ ವರದಿಗಳಲ್ಲಿ ಹೇಳ್ತೇವೆ 32 ಜನ ಆಗ್ಲೇ ತಯಾರಾಗಿಬಿಟ್ಟಿದ್ದಾರೆ ಷಣ್ಮುಗಂ ನೇತೃತ್ವದಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಅಂತ. ಬಟ್ ಈಗ ಪಳನಿಸ್ವಾಮಿ ರಾಜ್ಯಪಾಲರನ್ನು ಭೇಟಿ ಮಾಡ್ತಿರೋದು ನೋಡಿದ್ರೆ ಮತ್ತು ಇನ್ನೊಂದು ಆಯಾಮ ಪಡ್ಕೊಳ್ತಾ ಇದೆ ಅಂತ ಕಾಣುತ್ತೆ. ತಂತ್ರಗಾರಿಕೆ ನಾ ಹೇಳಿದ್ನಲ್ಲ, ಪಾಪ ಇದು ಇನ್ನೂ ಮರಿ ಮೀನು ಈಗ ತಾನೇ ನೀರಿಗೆ ಇಳಿದಿದೆ. ಈ ಎಲ್ಲ ತಿಮಿಂಗಿಲಗಳು ಯಾವ ಥರದ ಆಟ ಆಡ್ತಾರೋ ಜೊತೆಗೆ ಅಂತ ಅಂದ್ಬಿಟ್ಟು ನಾಳೆ ಇವರು ಸರ್ಕಾರ ರಚನೆ ಮಾಡಿದ್ರು ಅಂತ ಇಟ್ಕೊಳ್ಳಿ, ಕಾಂಗ್ರೆಸ್ಸಿಂದ ಒಂದಿಬ್ಬರನ್ನ ಮಂತ್ರಿನೂ ಮಾಡ್ತಾರೆ.
ಈ ಸುಮಾರು ಒಂದು 50 ವರ್ಷ ಆಡಳಿತದ ಅನುಭವ ಇರೋ ಕಾಂಗ್ರೆಸ್ನ ಘಟಾನುಘಟಿಗಳೆಲ್ಲ ಇದನ್ನ ಯಾವ ರೀತಿ ಆಟ ಆಡಿಸ್ತಾರೋ ಅದು ಕೂಡ ನಮ್ಗೆ ಆತಂಕ ಕಾಡ್ತಾ ಇದೆ. ಪಾಪ ನಿರಾತಂಕವಾಗಿ ಆತಂಗೆ ಅಧಿಕಾರ ನಡೆಸೋಕೆ ಬಿಡ್ತಾರೋ ಇಲ್ವೋ, ಹೆಜ್ಜೆಗೂ ಅವ್ರಿಗೆ ಷರತ್ತುಗಳನ್ನ ಹಾಕೋಕೆ ಶುರು ಮಾಡ್ಬಿಟ್ರೆ. ಈಗಲೂ ನೋಡಿ, ಈ DMK ಬ್ರೇಕ್ಅವೇ ಗ್ರೂಪ್ ಬರ್ಬೋದು, ಕಾಂಗ್ರೆಸ್ ಏನು ಷರತ್ತು ಹಾಕಿದೆ, ಬಿಜೆಪಿ ಅಥವಾ ಅದ್ರ ಪ್ರಾಕ್ಸಿಗಳನ್ನ ಯಾರು ನೀವು ತಗೋಬಾರದು ಅಂತ. ಸೊ ADMKನ ಬಿಜೆಪಿಯ ಪ್ರಾಕ್ಸಿ ಅಂತ ಪರಿಗಣಿಸುತ್ತೆ ಕಾಂಗ್ರೆಸ್ ಪಕ್ಷ. ಈ ತರದ ಪದಪ್ರಯೋಗ ಮಾಡಿದ ಮೇಲೆ ಮತ್ತೆ ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಈಗ ADMK ಬ್ರೇಕ್ಅವೇ ಗ್ರೂಪ್ ಹಾಗಾದ್ರೆ ಪ್ರಾಕ್ಸಿ ಅಲ್ವಾ? ಇಡೀ ADMK ಪಕ್ಷವನ್ನೇ ನೀವು ಬಿಜೆಪಿ ಪ್ರಾಕ್ಸಿ ಅಂತ ಕರಿತಾ ಇದ್ರ. ಹಾಗಾದ್ರೆ ಬ್ರೇಕ್ಅವೇ ಗ್ರೂಪ್ ಬಂದ್ಬಿಟ್ರೆ ಅವ್ರು ಶುದ್ಧರಾಗ್ಬಿಡ್ತಾರ, ಶುದ್ಧೀಕರಣ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಆ ಕಡೆ. ಕಾಂಗ್ರೆಸ್ನ ಪಜಿತಿನೇ ಅದು. ಪ್ರತಿ ಸಾರಿ ಇಂಥ ದ್ವಂದ್ವದಲ್ಲಿ ತಾನೇ ಸೃಷ್ಟಿಸಿಕೊಳ್ಳೋರು ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಅಕಸ್ಮಾತ್ ನಾಳೆ ಈ ಸರ್ಕಾರ ಅಸ್ಥಿರಗೊಂಡ್ಬಿಟ್ರೆ ಆಗ ಯಾವ ಜವಾಬ್ದಾರಿ? ಕಾಂಗ್ರೆಸ್ ಅದನ್ನ ಬಿಟ್ಬಿಟ್ಟು ಮತ್ತೆ ವಾಪಸ್ DMK ಹೋಗ್ತಾರ? ಏನೊಂದು ಇಂಡಿ ಮೈತ್ರಿಕೂಟದ ನಾವು ಮೈತ್ರಿ ಧರ್ಮ ಪಾಲಿಸಬೇಕಂತ ವಾಪಸ್ ಹೋಗ್ಬಿಡುವುದು. ಈ ವಿಜಯನಿಂದ ನಿಭಾಯಿಸಕ್ ಆಗ್ಲಿಲ್ಲ ಅಂತ ಗೊತ್ತಾಗ್ಬಿಟ್ರೆ ರಾಹುಲ್ ಗಾಂಧಿ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಕ್ವಿಟ್ ದಟ್. ಬಟ್ ಅವ್ರ ಬೆನ್ನ ಹಿಂದೆ ಒಂದಷ್ಟು ಜನ ರಾಜಕೀಯ ಪಂಡಿತರು ನಿಂತಿದ್ದಾರೆ. ಅವ್ರ ಸಪೋರ್ಟ್ ಇಂದ ಒಟ್ಟಾರೆ ಈ ಸಲದ ಈ 5 ರಾಜ್ಯಗಳ ಅಸೆಂಬ್ಲಿ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟ ಅನ್ನೋದು ನಗಪಾಟ್ಲು ವಸ್ತು ಆಗೋಗ್ಬಿಡುತ್ತೆ. ಕೇರಳದಲ್ಲಿ ಸ್ಪರ್ಧೆ ನಡೆದಿದೆ ಇಂಡಿ ಮೈತ್ರಿಕೂಟದ 2 ಮಿತ್ರ ಬಣಗಳ ನಡುವೆ. LDF ಇರೋದು UDF ಗೆದ್ರು, ಇಂಡಿ ಗೆದ್ದಂಗೆ LDF ಗೆದ್ದರು. ಮಾತಾಡ್ತೀನಿ. ಇನ್ನೊಂದು ಅಪ್ಡೇಟ್ ಇದೆ. ಸರ್ಕಾರ ರಚನೆಗೆ ದಳಪತಿ ವಿಜಯ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಬಹುಮತ ಸಾಬೀತಿಗೆ ರಣತಂತ್ರವನ್ನ ರೂಪಿಸ್ತಾ ಇರೋದು ವಿಜಯ್. ಇಲ್ಲಿ ವಿಜಯ್ ಅವರನ್ನ ಭೇಟಿಯಾಗಿರೋದು ಸಲಹೆಗಾರ ಜಾನ್ ಆರೋಗ್ಯಸ್ವಾಮಿ ಅಂತ. ಚುನಾವಣಾ ಸಲಹೆಗಾರ ಅವರು ಜಾನ್ ಆರೋಗ್ಯಸ್ವಾಮಿ ಅಂತ. ಅಂದ್ರೆ ಮುಂದಿನ ನಡೆ ಏನೇನಾಗಿರಬೇಕು ಅಂತ ವಿಜಯ್ ಮತ್ತು ಜಾನ್ ಇಬ್ರು ರಹಸ್ಯವಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಬಹುಮತ ಸಾಬೀತು ಪಡಿಸೋದು ಹೇಗೆ ಅನ್ನೋದರ ರಣತಂತ್ರ ರೂಪಿಸೋದಕ್ಕೆ ಇದು ಇವರಿಬ್ಬರ ಭೇಟಿ. ಸರ್ಕಾರ ರಚನೆ ಮಾಡಬೇಕು. TVKಗಿರೋ ಸಂಖ್ಯಾಬಲ 107, ಅದರಲ್ಲಿ ಕಾಂಗ್ರೆಸ್ ಒಂದು 5, CPI 2, VCK 2. ಸೊ ಮ್ಯಾಜಿಕ್ ನಂಬರು ಬೇಕಾಗಿರೋದು 118. ಬಟ್ ಈ ಎಲ್ಲ ಸದ್ಯದ ನಂಬರ್ಸ್ಗಳನ್ನು ಗಮನಿಸಿದ್ರೆ TVK, ಕಾಂಗ್ರೆಸ್, CPI, VCK ಎಲ್ಲ ಸಂಖ್ಯಾಬಲ ನೋಡಿದ್ರೆ 116 ಬರುತ್ತೆ. ಇನ್ನೆರಡು ಬರಬೇಕು. ಬಟ್ ಈಗ AIADMK ಇಂದ ಒಂದು 15 ಜನ ಬಂದಿದ್ದಾರೆ ಅನ್ನೋ ಸುದ್ದಿ. ಬಟ್ ಗೊತ್ತಿಲ್ಲ. ಬಟ್ ಸದ್ಯದ ಬೆಳವಣಿಗೆ ಬಹಳ ಕುತೂಹಲಕಾರಿ ಅಂತ ಅನಿಸ್ತಾ ಇದೆ ಯಾವ ಸಿನಿಮಾದಲ್ಲೂ. ಬಟ್ ನನ್ಗನ್ಸಿದ ಪ್ರಕಾರ ಈ ರೀತಿಯಾದ ಸಿಚುವೇಶನ್ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಎಲೆಕ್ಷನ್ ಸಂದರ್ಭದಲ್ಲಿ ಈ ರೀತಿ ಬಂದಿತ್ತಾ ಈ ಹಿಂದೆ ಅಂತ? ಬೇಕಾಷ್ಟು ಕಡೆ ಬಂದಿರುತ್ತೆ. ಕರ್ನಾಟಕದಲ್ಲಿ ಬಂದು ಹೋಗಿದೆಯಲ್ಲ ಪ್ರತಿ ಸಾರಿ. ನಮ್ಮಲ್ಲಿ ಡೋಲಾಯಮಾನ ಅಸೆಂಬ್ಲಿ ಸೃಷ್ಟಿಯಾದಾಗಲೂ ಅದೇ. ಅಂದ್ರೆ ಹೊಸ ಪಕ್ಷ ನೋಡಿ 2004ರಲ್ಲಿ ಅದೇ ಆಗಿತ್ತು. ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಧಿಕ್ಕರಿಸ್ಬಿಟ್ಟು ರಿಸಲ್ಟ್ ಬಂತು. ಸೊ ಇದಕ್ಕೆ ಧರ್ಮಸಿಂಗ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಅಂತ ಸರ್ಕಾರ ನಡೆಸ್ತಾ ಇದ್ರು. 58 ಸಂಖ್ಯಾಬಲವಿದ್ದ ಜಾತ್ಯತೀತ ಜನತಾದಳ, 65 ಸಂಖ್ಯಾಬಲವಿದ್ದ ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಪದವಿ ಬಿಟ್ಕೊಟ್ಟಿತ್ತು. ಮುಂದೆ ಕುಮಾರಸ್ವಾಮಿ ಅವರು ಏನ್ ಮಾಡ್ಬಿಟ್ರು, ಏಕಾಏಕಿ ಜನವರಿ 19, 2006 ಇದೇ ನಮ್ಮ ಜಮೀರ್ ಅಹಮದ್ ಸಾಹೇಬರು ತಮ್ಮ ನ್ಯಾಷನಲ್ ಟ್ರಾವೆಲ್ ಬಸ್ ಅಲ್ಲಿ 38 ಜನ ಬ್ರೇಕ್ಅವೇ ಗ್ರೂಪ್ ನ ಕೂಡಿಸ್ಕೊಂಡ್ಬಿಟ್ಟು ರಾಜಭವನಕ್ಕೆ ಹೋಗಿ ಧರ್ಮಸಿಂಗ್ ಸರ್ಕಾರಕ್ಕೆ ಕೊಟ್ಟ ಬೆಂಬಲ ವಾಪಸ್ ಪಡ್ಕೊಳ್ತಾ ಇದೀವಿ ಅಂತ ಬಿಡಿಸ್ಬಿಟ್ರ ಸರ್ಕಾರ. ಮುಂದೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಕುಮಾರಸ್ವಾಮಿ ಮುಖ್ಯಮಂತ್ರಿ, ಯಡಿಯೂರಪ್ಪ ಉಪಮುಖ್ಯಮಂತ್ರಿ. 78 ಸಂಖ್ಯಾಬಲವಿದ್ದ ಬಿಜೆಪಿ 38 ಸಂಖ್ಯಾಬಲವಿದ್ದ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಪದವಿ ಕೊಟ್ಬಿಟ್ಟು ತಾವು 2ನೇ ನಂಬರ್ ತಗೊಂಡ್ರು. ಆದ್ರೆ ಮೊದಲನೇ ಬಾರಿಗೆ ಅವ್ರಿಗೆ ಅಧಿಕಾರದ ಅವಕಾಶ ಸಿಕ್ತವು. ಸೊ ಅಧಿಕಾರ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ತಾ ಇದೆ. ಈ ಮೈತ್ರಿ ಧರ್ಮ ಪಾಲನೆ ಇದೆಲ್ಲವೂ ಕೂಡ ಆಯಾ ಸಂದರ್ಭಕ್ಕೆ ತಕ್ಕಂತೆ ಬಳಸ್ಕೊಳ್ತಾ ಇರ್ತಾರೆ. ಈಗ ಮ್ಯಾಜಿಕ್ ನಂಬರ್ ದಾಟೋದಕ್ಕೆ 118 ಬೇಕು. ಈಗ ಕಾಂಗ್ರೆಸ್ನಿಂದ, CPI ಇಂದ, VCK ಇಂದ ಒಂದಷ್ಟು ಜನ ತಗೊಂಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ಹೇಳ್ತಾರೆ ನಾವು ಅಧಿಕಾರಕ್ಕೆ ಆಸೆ ಪಟ್ಟು ನಾವೇನು ಅವ್ರ ಕಡೆ ಹೋಗಿಲ್ಲ ಅಂತ. ಬಟ್ ಆದ್ರೂ ಇದು ಷರತ್ತುಬದ್ಧ ಅಲಯನ್ಸ್ ಅನ್ನೋದು. ಸೊ ಎಲ್ಲ ಪಕ್ಷಕ್ಕೂ ನೀವು ಒಂದೊಂದು ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ಬಂದಾಗ ಇಂತಿಂಥದ್ದೇ ಬೇಕು ಅಂತ ಡಿಮ್ಯಾಂಡ್ ಇಡೋ ಸಂದರ್ಭನೂ ಬರುತ್ತೆ. ಯಾಕೆಂದರೆ ಈಗ ಗೊತ್ತಾಗೋಗಿದೆ ಬೇರೆ ಬೇರೆ ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ ಪಕ್ಷ, ಅವರೆಲ್ಲರಿಗೂ ಕೂಡ ಗೊತ್ತಾಗೋಗಿದೆ ಇವ್ರು ನಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಥವಾ ಪಕ್ಷ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಹಾಗಾಗಿ ಆ ಡಿಮ್ಯಾಂಡು ಯಾವ ರೀತಿ ಅವರು ಆಸೆಗಂಡಿನಿಂದ ನೋಡ್ತಾರೆ ಅನ್ನೋದು ಒಂದು, ಏನೇನು ಡಿಮ್ಯಾಂಡ್ ಇಡ್ತಾರೆ ಅನ್ನೋದು. ಇನ್ನೊಂದು ಕಡೆ ಇವರು ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಯಾವ ರೀತಿಯಾಗಿ ಸರ್ಕಸ್ ಮಾಡಬೇಕಾಗುತ್ತೆ ಅದನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ನ ಹೊರಗಿಟ್ಬಿಟ್ಟು ಅವ್ರು ಬೆಂಬಲ ಪಡ್ಕೊಳ್ಳೋದು ಬಹಳ ಅಪಾಯಕಾರಿ. ಯಾಕಂದ್ರೆ ಕಾಂಗ್ರೆಸ್ನ ಬೆಂಬಲ ಪಡ್ಕೊಂಡು ಬಲಿಪಶು ಆಗಿರೋರು ಭಾರತ ಚರಿತ್ರೆಯಲ್ಲಿ ಚೌಧರಿ ಚರಣ್ ಸಿಂಗ್ ಅವ್ರಿಗೆ ಇಂದಿರಾ ಗಾಂಧಿ ಅವರು ಬೆಂಬಲ ಕೊಟ್ಟರು, ಜನತಾ ಪಕ್ಷವನ್ನು ಒಡೆದ್ರು, ಮೊರಾರ್ಜಿ ದೇಸಾಯಿ ಸರ್ಕಾರ ಬೀಳಿಸಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ರು. ಅವ್ರು ಇನ್ನು ಲೋಕಸಭೆ ಎದುರಿಸಬೇಕಾಗಿತ್ತು ಅವತ್ತು ಬೆಳಿಗ್ಗೆ, ರಾತ್ರಿ ಬೆಂಬಲ ವಾಪಸ್ ಪಡ್ಕೊಂಡ್ಬಿಟ್ರು. ಮುಂದೆ ಅವ್ರು 6 ತಿಂಗಳು ಹಂಗಾಮಿ ಪ್ರಧಾನಮಂತ್ರಿ ಆಗ್ಬಿಟ್ಟು ಚುನಾವಣೆ ಎದುರಿಸಿ ಆ ಜನತಾ ಪಕ್ಷ ಪರಿವಾರ ನಾಶ ಆಗಿ ಹೋಗ್ಬಿಡ್ತು. ಅದಾದ ನಂತರ
ನಮ್ಮ ದೇವೇಗೌಡರು ಕೂಡ ಹೀಗೆ ಬಾಯ ಬೆಂಬಲ ಇಲ್ಲ. ಅದಾದ್ಮೇಲೆ ಚಂದ್ರಶೇಖರ್ ಅವರು ಕೊಟ್ಟರು. ಚಂದ್ರಶೇಖರ್ ಬಾಯ ಬೆಂಬಲ ಕೊಟ್ಟಿದ್ರು ರಾಜೀವ್ ಗಾಂಧಿ ಅವ್ರ ಪಕ್ಷ. ಅದು ಕೂಡ ಅಷ್ಟೇ ದಿಢೀರ್ನ ವಾಪಸ್ ತಕೊಂಡ್ಬಿಟ್ರು. ಹಾಗಾಗಿ ಚಂದ್ರಶೇಖರ್ ಕೂಡ ಮತ್ತೆ ಮಧ್ಯಕಾಲೀನ ಚುನಾವಣೆ ಎದುರಿಸೋಕೆ ಹೋಗ್ಬಿಟ್ಟು ಸೋತ್ ಹೋಗ್ಬಿಟ್ರು. ಕಾಂಗ್ರೆಸ್ ಬಂತು. PV ನರಸಿಂಹರಾಯರು ಮಾತ್ರ ಆತರ ಒಂದು 18-20 ಪಕ್ಷಗಳ ಬೆಂಬಲದೊಂದಿಗೆ ಸುಭದ್ರ ಸರ್ಕಾರ ಕೊಟ್ಟರು. ಅಷ್ಟೇ ಅಲ್ಲ, ಭಾರತದಲ್ಲಿ ಒಂದು ಮೌನ ಕ್ರಾಂತಿ ಅಂತ ಅಂದ್ಬಿಟ್ರು, ಆರ್ಥಿಕ ಪರಿವರ್ತನೆ ಅಂತ ಅಂದ್ಬಿಟ್ಟು ಮನಮೋಹನ್ ಸಿಂಗ್ ಮತ್ತು PV ನರಸಿಂಹ ಹೊಸ ಅಧ್ಯಾಯ ಶುರು ಮಾಡಿದ್ರು. ದೇವೇಗೌಡರು ಪ್ರಧಾನಿಯಾಗಿದ್ರು ಸುಖ ಸುಮ್ಮನೆ ಅವ್ರ ಬೆಂಬಲ ವಾಪಸ್ ಪಡ್ಕೊಂಡ್ಬಿಟ್ರು. ಇವತ್ತಿಗೂ ಕೂಡ ಕರ್ನಾಟಕ ಕಾಂಗ್ರೆಸ್ ಉತ್ತರ ಕೊಡಬೇಕಾಗಿದೆ. ಯಾಕೆ ನೀವು ದೇವೇಗೌಡರಿಗೆ ಬೆಂಬಲ ವಾಪಸ್ ತಗೊಂಡ್ರಿ? ಅವ್ರ ಮೇಲೆ ಯಾವ ಆರೋಪ ಇರಲಿಲ್ಲ, ಅಪವಾದ ಇರಲಿಲ್ಲ, ಒಳ್ಳೆ ಪ್ರಧಾನಮಂತ್ರಿ ಅಂತ ಅನ್ಸ್ಕೊಳ್ತಾ ಇದ್ರು. ದಿಲ್ಲಿ ದರ್ಬಾರ್ನಲ್ಲಿ ಅದೇ ಮೊದಲ ಬಾರಿಗೆ ಗ್ರಾಮೀಣ ಭಾರತಕ್ಕೆ, ಆಮೇಲೆ ಕೃಷಿಕರಿಗೆಲ್ಲ ಒಂದು ಆದ್ಯತೆ ಸಿಕ್ಕಿತ್ತು. ಕೃಷಿ ಮತ್ತು ನೀರಾವರಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಆದ್ಯತೆ ಸಿಕ್ಕಿತ್ತು ಭಾರತ ಸರ್ಕಾರದ ನೀತಿ ನಿರೂಪಣೆಯಲ್ಲಿ. ಈಶಾನ್ಯ ಪ್ರಾಂತ್ಯಗಳಿಗೆ ಅದೇ ಮೊದಲ ಬಾರಿಗೆ ಒಬ್ಬ ಪ್ರಧಾನಮಂತ್ರಿ 6,000 ಕೋಟಿ ಪ್ಯಾಕೇಜ್ ಅವತ್ತು ಘೋಷಣೆ ಮಾಡಿದ್ರು ದೇವೇಗೌಡರು. ಬಾರಿ ಭಯೋತ್ಪಾದನೆ ಆಗ್ತಾನೆ ಆರಂಭ ಆಗಿತ್ತು. ಆದ್ರೂ ಕೂಡ 2 ಬಾರಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಬಿಟ್ಟು ಅಲ್ಲಿ ಚುನಾವಣೆ ನಡೆಸಿದ್ರು, ಶಾಂತಿಯುತವಾದ ಚುನಾವಣೆ ನಡೆಸಿದ್ರು ದೇವೇಗೌಡರು. ಅಷ್ಟೆಲ್ಲ ಇದ್ರು ಕೂಡ ಬೆಂಬಲ ವಾಪಸ್ ಪಡ್ಕೊಂಡ್ಬಿಟ್ರು. ಮಾರನೇ ದಿವಸನೇ ದೇವೇಗೌಡರೊಬ್ಬನ ಹೊರತುಪಡಿಸಿ ಇಡೀ ಮಂತ್ರಿಮಂಡಲ ಅಲ್ಲೇ ಇತ್ತು. ಐಕೆ ಗುಜರಾಲ್ ಪ್ರಧಾನಮಂತ್ರಿ. ಮುಂದೊಂದು 8 ತಿಂಗಳಲ್ಲಿ ಐಕೆ ಗುಜರಾಲ್ಗೂ ಬೆಂಬಲ ವಾಪಸ್ ಪಡ್ಕೊಂಡ್ಬಿಡ್ತು ಕಾಂಗ್ರೆಸ್. ಸೊ ಕಾಂಗ್ರೆಸ್ನ ಬಾಹ್ಯ ಬೆಂಬಲ ನೆಚ್ಕೊಳ್ಳೋದಕ್ಕಿಂತ ಅವ್ರಿಗೆ ಒಬ್ಬರನ್ನ ಮಂತ್ರಿ ಮಾಡಿ ಇಟ್ಕೊಳ್ಳೋದೇ ಬೆಟರ್. ಅಟ್ಲೀಸ್ಟ್ ಒಳಗೆ ಇಟ್ಕೊಂಡು ಮುಂದುವರಿಬಹುದು ಅಂತ ನಂಬೋದು ಅಂತ. ಆದ್ರೆ ವಿಜಯ್ ಥರದವ್ರಿಗೆ ಒಂದು ಹೊಸ ಮುಖ ಆಗಿರೋದ್ರಿಂದ ಬಹುಶಃ ಸಿನಿಮಾದಲ್ಲಿ ಮತ್ತು ಹೊರಗಡೆ ಈ ಸಾರ್ವಜನಿಕ ಬದುಕಿಗೆ ಬಂದ್ಮೇಲೆ ಕೂಡ ಆತ ತಗೊಳ್ತಿರೋ ರಿಸ್ಕ್ ನೋಡಿದ್ರೆ ಇವೆಲ್ಲದ್ರ ಬಗ್ಗೆ ಯೋಚನೆ ಮಾಡಿದಾನೆ ಅಂತಾನೆ ಕಾಣುತ್ತೆ. ಎಲ್ಲದಕ್ಕೂ ತಯಾರಾಗಿದ್ದಾರೆ. ಅಕಸ್ಮಾತ್ ಇದನ್ನ ನೋಡಿ ತಲೆ ಚಿಟ್ಟು ಹಿಡಿದ್ಬಿಟ್ಟು ನಾನು ಸರ್ಕಾರ ರಚನೆ ಮಾಡೋದು, ನಾನು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಡ್ಬೋದು. ವಿಜಯ್ ಮನೋಧರ್ಮವನ್ನು ಗಮನಿಸಿದವ್ರಿಗೆ ಒಂದು ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳೋ ಒಂದು ಶಕ್ತಿ ಅವರಲ್ಲಿದೆ. ತಂದೆನೇ ಬಿಟ್ಬಿಟ್ರು, ತಂದೆ ಸಂಪರ್ಕನೇ ಕಟ್ಕೊಂಡ್ಬಿಟ್ರು. ತಮ್ಮ ಇಡೀ ಸಿನಿಮಾ ರಂಗವನ್ನ ಮತ್ತು ರಾಜಕೀಯ ವ್ಯಕ್ತಿತ್ವ ರೂಪಿಸಿದವ್ರ ತಂದೆಯಿಂದ ದೂರ ಆಗ್ಬಿಟ್ರು. ತಾನೇ ಸ್ವಂತ ನಿರ್ಧಾರ ತಗೊಳ್ಳೋಕೆ ಶುರು ಮಾಡಿದ್ರು. ಕಡೆಗೆ ಅಲ್ಲಿಗೆ ಬರ್ಬೋದು, ಈ ರಾಜಕೀಯ ಪಕ್ಷಗಳು ಏನಾದ್ರು ಈ ಪಳಗಿದ ಹುಲಿಗಳೆಲ್ಲ ಅವ್ರ ಜೊತೆಗೆ ಆಟ ಆಡೋಕೆ ಶುರು ಮಾಡ್ಬಿಟ್ರೆ ನಾನು ಸರ್ಕಾರನೇ ಮಾಡಲು ನೀವೇ ಮಾಡ್ಕೊಡ್ರಿ ಅಂತ ಹೇಳಿದ್ರು ಹೇಳ್ಬೋದು. ಅವಾಗ ಸಾರ್ವಜನಿಕರು ಚೀಮಾರಿಗೆ ಗುರಿ ಆಗ್ತಾರೆ. ಯಾರ್ಯಾರು ಈತನಿಗೆ ವಂಚನೆ ಮಾಡ್ಬಿಟ್ಟು ಅವಕಾಶ ತಪ್ಪಿಸಿದ್ರು ಅವರೆಲ್ಲರೂ ಕೂಡ ಅಪರಾಧಿಗಳಾಗಿ ನಿಲ್ಬೇಕಾಗುತ್ತೆ ಸಾರ್ವಜನಿಕರ ಎದುರಿಗೆ. ಮತ್ತೆ ಪ್ರಣಾಳಿಕೆ ಇದು. ಈಗ ವಿಜಯ್ ಅವರು ಕೊಟ್ಟಿರುವಂತ ಒಂದಷ್ಟು ಪ್ರಣಾಳಿಕೆಯನ್ನ ನೋಡಿದ್ರೆ ಸ್ವಲ್ಪ ಎಕ್ಸ್ಟ್ರಾಸ್ಗಳನ್ನ ಸೇರಿಸಿ ಕೊಟ್ಟಿದ್ದಾರೆ ಒಂದಷ್ಟು. ಈಗ ಚಿನ್ನ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದುವೆ ಆಗೋ ದಂಪತಿಗೆ ಅಂತ ಹೆಂಗೆ ಅದನ್ನ ನಿಭಾಯಿಸೋದು ಅಂತ. ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ಟಾಗಲೇ ನಾನು ಅನೇಕ ನನ್ನ ಚರ್ಚೆ ಸಂವಾದಗಳಲ್ಲಿ ಎಚ್ಚರಿಸ್ತಾ ಬಂದಿದ್ದೆ. ನೀವೇನೋ ರಾಜ್ಯ ಸರ್ಕಾರಗಳು ಗ್ಯಾರಂಟಿ ಕೊಡ್ತಾ ಹೋಗ್ತೀರಾ, ಮರ್ತು ಬಿಟ್ಟಿದ್ರಿ ಮೋದಿ ಅಂತ ಪ್ರಧಾನಮಂತ್ರಿ, ಅವ್ರ ಕೈಲಿ ರಿಸರ್ವ್ ಬ್ಯಾಂಕ್ ಇದೆ, ನೋಟ್ ಪ್ರಿಂಟ್ ಮಾಡೋ ಛಾಪಾಖಾನ ಇದೆ ಅವ್ರ ಹತ್ರ. ನೀವು ಇಲ್ಲಿ 2,000 ಕೊಡ್ತೀವಿ ಅಂತ ಹೇಳ್ತೀರಿ, ನಾಳೆ ಅವ್ರು 10,000 ಕೊಡ್ತೀನಿ ಅಂತ ಅವ್ರ ಜೊತೆಗೆ ನೀವು ಸ್ಪರ್ಧೆ ಮಾಡ್ಲಿಕ್ಕಾಗುತ್ತಾ? ವಿರೋಧ ಪಕ್ಷದ ಸರ್ಕಾರಗಳಾಗ್ಲಿ ಪ್ರಾದೇಶಿಕ ಸರ್ಕಾರಗಳಾಗ್ಲಿ. ಈಗ ಅದೇ ಆಗಿದ್ದು ಕಲ್ಕತ್ತಾನಲ್ಲಿ ಅವ್ರು 1,750 ಕೊಡ್ತೀನಿ, 3,000 ಕೊಡ್ತೀನಿ ಅಂತ ಘೋಷಣೆ ಮಾಡ್ಬಿಟ್ರು. ಹಾಗಾಗಿ 1,750ಕ್ಕಿಂತ 3,000 ಹೆಚ್ಚು ಆಕರ್ಷಕವಾಗಿ ಕಾಣಿಸ್ತು. ಬಟ್ ಈ ರಾಜಕಾರಣ ಇದೆಯಲ್ಲ, ಅಂದ್ರೆ ಸರ್ಕಾರಿ ಖಜಾನೆಯನ್ನು ಖಾಲಿ ಮಾಡಿದ್ರು ಪರವಾಗಿಲ್ಲ, ಸರ್ಕಾರಿ ದಿವಾಳಿ ಆದ್ರೂ ಪರವಾಗಿಲ್ಲ, ನಾವು ಸ್ಥಾನ ಭದ್ರತೆ ಮಾಡ್ಕೊಳ್ಬೇಕು ಅನ್ನೋ ಈ ಗ್ಯಾರಂಟಿ ರಾಜಕಾರಣದ ಬಗ್ಗೆ ಗಂಭೀರವಾದ ಮರುಚಿಂತನೆ ಮಾಡೋ ಅಗತ್ಯ ಇದೆ. ಮೊನ್ನೆ ತಾನೇ ಕೇಂದ್ರ ನೀತಿ ಆಯೋಗ 9 ರಾಜ್ಯ ಸರ್ಕಾರಗಳಿಗೆ, ಬಿಜೆಪಿ ಮತ್ತು ಬಿಜೆಪಿಯೇತರ ರಾಜ್ಯ ಸರ್ಕಾರಗಳಿಗೆ ಒಂದು ಎಚ್ಚರಿಕೆ ನೋಟಿಸ್ ಕೊಟ್ಟಿದೆ. ನೀವು ಹಿಂಗೆ ಗ್ಯಾರಂಟಿ ಯೋಜನೆಗಳು ಮಾಡ್ತಾ ಹೋದ್ರೆ ಹೆಂಗೆ ನಿಮ್ಮ ಆರ್ಥಿಕ ವ್ಯವಸ್ಥೆ ನಿಭಾಯಿಸ್ತೀರಾ? ಕುಸಿದೋಗ್ಬಿಡುತ್ತೆ, ಅಭಿವೃದ್ಧಿ ಕುಸಿದೋಗುತ್ತೆ. ಮೊದಲೆಲ್ಲ ರಾಜಕಾರಣಿಗಳು ತಮ್ಮ ಕಪ್ಪಣನ ಖರ್ಚು ಮಾಡ್ಬಿಟ್ಟು ಓಟ್ಗಳನ್ನ ಖರೀದಿ ಮಾಡ್ತಾ ಇದ್ರು, ಸ್ವಂತ ಹಣ ಖರ್ಚು ಮಾಡ್ಬಿಟ್ಟು. ಇದು ಆಗಿಲ್ಲ. ಅಧಿಕಾರಕ್ಕೆ ಬಂದ್ಮೇಲೆ ಅದಕ್ಕೆ ಸ್ಥಾನ ಭದ್ರತೆಗೋಸ್ಕರ ಸರ್ಕಾರಿ ಖಜಾನೆ ಖಾಲಿ ಮಾಡೋದು. ಪಾಪ ಬಡವರು ಯಾರು ಬೇಡ್ಕೊಂಡ್ರಲ್ಲ ನಿಮ್ಮ ಎದುರಿಗೆ, ಬಿಟ್ಟಿಯಾಗಿ ನಮ್ಗೆ ದುಡ್ಡು ಕೊಡಿ, ಉಚಿತವಾಗಿ ಬಸ್ ಸಂಚಾರ ಕೊಡಿ ಅಂತ ಯಾರು ಕೇಳಿದ್ರೆ ನೀವೇ ಕೊಟ್ರಿ. ಸೊ ಈ ಗ್ಯಾರಂಟಿ ರಾಜಕಾರಣ ಈ ಸರಿ ಸರ್ವವ್ಯಾಪಿಯಾಗಿ ಬಂದ್ಬಿಡ್ತಾವೆ. ಒಂಥರ ಕಾಂಪಿಟೇಟಿವ್ ಪಾಪ್ಯುಲಿಸಂ, ಸ್ಪರ್ಧಾತ್ಮಕವಾದ ಓಲೈಕೆ. ಬಡವರ ಬುದ್ಧಿ ಮನಸ್ಸುಗಳನ್ನ ಖರೀದಿ ಮಾಡ್ಬಿಟ್ರೆ ಗೆದ್ದು ಬಿಡ್ತಾರೆ ಅನ್ನೋ ಏನ್ ಗ್ಯಾರಂಟಿ ಇಲ್ಲ. ನೋಡಿ, ಗ್ಯಾರಂಟಿ ರಾಜಕಾರಣ ಶುರು ಮಾಡಿದ್ವಿ DMK ADMK ಪಕ್ಷಗಳೇ 40 ವರ್ಷದಿಂದಾನೇ. ಅಷ್ಟೆಲ್ಲ ಕೊಟ್ಟರು ಯಾಕೆ ಸೋಲಿಸ್ತಾರ ಅವ್ರನ್ನ? ಆಮೇಲೆ ಇವರು YSR ಕಾಂಗ್ರೆಸ್ ಅವರಂತೂ ಜಗನ್ ರೆಡ್ಡಿ ಅಂತೂ ಕೊಡಬಾರ್ದನ್ನೆಲ್ಲ ಕೊಟ್ಬಿಟ್ಟಿದ್ರು. ಅದೇ ರೀತಿ ಅವ್ರಿಗೆ ಪೈಪೋಟಿ ಮಾಡ್ಬಿಟ್ಟು ತೆಲಂಗಾಣದಲ್ಲಿ KCR ಅವರು ಕೂಡ ಧಾರಾಳವಾಗಿ ಸರ್ಕಾರಿ ಖಜಾನೆ ಹಣ ಎಲ್ಲ ನೋಡಿ ಇಂಡಿಯಾ 10 ವರ್ಷದ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ತಂದ್ಬಿಟ್ರು ತೆಲಂಗಾಣ ಜನ. ಆಂಧ್ರ ಪ್ರದೇಶ ಮತ್ತೆ ಚಂದ್ರಬಾಬು ನಾಯ್ಡು ವಾಪಸ್ ಬಂದ್ರು. ಜಗನ್ ರೆಡ್ಡಿ ಕೊಟ್ಟಿದ್ದ ಗ್ಯಾರಂಟಿಗಳೇ ವ್ಯರ್ಥ ಅದು. ಆಮೇಲೆ 2023 ಗ್ಯಾರಂಟಿ ಕೊಟ್ಬಿಟ್ಟು ಅಸೆಂಬ್ಲಿ ಚುನಾವಣೆ ಗೆದ್ರಿ. ಒಂದೇ ವರ್ಷದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಹಿನ್ನಡೆ ಆಯ್ತು? ಗ್ಯಾರಂಟಿ ತಗೊಂಡ್ಬಿಟ್ಟು ನಿಮ್ಗೆ ಯಾಕೆ ಅವ್ರಿಗೆ 19 ಸೀಟು ನಿಮ್ಗೆ 9 ಸೀಟ್ ಕೊಟ್ರಲ್ಲ ಕರ್ನಾಟಕ ಜನ. ಈಗ ತಮಿಳುನಾಡು ರಾಜಕೀಯ ಪರಿಸ್ಥಿತಿ, ಈಗ ಮುಂಚೆ ಇದ್ದಿದ್ದು ರೇಸಲ್ಲಿ ಇಬ್ರೆ, DMK AIA DMK. ಫಾರ್ ದ ಫಸ್ಟ್ ಟೈಮ್ ರೇಸ್ನಲ್ಲಿರುವಂಥ ಒಂದು ಹೊಸ ಪಕ್ಷನ ಅವ್ರು ಅಧಿಕಾರಕ್ಕೆ ತಂದಿದ್ದಾರಲ್ಲ, ಇದನ್ನ
ಉಳಿಸ್ಕೊಂಡು ಹೋಗೋಂಥ ಜವಾಬ್ದಾರಿ ಇದೆ. ಆಮೇಲೆ ಅದರ ತಮಿಳುನಾಡಿನ ರಾಜಕೀಯ ಇತಿಹಾಸನೂ ಹಂಗೆ ಇದೆ. ಲಾಂಗ್ ಟರ್ಮ್ಗೆ ಬರ್ತಾರೆ. ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದ್ರು 2 ಟರ್ಮ್ 3 ಟರ್ಮ್ಗೆ ಬರುತ್ತೆ. ಇದನ್ನು ಬರಬೇಕಲ್ಲ. ಒಂದು ಸ್ವಾರಸ್ಯಕರ ಬೆಳವಣಿಗೆ ನಡೆದಿದೆ. ಈಗ ತಾನೇ ಚುನಾಯಿತರಾಗಿರೋ TVK MLA ಕೀರ್ತನ ಅಂತ ಒಬ್ಬ ಮಹಿಳಾ ಶಾಸಕಿ, ಈಗ ತಾನೇ ಚುನಾಯಿತರಾಗಿರೋ ಶಾಸಕಿಯಾಗಿ ಪ್ರಮಾಣ ಸ್ವೀಕರಿಸಬೇಕು. ಆಕೆ ತಮ್ಮ ಪಕ್ಷದ ಬಗ್ಗೆ ಮಾಧ್ಯಮಗಳ ಜೊತೆಗೆ ಹಿಂದಿನಲ್ಲಿ ಮಾತಾಡಿದ್ರು. ಅದೇನು ಇಷ್ಟೊಂದು ಹಿಂದಿ ವಿರೋಧಿ ತಮಿಳುನಾಡಿನ ಹಿಂದಿ ಮಾತಾಡ್ತಾರೆ? ಇಲ್ಲ, ಇಡೀ ಭಾರತದ ಜನತೆಗೆ ನಮ್ಮ ಪಕ್ಷ ಏನು, ನಮ್ಮ ನಾಯಕರೇನು, ನಮ್ಮ ಪ್ರಣಾಳಿಕೆ ಏನು, ನಮ್ಮ ದೇಶಗಳೇನು ಗೊತ್ತಾಗಬೇಕು, ಅದಕ್ಕೆ ನಾನು ಹಿಂದಿನಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅವ್ರು ಮಾತಾಡಿದ್ರು. ಬಹುಶಃ ತಮಿಳುನಾಡಿನ ಒಂದು ಹೊಸ ಅಲೆ ತರ್ತಾರೆ ಅಂತ ಕಾಣುತ್ತೆ. ಇದೇನಿದು ಈ ಬ್ರಾಹ್ಮಣನಿಂದನೇ ಮತ್ತು ಭಾಷಾ ದ್ವೇಷ, ಹಿಂದಿ ವಿರೋಧ ಅನ್ನೋ ಒಂದು ವಿಭಜಕ ಮನಸ್ಥಿತಿ ಏನಿತ್ತು, ಅದಕ್ಕೂ ಅದ್ರ ಬದಲಾಗಿ ಎಲ್ಲರೂ ಒಗ್ಗೂಡಿಸುವಂತ ಒಂದು ಹೊಸ ರಾಜಕೀಯ ಮಾಡಬಹುದು ಅಂತ ಕಾಣುತ್ತೆ. ಈ ಡಿವಿಸಿವ್ ಪಾಲಿಟಿಕ್ಸ್ ಬದಲು ಯೂನಿಫೈಯಿಂಗ್ ಪಾಲಿಟಿಕ್ಸ್ ಮಾಡಿದ್ರೆ, ಒಗ್ಗೂಡಿಸೋ ಒಂದು ರಾಜಕಾರಣ ಮಾಡ್ತಾ ಹೋದ್ರೆ ಖಂಡಿತವಾಗಿ ವಿಜಯ ಒಳ್ಳೇದಾಗುತ್ತೆ. ಆದ್ರೆ ಒಂದು ಗ್ಯಾರಂಟಿ ಕೊಡಬೇಕು, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೀನಿ ಅಂತ ಅದನ್ನ ಹೇಳ್ತಾ ಬಂದ್ರು. ಯಾಕಂದ್ರೆ ಇವೆರಡು ಪಕ್ಷಗಳನ್ನು ತಿರಸ್ಕರಿಸೋದು ಆ ಕಾರಣದಿಂದಾಗಿ. ಭ್ರಷ್ಟಾಚಾರ ಅನ್ನೋದು ಚರ್ಚಾ ವಸ್ತುನೇ ಆಗಿರಲಿಲ್ಲ. ಇದು ಕರ್ನಾಟಕದ ಪಕ್ಷಗಳಿಗೆ ಕೂಡ, ಇಲ್ಲಿರೋ ಎಲ್ಲಾ ಪಕ್ಷಗಳು ಕೂಡ ಯಾರು ಇವತ್ತು ಪುಣ್ಯಕೋಟಿಗಳಾಗಿ ಉಳಿದಿಲ್ಲ. ಎಲ್ಲಾ ಪಕ್ಷಗಳು ಆ ತರದ ಅಪವಾದ ಇದೆ. ವಿಜಯ್ ಏನೇ ಹೇಳ್ಬೋದು, ಬಟ್ ಇರೋಂತ 5 ಬೆರಳು ಒಂದೇ ಸಮ ಇರೋದಿಲ್ಲ. ಸೊ ಯಾರೇ ಒಬ್ರು ಮಾಡಿದ್ರು ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಿಡುತ್ತೆ ಇನ್ ಫ್ಯೂಚರ್. ಇತರ ರಾಜ್ಯಗಳು ಹೋಲಿಸಿದ್ರೆ ತಮಿಳುನಾಡಿನ ಸರ್ಕಾರಿ ನೌಕರಶಾಹಿ ಇದೆಯಲ್ಲ, ಅವ್ರಿಗೆ ಮೂಲಭೂತವಾದ ಒಂದು ಕರ್ತವ್ಯ ಪ್ರಜ್ಞೆ ಮತ್ತು ಆಡಳಿತಾತ್ಮಕ ಶಿಸ್ತಿದೆ. ಆ ಸರ್ಕಾರ ಎಷ್ಟು ಕೆಟ್ಟ ರಾಜಕೀಯ ಪಕ್ಷ ಇದ್ರೂ ಕೂಡ ಅಲ್ಲಿನ ಸಾರಿಗೆ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಅಲ್ಲಿನ ಪೊಲೀಸ್ ವ್ಯವಸ್ಥೆ ಎಲ್ಲವೂ ಕೂಡ ತನ್ನ ಪಾಡಿಗೆ ತಾನು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಜನಸ್ನೇಹಿಯಾಗಿರ್ತಾರೆ. ನೀವು ಅಲ್ಲಿಗೆ ಸಾರಿಗೆ ವ್ಯವಸ್ಥೆ ನೋಡಿ ನಿಮ್ಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ನಾವು ಕರ್ನಾಟಕದಲ್ಲಿ ಸರ್ಕಾರಿ ಬಸ್ಗಳು ನಂಬ್ಕೊಳ್ಳೋಂಗಿಲ್ಲ, ಸರಿಯಾದ ಟೈಮಿಗೆ ಬರುತ್ತೆ, ನಮ್ಮನ್ನ ಹತ್ಕೊಂಡು ಹೋಗುತ್ತೆ. ಅಲ್ಲಂಗಿಲ್ಲ. ನೀವು ತಮಿಳುನಾಡಿನ ಯಾವುದೇ ಮೂಲೆಯಲ್ಲಿರಲಿ 50 ವರ್ಷಗಳ ಹಿಂದಿನಲ್ಲಿ ವಿಕೇಂದ್ರೀಕರಣ ಮಾಡಿಬಿಟ್ರು ಈ ಸರ್ಕಾರಿ ಸಾರಿಗೆ ರಸ್ತೆ ಸಾರಿಗೆ ವ್ಯವಸ್ಥೆಯನ್ನ. 4 ಕಾಂಪಿಟಿಂಗ್ ಕಂಪನಿಗಳಲ್ಲಿ, ಚೇಳನ್, ಚೋರನ್, ಪಲ್ಲವನ್, ಪಾಂಡ್ಯನ್ ಅಂತ. ಯಾವುದೇ ಮೂಲೆಯಲ್ಲಿರೋ 5 ನಿಮಿಷದಲ್ಲಿ ಯಾವ್ದಾದ್ರು ಒಂದು ಬಸ್ ಬಂದು ನಿಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋಗುತ್ತೆ. ನಿಮ್ಗೆ ಸ್ವಂತ ವೆಹಿಕಲ್ ಇಲ್ಲದಿದ್ರು ಕೂಡ ನೀವೇನು ಅಧೀರರಾಗಬೇಕಾಗುತ್ತೆ ತಮಿಳುನಾಡಿನಲ್ಲಿ. ಆ ಥರ ಅವ್ರ ವ್ಯವಸ್ಥೆ ರೂಢಿಸ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅಲ್ಲಿನ ಕೃಷಿ ವಿಶ್ವವಿದ್ಯಾಲಯಗಳು ಸಂಶೋಧನೆಯಲ್ಲಿ ಇಡೀ ಭಾರತಕ್ಕೆ ಮಾದರಿಯಾಗಿದ್ದಾರೆ. ಅಲ್ಲಿನ ಇತರ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಕೂಡ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ. ತಮಿಳುನಾಡಿನ ಜನ ಎಷ್ಟು ಜಾಣರು ಅಂದ್ರೆ, ಇವೆರಡು ದ್ರಾಮುಖ ಪಕ್ಷಗಳು ಹಿಂದಿ ವಿರುದ್ಧ ಎಷ್ಟೇ ಆರ್ಭಟ ಮಾಡಿದ್ರು ಕೂಡ ಬಾಲಿವುಡ್ ಚಿತ್ರರಂಗ ಅಸ್ತಿತ್ವಕ್ಕೆ ಬಂದಾಗಿಂದನು 60 ವರ್ಷದಿಂದ ಅಲ್ಲಿನ ಸೂಪರ್ ಹೀರೋಯಿನ್ಗಳೆಲ್ಲ ತಮಿಳುನಾಡಿನವರೇ. ವೈಜಂತಿವಾಲಾ, ಪದ್ಮಿನಿ, ರಾಗಿಣಿ, ಹೇಮಾಮಾಲಿನಿ, ರೇಖಾ, ಶ್ರೀದೇವಿ. ಈಗ ಶ್ರೀದೇವಿ ಮಗಳು ಕೂಡ ಆಕೆನೂ ಬಂದಿದ್ದಾರೆ. ಅದಷ್ಟಲ್ಲ, 1990ರ ದಶಕದ ಆರಂಭದಲ್ಲಿ ಮಣಿರತ್ನಂ ಮತ್ತು AR ರೆಹಮಾನ್ ಅವರು ಯಾವುದು ರೋಜಾ, ಬಾಂಬೆ ಮತ್ತು ದಿಲ್ಸೆ 3 ರಾಜಕೀಯ ಕಥಾವಸ್ತು, ಪ್ರಚಲಿತ ರಾಜಕೀಯ ಕಥಾವಸ್ತುಗಳು ಸಿನಿಮಾ ಮಾಡ್ಬಿಟ್ಟು ಇಡೀ ಬಾಲಿವುಡ್ ಚಿತ್ರರಂಗನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರು. ಅವರು ಸ್ಲಮ್ ಡಾಗ್ ಮಿಲಿಯನೇರ್ ಸಿನಿಮಾದ ಟೈಟಲ್ ಸಾಂಗ್ ಆಸ್ಕರ್ ಅವಾರ್ಡ್ ಬಂದ್ಬಿಟ್ಟು. ನಮ್ಮ ವಿಜಯ್ ಪ್ರಕಾಶ್ ಅವರು ಧ್ವನಿ ಇತ್ತ ಕೋರಸ್ನಲ್ಲಿ. ಸೊ ತಮಿಳುನಾಡಿನ ಜನ ತಮ್ಮ ಪಾಡಿಗೆ ತಾವು ತಮ್ಮ ಬದುಕು ಕಟ್ಕೊಂಡಿದ್ದಾರೆ. ಅವ್ರು ಎಲ್ಲಾ ಭಾಷೆನೂ ಕಲಿತಾರೆ. ಬ್ರಿಟಿಷರಿದ್ದಾಗ್ಲೂ ಕೂಡ ದಿಲ್ಲಿ ಸಿವಿಲ್ ಸರ್ವಿಸ್ ಎಲ್ಲ ತಮಿಳುನಾಡಿನವರೇ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಆಮೇಲೆ ರೈಲ್ವೆ ಇಲಾಖೆ ಸಂಪೂರ್ಣವಾಗಿ 75% ತಮಿಳುನಾಡಿನವ್ರ ಕೈಯಲ್ಲೇ ಇತ್ತು. ಸ್ವಾತಂತ್ರ್ಯ ಬಂದಾಗ, ಅಂದ್ರೆ ದೇಶ ವಿಭಜನೆ ಆಗೋ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಅವ್ರ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು ಗೋಪಾಲ ಸ್ವಾಮಿ ಅಯ್ಯಂಗಾರ್. ಆರ್ಟಿಕಲ್ 370 ರೂವಾರಿನೇ ಅವರು. ಸಂವಿಧಾನದಲ್ಲಿ ಆರ್ಟಿಕಲ್ 370 ಅಳವಡಿಸ್ಬಿಟ್ಟು ಅವ್ರಿಗೆ ವಿಶೇಷ ಸ್ಥಾನ ಕೊಡ್ಲಿಕ್ಕೆ ಕಾರಣ ಆದವರೇ ಗೋಪಾಲ ಸ್ವಾಮಿ ಅಯ್ಯಂಗಾರ್. ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ತಮಿಳುನಾಡು ಮೂಲದವರು. ಪೆಪ್ಸಿ ಕೋಲಾ ಕಂಪನಿಯ ಮುಖ್ಯಸ್ಥೆ ಇಂದಿರಾ ನೂಯಿ ತಮಿಳುನಾಡು ಮೂಲದವರು. ಇವತ್ತು ಗೂಗಲ್ ಯಾರು? ಸುಂದರ್ ಪಿಚ್ಚೈ ತಮಿಳುನಾಡು ಮೂಲದವರು. ಅವ್ರು ಪ್ರಪಂಚದ ಎಲ್ಲ ದೇಶ, ರಾಷ್ಟ್ರ, ಸಂಸ್ಕೃತಿ ಎಲ್ಲನೂ ಜೀರ್ಣಿಸ್ಕೊಂಡ್ಬಿಟ್ಟಿದ್ದಾರೆ ತಮಿಳುನಾಡು ಜನ. ಅಷ್ಟು ಮಟ್ಟಿಗೆ ಬುದ್ಧಿವಂತರು ನೋಡಿ. ಅತ್ಯಂತ ಈ ಚೆಸ್ ಆಟದ ಚಾಂಪಿಯನ್ಸ್ ಪರ್ಮನೆಂಟ್ ಆಗಿ ತಮಿಳುನಾಡು ಏಕಾಧಿಪತ್ಯ. ಆ ಚೆಸ್ ಬೇಕಾಗಿರೋ ಬುದ್ಧಿಮತ್ತೆ ಇದೆಯಲ್ಲ, ಆ ಗುಣಮಟ್ಟ. ಇವ್ರು ಎಷ್ಟೇ ಜಾತಿವಾದಿ ರಾಜಕಾರಣ, ಭಾಷಾ ವಿರೋಧಿ ರಾಜಕಾರಣ ಮಾಡಲಿ, ತಮಿಳುನಾಡು ಜನಸಮುದಾಯಕ್ಕೆ ಆ ಥರ ಒಂದು ವಿಶ್ವವ್ಯಾಪಿ ಪ್ರಜ್ಞೆ ಇದೆ. ಬರೀ ರಾಷ್ಟ್ರೀಯತೆ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯತೆಯನ್ನು ಕೂಡ ಅವರು ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದೊಂದು ಭರವಸೆ ಬೆಳಕು. ತಮಿಳುನಾಡು ಜನರ ಬಗ್ಗೆ ತುಂಬಾ ವಿಶ್ವಾಸ, ಮೊದಲಿಂದ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಅಂತ ಎಂತ ಶ್ರಮಜೀವಿಗಳು, ಅಲ್ಲಿನ ಕುಶಲಕರ್ಮಿಗಳೆಲ್ಲ ಬರ್ತಾರಲ್ಲ ನಮ್ಮೆಲ್ಲ, ಈ ಕಾರ್ಪೆಂಟ್ರಿ, ಎಲೆಕ್ಟ್ರಿಷಿಯನ್ ಮತ್ತು ಮೆಕ್ಯಾನಿಕಲ್ ಕೆಲಸಗಳನ್ನ ಮಾಡಕ್ ಬರ್ತಾರಲ್ಲ, ಅವ್ರು ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಕಟ್ಟಡ ನಿರ್ಮಾಣದಲ್ಲಿ ಕೂಡ ತಮಿಳುನಾಡು ಕೂಲಿ ಕಾರ್ಮಿಕರ ಅವ್ರ ಶೈಲಿನೇ ಬೇರೆ. ಅವ್ರು ಎಂದೂ ತಮ್ಮ ಕೆಲಸಕ್ಕೆ ಆ ನಿಯತ್ತು ಬಿಡೋದಿಲ್ಲ. ಮಾಲೀಕನಿಗೆ ನಿಯತ್ತು ತೋರೋದಾಗಲಿ, ಕೆಲಸಕ್ಕೆ
ಬದ್ಧತೆ ತೋರಿಸೋರಾಗಿ ಎಲ್ಲದರಲ್ಲೂ ಮಾದರಿಯಾಗಿರ್ತಾರೆ. ರಾಜಕಾರಣ ಏನೇ ಆಗಿರಲಿ. ಓಕೆ ಓಕೆ. ಈಗ ಹೊಸ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗ ಯಾವುದೇ ರಾಜ್ಯ ಆದ್ರೂ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅದನ್ನು ನಿಭಾಯಿಸೋದು ಹೇಗೆ, ಮುಂದೆ ಹೇಗೆ ಅನ್ನೋಂತ ಬರುತ್ತದೆ. ಸದ್ಯದ ಪರಿಸ್ಥಿತಿಲಿ ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ಜೊತೆಗೆ ಇವರು ಗ್ಯಾರಂಟಿ ಬೇರೆ ಕೊಟ್ಟಿದ್ದಾರೆ, ಇವರು ಕೂಡ TVK ಕಡೆಯಿಂದನೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡಿ ಆರ್ಥಿಕ ವ್ಯವಸ್ಥೆಯನ್ನು ಸರಿದೂಗಿಸ್ಕೊಳ್ತಾ ಹೋಗಬೇಕಾದಂಥ ಪರಿಸ್ಥಿತಿ. ಸೊ ಹಾಗಾಗಿ ಈಗಿನ ಪರಿಸ್ಥಿತಿ ಹೆಂಗಿದೆ ಅಲ್ಲಿ ಆರ್ಥಿಕವಾಗಿ? ಸ್ವತಃ BJP ಆಳ್ತಿರೋ ಮಹಾರಾಷ್ಟ್ರ ಸರ್ಕಾರವೇ ಈಗ ದೊಡ್ಡ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಅನೇಕ ಗ್ಯಾರಂಟಿಗಳನ್ನ ಈಗ ಅವ್ರು ಪೂರೈಸಕ್ಕೆ ಆಗ್ತಾ ಇಲ್ಲ. ತಮ್ಮ ದುಮ್ಮಾನಗಳನ್ನ ತಾವೇ ಹೇಳ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದಲ್ಲಿ ನಾವು ಕೇಳ್ತಾ ಇರ್ತೀವಿ ಆ ಥರದ ಮಾತುಗಳು ಆಯಾ ಮಂತ್ರಿ ಬಾಯಲ್ಲಿ ಬಾಯಿ ತಪ್ಪಿ ಬಂದ್ಬಿಡುತ್ತೆ. ಅಯ್ಯೋ ನಾವು ಕಷ್ಟದಲ್ಲಿ ಇದ್ದೇವೆ ಅಂತಂದ್ಬಿಟ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಸಿಗ್ತಾ ಇಲ್ಲ ಅಂತ. ಬಹುಶಃ ಪ್ರಧಾನಮಂತ್ರಿಯವರೇ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೆಸಬೇಕಾಗಿದೆ ಈ ವಿಚಾರದಲ್ಲಿ. ಆ ಥರದ್ದೊಂದು ತೀರ್ಮಾನಕ್ಕೆ ಬರದೇ ಹೋದ್ರೆ ಇದಕ್ಕೆ ಒಂದು ಮಿತಿನೇ ಇಲ್ಲ. ಸರ್ಕಾರವನ್ನು ದಿವಾಳಿ ಎಬ್ಬಿಸ್ಬಿಟ್ಟು ನೀವು ಅಧಿಕಾರದಲ್ಲಿ ಉಳಿತೀರಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಸುಸ್ಥಿರ ಜನ ಬಯಸೋದೇನು? ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಉದ್ಯೋಗ, ಗುಣಮಟ್ಟದ ವಸತಿ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆ. ನೀವು 4 ಸರ್ಕಾರ ಕೊಡ್ಲಿ ಸಾಕು, ಉಳಿದಂತೆ ನೀವು ಯಾವುದು ಬಿಟ್ಟು ಕೊಡ್ಬೇಕಾಗಿಲ್ಲ. ಹೌದು, ಅವ್ರಿಗೆ ಸಬಲೀಕರಣ ಮಾಡಿಬಿಟ್ರೆ ಸಾಕು. ಸಮೃದ್ಧವಾದ ಉದ್ಯೋಗಾವಕಾಶ ಕಲ್ಪಿಸಿದ್ರೆ ಅಷ್ಟು ಸಂಪಾದನೆ ಆಗುತ್ತೆ, ಕೊಳ್ಳೋ ಶಕ್ತಿ ಬರುತ್ತೆ, ಅವರು ತಮ್ಮ ಪಾಡಿಗೆ ತಾವು ಬದುಕೊಳ್ತಾರೆ, ನಿಮ್ಮ ಮರ್ಜಿ ಮುಲಾಜಿಲ್ಲದೆ ಬದುಕೊಳ್ತಾರೆ. ಬಡವರಿಗೂ ಸ್ವಾಭಿಮಾನ ಇರುತ್ತೆ ಅನ್ನೋದೇ ಮರ್ತು ಬಿಡ್ತಾರೆ ನಮ್ಮ ರಾಜಕೀಯ ಪಕ್ಷಗಳು. ಅವ್ರನ್ನ ಖರೀದಿ ವಸ್ತುಗಳು ಅನ್ನೋ ಥರ ಅವರ ಬುದ್ಧಿ ಮನಸ್ಸುಗಳನ್ನ ಖರೀದಿ ಮಾಡಿಬಿಟ್ರೆ ಶಾಶ್ವತವಾದ ಅಧಿಕಾರದಲ್ಲಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಲ್ಲ. ನಿಜ ನಿಜ ನಿಜ. ಮತ್ತೆ ಇನ್ನೊಂದು ಕಡೆ ತಮಿಳುನಾಡಲ್ಲಿ ಈ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಅಂದ್ರೆ ಹೊಸ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೊಂದು ಟ್ರೆಂಡ್ ಶುರುವಾಗಿದೆ ಕರ್ನಾಟಕದ ಬಗ್ಗೆ. ಯಾಕೆ ಕರ್ನಾಟಕದಲ್ಲಿ ಮಾತ್ರ ಈ ರೀತಿಯಾದಂಥ ಬೆಳವಣಿಗೆಗಳನ್ನು ನೋಡಕ್ ಸಿಗಲ್ಲ? ಫಾರ್ ಎಕ್ಸಾಂಪಲ್ ಉಪೇಂದ್ರ ಅವ್ರ ಪಾರ್ಟಿ ಆಗಿರ್ಬೋದು. ಇಲ್ಲ, ತಮಿಳುನಾಡಿನಲ್ಲಿ ಈ ದ್ರಾಮುಕ ಪಕ್ಷಗಳ ರಾಜಕಾರಣದ ಹಿಂದೆ ಚಿತ್ರರಂಗದ ಪಾತ್ರ ಬಹಳ ದೊಡ್ಡದಿತ್ತು. ಸ್ವತಃ ಅಣ್ಣಾದೊರೈ ಅವರೇ, ಅವರು ತುಂಬ ವಿದ್ಯಾವಂತರು. ಅವರು ಇಂಗ್ಲೀಷ್ MA ಮಾಡಿದ್ರು, ಆಮೇಲೆ ಒಂದು ಕಾಲೇಜಲ್ಲಿ ಕೆಲವು ಕಾಲ ಮೇಷ್ಟ್ರಾಗಿ ಕೆಲಸ ಮಾಡಿದ್ರು, ಆಮೇಲೆ ಪತ್ರಕರ್ತರಾಗಿದ್ರು, ಒಳ್ಳೆ ಕಥೆಗಾರರಾಗಿದ್ರು, ಚಿತ್ರಕಥಾ ಬರೀಲಿಕ್ಕೆ ಶುರು ಮಾಡಿದ್ರು. ಕರುಣಾನಿಧಿ ಮತ್ತು ಅವರ ಗುರು ಅಣ್ಣಾದೊರೈ ಇಬ್ಬರು ಕೂಡ ಪ್ರಚಂಡ ಲೇಖಕರು, ಸೃಜನಶೀಲ ಬರಹಗಾರರಾಗಿದ್ರು, ಕಥೆಗಾರರಾಗಿದ್ರು. ಹಾಗಾಗಿ ತಮ್ಮ ಕಥಾವಸ್ತುಗಳಿಗೆ MG ರಾಮಚಂದ್ರನ್ ಅಂತ ಒಂದು ಮುಖ ಸಿಕ್ತು ಅವ್ರಿಗೆ. ತಮ್ಮ ಪಕ್ಷದ ಸಿದ್ಧಾಂತಗಳನ್ನ ಪ್ರಚಾರ ಮಾಡಲಿಕ್ಕೆ ಸಿನಿಮಾವನ್ನು ಮಾಧ್ಯಮವಾಗಿ ಬಳಸ್ಕೊಳ್ತಾ ಬಂದ್ಬಿಟ್ರು. ಹಾಗಾಗಿ ಮೊದಲಿಂದನೇ ಅಲ್ಲಿ ಒಂದು ಸೈದ್ಧಾಂತಿಕ ಬುನಾದಿಯನ್ನು ಹಾಕಿದ್ದೇ ಈ ಚಿತ್ರಲೇಖಕರು, ಚಿತ್ರರಂಗದ ಈ ಕಥಾಲೇಖಕರು, ಕವಿಗಳು ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಅಲ್ಲಿ ಬೆಳೆಸಿದ್ರು. ಆದ್ರೆ ಮುಂದೆ ಕರುಣಾನಿಧಿ ಮುಖ್ಯಮಂತ್ರಿ ಆದ್ಮೇಲೆ MGR ಸ್ವತಃ MGR ಒಡೆದ್ಬಿಟ್ರು, ಪಕ್ಷವನ್ನು ಹೊಡ್ಕೊಂಡು ತಾವೇ ಮುಖ್ಯಮಂತ್ರಿ ಆಗ್ಬಿಟ್ರು. ಆಮೇಲೆ ಒಂದ್ಸಾರಿ ಎಂತ ಅಭಾಸ್ಕರ ಸ್ಥಿತಿ ಇತ್ತು ಅಂದ್ರೆ ಅವ್ರಿಗೆ ಸ್ಟ್ರೋಕ್ ಆಗ್ಬಿಟ್ಟು MGR ಅರೆ ಪ್ರಜ್ಞಾವಸ್ಥೆಯಲ್ಲಿದ್ರು. ಸೆಕ್ರೆಟರಿ ಜನರಲ್ ಅಂತ ಜಯಲಲಿತಾ ಅವರು ಆಡಳಿತ ನಡೆಸ್ಬಿಟ್ರು. ಸುಮಾರು ಒಂದು ವರ್ಷವರೆಗೂ ಅವರೇ ಆಡಳಿತ ನಡೆಸ್ತಾ ಇದ್ರು. ಒಂದ್ ದಿವಸ ಅವರು ನಿಧನರಾದ್ರು ಅಂತ ಸುದ್ದಿ ಗೊತ್ತಾಯ್ತು. ಮುಂದೆ ಅಲ್ಲಿ ದೊಡ್ಡ ರಾದ್ದಾಂತ ನಡೆದ್ಬಿಟ್ಟು ಮೊದಲು MGR ಅವರ ಪತ್ನಿ ಜಾನಕಿ ಅವರೇ ಒಂದು 2-3 ತಿಂಗಳು ಅಧಿಕಾರ ನಡೆಸಿದ್ರು. ಅದು ಊರ್ಜಿತ ಆಗಲಿಲ್ಲ, ರಾಷ್ಟ್ರಪತಿ ಆಡಳಿತ ಬಂತು. ಜಯಲಲಿತಾ ಸ್ವಂತ ಶಕ್ತಿಯಿಂದ ನಿಜವಾದ AIADMK ತಂದೆ ಅಂತಂದ್ಬಿಟ್ಟು ಮುಂದೆ ತಮ್ಮ ಇದನ್ನ ನಾಯಕತ್ವನ ತೋರಿಸ್ಬಿಟ್ರು. ಆಮೇಲೆ ಇಷ್ಟು ಬ್ರಾಹ್ಮಣ ವಿರೋಧಿ ಸಿದ್ಧಾಂತ ಮಾಡ್ತಾ ಬಂದ್ರ ದ್ರಾವಿಡ ಪಕ್ಷಗಳು ಕರ್ನಾಟಕ ಮೂಲದ ಅಂದ್ರೆ ಮೇಲ್ಕೋಟೆ ಮಂಡ್ಯಂ ಅಯ್ಯಂಗಾರಿ ಜಯಲಲಿತಾ ಅವ್ರು ಹೋಗ್ಬಿಟ್ಟು ಪ್ರಚಂಡ ನಾಯಕ ಹೋಗ್ಬಿಟ್ರು. ಅದ್ರ ಹೆಂಗೆ ಇವ್ರು ವ್ಯಾಖ್ಯಾನ ಮಾಡ್ತಿರ್ವಲ್ಲ, ಬ್ರಾಹ್ಮಣಕ್ಕೆ ಅದು ಇದು ಅಂತ ಇದ್ರು. ಆ ವಿಚಾರದಲ್ಲಿ ಸೈಲೆಂಟ್. DMK ಕುಟುಂಬಕ್ಕೆ ಪ್ರಬಲವಾದ ಪ್ರತಿಸ್ಪರ್ಧಿ ಆಗಿದೆ ಜಯಲಲಿತಾ. ಕರುಣಾನಿಧಿ 5 ಬಾರಿ ಮುಖ್ಯಮಂತ್ರಿ ಆದ್ರೆ ಅವರು 6 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಅಫ್ಕೋರ್ಸ್ ತಾವೇ ಸ್ವಯಂಕೃತ ಅಪರಾಧಗಳಿಂದ ಜೈಲಿಗೆ ಹೋಗ್ಬೇಕಾಗಿ ಬಂತು. ಭ್ರಷ್ಟಾಚಾರ ಆರೋಪ ಎದುರಿಸ್ಬಿಟ್ಟು ಪರಪ್ಪನಗರದಲ್ಲೇ ಬಂದಿರುವಂತಹ ಒಂದು ದುಸ್ಥಿತಿಯನ್ನು ತಂದುಕೊಂಡಿದ್ರು. ಅದರಿಂದ ಅವರು ಆರೋಗ್ಯ ಕ್ಷೀಣಿಸ್ತಾ ಹೋಗ್ಬಿಟ್ಟು ಪಾಪ ಅವರು ಹೋದ್ರು ಅಂತ ಕಾಣುತ್ತೆ. ಮತ್ತೆ ಅದೇ ಈ ಬದಲಾವಣೆಗಳು ನಮ್ಮ ರಾಜ್ಯದಲ್ಲಿ ಆಗಲ್ವಲ್ಲ? ಅಂದ್ರೆ ಕರ್ನಾಟಕದಲ್ಲಿ ಯಾಕೆ ಜನ ಒಪ್ತಿಲ್ವಾ, ಅಥವಾ ಇಲ್ಲಿನ ರಾಜಕೀಯ ಪರಿಸ್ಥಿತಿ ಹಂಗಿದೆ? ಅದಕ್ಕೆ ಚಿತ್ರರಂಗದ ನಟರ ಅಗತ್ಯನೇ ಇಲ್ಲ ನಮ್ಮಲ್ಲಿ. ನಮ್ಮ ನಾಯಕರುಗಳೇ ಇತರೆ ರಾಜ್ಯಗಳ ನಾಯಕರಿಗೆ ಹೋಲಿಸಿದ್ರೆ ಕರ್ನಾಟಕದ ರಾಜಕಾರಣಿಗಳು ನಾವು ಎಷ್ಟೇ ಬಯಲಿ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಇವ್ರಿಗೆಲ್ರಿಗೂ ಕೂಡ ಒಂದು ಅಭಿವೃದ್ಧಿ ಕೇಂದ್ರಿತ ದೃಷ್ಟಿಕೋನ ಇದೆ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಇಡೀ ದೇಶಕ್ಕೆ ಮಾದರಿ ಆಗುವಂತ ಕಾರ್ಯಕ್ರಮ ತಂದಿದ್ದಾರೆ. 70ರ ದಶಕದ ಉದ್ದಕ್ಕೂ ದೇವರಾದರ್ಶರು ಇಡೀ ದೇಶಕ್ಕೆ ಮಾದರಿ ಆಗುವಂತ ಒಂದು ಭೂ ಸುಧಾರಣಾ ಕಾನೂನು ಅಂತಂದ್ರು, ಅನುಷ್ಠಾನ ಮಾಡಿದ್ರು, ಗೇಣಿ ಪದ್ಧತಿಯನ್ನು ರದ್ದು ಮಾಡಿದ್ರು, ಉಳುವನೆ ಒಡೆಯ ಅನ್ನೋ ಒಂದು ಇದನ್ನ ಪ್ರತ್ಯಕ್ಷವಾಗಿ ಅನುಷ್ಠಾನ ಮಾಡಿ ತೋರಿಸಿದ್ರು. ಹಾವನೂರು ಆಯೋಗ ಮಾಡ್ಬಿಟ್ಟು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡೋದಕ್ಕೆ ಇಡೀ ದೇಶಕ್ಕೆ ಮಾದರಿ ಆಗುವಂತ ಒಂದು ವ್ಯವಸ್ಥೆಯನ್ನು ತಂದ್ರು. 80ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ಅಬ್ದುಲ್ ನಜೀರ್ ಸಾಬ್ ಇಡೀ ದೇಶಕ್ಕೆ ಎದ್ದು ಕಾಣುವಂಗೆ ಒಂದು ಕುಡಿಯುವ ನೀರಿನ ಕ್ರಾಂತಿ, ಗ್ರಾಮೀಣ ಕರ್ನಾಟಕದಲ್ಲಿ ಕುಡಿಯುವ ನೀರಿನ ಕ್ರಾಂತಿ, ಜಿಲ್ಲಾ ಪರಿಷತ್ ವ್ಯವಸ್ಥೆ, ಅಧಿಕಾರ ವಿಕೇಂದ್ರೀಕರಣ ಪ್ರಯೋಗ, ರಾಜೀವ್ ಗಾಂಧಿ ಅವ್ರಿಗೂ ಸ್ಫೂರ್ತಿ ಕೊಟ್ಬಿಟ್ಟು ಅವ್ರು ಸಂವಿಧಾನ ತಿದ್ದುಪಡಿ ತಂದ್ರು. ಅದು 73-74 ಸಂವಿಧಾನ ತಿದ್ದುಪಡಿ ತರಲಿಕ್ಕೆ ಕರ್ನಾಟಕದಲ್ಲಿ ಅಬ್ದುಲ್ ನಜೀರ್ ಸಾಬ್ ರೂಪಿಸಿದ ಪಂಚಾಯತ್ ರಾಜ್ ಕಾನೂನೇ ಅವರಿಗೆ ಪ್ರೇರಣೆ ಆಗಿತ್ತು. ಅದಾದ್ಮೇಲೆ SM ಕೃಷ್ಣ ಅವರು ಜಾಗತೀಕರಣದ ಪ್ರಯೋಗಶಾಲೆ ಮಾಡಿಬಿಟ್ರು ಕರ್ನಾಟಕವನ್ನ. ಬೆಂಗಳೂರು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಆಗ್ಲಿಕ್ಕೆ
ಎಸ್.ಎಂ. ಕೃಷ್ಣ ಅವರು ಇಡೀ ಪ್ರಪಂಚದ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ಬೆಂಗಳೂರನ್ನ ತಂಗುದಾಣವಾಗಿ ಮಾಡಿಕೊಂಡ್ರು. ಗ್ಲೋಬಲ್ ಡೆಸ್ಟಿನೇಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂಡ್ ಟೆಕ್ನಾಲಜಿ. ಅದರಿಂದ ಬೆಂಗಳೂರು ಮುಂಬೈ ದಿಲ್ಲಿಯನ್ನು ಹಿಮ್ಮೆಟ್ಟುಬಿಟ್ಟು ಇವತ್ತು ಪ್ರಪಂಚದಲ್ಲಿ ಅತಿಯಾಗಿ ವೇಗವಾಗಿ ಬೆಳೀತಾ ಇರೋ ಮಹಾನಗರ ಅನ್ನೋ ಒಂದು ಕುಖ್ಯಾತಿಯನ್ನೇ ಪಡ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಸಮಸ್ಯೆಗಳು ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಉಗ್ರಗಾಮಿಗಳಲ್ಲ ನಮ್ಮ ಕರ್ನಾಟಕ ರಾಜಕಾರಣಿಗಳು. ಆಮೇಲೆ ಪ್ರತಿ ಸಾರಿ ಫಲಿತಾಂಶವನ್ನ ತೆರೆದ ಮನಸ್ಸಿನ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸ್ಬಿಡ್ತಾರೆ. ಯಾರು ಈ ತರ ಮಮತಾ ಬ್ಯಾನರ್ಜಿ ಅಥವಾ ರಾಹುಲ್ ಗಾಂಧಿ ತರ ವೋಟ್ ಚೋರಿ ಅನ್ನೋಲ್ಲ ಕರ್ನಾಟಕ ರಾಜಕಾರಣಿಗಳು. ಸೋತ್ವಿ ಅನ್ಕೊಳ್ತಾರೆ. ಸಿದ್ದರಾಮಯ್ಯನವರ ಪಾಪ ಚಾಮುಂಡೇಶ್ವರಿ 36,000 ಮತಗಳಿಂದ ಸೋತಿದ್ರು. ಅದಕ್ಕೇನು ಅವ್ರು ತಕರಾರು ಇರ್ತಿಲ್ಲ. ತಕರಾರು ಅರ್ಜಿ ಹಾಕಿ ಕೋರ್ಟ್ಗೆ ಹೋಗ್ಲಿಲ್ಲ, ಒಪ್ಕೊಂಡ್ರು, ಸುಮ್ಮನಿದ್ರು, ತಮ್ಮ ಅವಕಾಶ ಬರೋರು ಮತ್ತೆ ಕಾದ್ರು. ದೇವೇಗೌಡರು ಪಾಪ ಎಷ್ಟು ಸಾರಿ ದೇವೇಗೌಡ ಅವ್ರ ಮಕ್ಕಳೆಲ್ಲ ಸೋತ್ರು ಗೆದ್ರು ಯಾವತ್ತೂ ಅವರು ತಕರಾರು ಮಾಡಿಲ್ಲ, ತಂಟೆ ತಕರಾರು ಮಾಡೋಕೆ ಹೋಗಿಲ್ಲ. ಸೊ ಕರ್ನಾಟಕದಲ್ಲಿ ಒಟ್ಟಾರೆ ವಾತಾವರಣ ಸಾರ್ವಜನಿಕ ಬದುಕಿನಲ್ಲಿ ಒಂದು ಕನಿಷ್ಠ ಸಭ್ಯತೆ ಶಿಷ್ಟಾಚಾರದ ವಾತಾವರಣ ಉಳಿದಿದೆಯಲ್ಲ, ಅದಕ್ಕೆ ನಮ್ಮ ಇಡೀ ರಾಜಕೀಯ ವರ್ಗವನ್ನು ಮೆಚ್ಚಬೇಕು ಆ ದೃಷ್ಟಿಯಿಂದ. ಬಟ್ ಅದೇ ಈ ರೀತಿಯಾದಂಥ ವರ್ಕೌಟ್ ಆಗಲ್ಲ ಅನ್ಸುತ್ತೆ ಹಂಗಾರೆ ಕರ್ನಾಟಕದಲ್ಲಿ. ಈಗ ಟಿವಿಗೆ ಹೊಸ ಪಕ್ಷ ಸುಮ್ಮನೆ ಭಾವೋದ್ವೇಗದ ಈ ಸಮೂಹ ಸನ್ನಿಯ ರಾಜಕಾರಣ ನಡೆಯಲ್ಲ ಕರ್ನಾಟಕದಲ್ಲಿ. ಅದರಿಂದಾಗನೇ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಬೆನ್ನತ್ತು ಬಿಟ್ಟಿದ್ರು 1970 ಇಂದಿರಾ ಗಾಂಧಿ ಅವರು ಅಧಿಕಾರ ಕಳ್ಕೊಂಡ್ಬಿಟ್ಟಿದ್ರು. ಕೇಂದ್ರದಲ್ಲಿ ಜನತಾ ಪಕ್ಷ ಸರ್ಕಾರ ಇತ್ತು. ಇಲ್ಲಿ ಡಿ.ಬಿ. ಚಂದ್ರೇಗೌಡರು ಚಿಕ್ಕಮಗಳೂರು ಕ್ಷೇತ್ರವನ್ನು ತೆರವು ಮಾಡಿಬಿಟ್ಟು ಇಂದಿರಾ ಗಾಂಧಿ ಅವರು ಉಪಚುನಾವಣೆಯಲ್ಲಿ ನಿಂತಾಗ ಈ ವಿರೋಧ ಪಕ್ಷ ಆಗಿದ್ದು ಜನತಾ ಪಕ್ಷ, ದೇವೇಗೌಡರು, ರಾಮಕೃಷ್ಣ ಹೆಗಡೆ, ವೀರೇಂದ್ರ ಪಾಟೀಲ್ ಇವರೆಲ್ಲ ರಾಜ್ಕುಮಾರ್ ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ರು. ಬನ್ನಿ ನೀವೇನಿಲ್ಲಿ ರಾಜ್ಕುಮಾರ್ ಅವರು ಅದೃಷ್ಟರಾಗ್ಬಿಟ್ರು. ಕೆಲವು ಇವ್ರ ಕೈಗೆ ಸಿಗದಂಗೆ ನಾಮಪತ್ರ ಸಲ್ಲಿಕೆ ದಿನಾಂಕ ಮುಗಿಯೋವರೆಗೂ ತಪ್ಪಿಸ್ಕೊಂಡ್ಬಿಟ್ಟು ನನಗೆ ಬೇಡ ರಾಜಕೀಯ, ನಂದ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ. ಆದ್ರೆ ಸಕ್ರಿಯ ರಾಜಕಾರಣಕ್ಕೆ ಬಂದಿದ್ದವರು ಒಬ್ರು ಅನಂತ್ನಾಗ್ ಮತ್ತು ಅಂಬರೀಶ್. ಅನಂತ್ನಾಗ್ ಅವರು ಜಯಪ್ರಲ್ ಮಂತ್ರಿಮಂಡಲದಲ್ಲಿ BDA ಸಚಿವರಾಗಿದ್ರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ರು. ಆದ್ರೆ ಅವರ ಜಾಯಮಾನಕ್ಕೆ ಅದು ಒಪ್ಪಲಿಲ್ಲ ರಾಜಕಾರಣ, ಮುಂದೆ ಅವ್ರು ಬಿಟ್ಬಿಟ್ರು. ಅಂದ್ರೆ ರಾಮಕೃಷ್ಣ ಹೆಗಡೆ ಅವರ ಮೇಲಿನ ಒಂದು ಪ್ರೀತಿಯಿಂದ ಗೌರವದಿಂದ ಅವರು ರಾಜಕೀಯಕ್ಕೆ ಬಂದಿದ್ರು. ಮತ್ತೆ ಜಯೇಶ್ ಪಟೇಲ್ ಜೊತೆಗೆ ಚೆನ್ನಾಗಿ ಹೊಂದಾಣಿಕೆ ಇತ್ತು ಮತ್ತು ವಾಪಸ್ ಚಿತ್ರರಂಗಕ್ಕೆ ಹೋಗ್ಬಿಟ್ರು. ಅಂಬರೀಶ್ ಇದ್ರು ಕಡೆಯ ದಿನವರೆಗೂ ರಾಜಕಾರಣಿ ಆಗಿದ್ರು, ಚಿತ್ರರಂಗದಲ್ಲಿದ್ರು. ಇಡೀ ಚಿತ್ರರಂಗವನ್ನ ರಾಜ್ಕುಮಾರ್ ಉತ್ತರಾಧಿಕಾರಿನೇ ಅವರು ಅನ್ನೋ ರೀತಿಯಲ್ಲಿ ಚಿತ್ರರಂಗವನ್ನು ನಿಯಂತ್ರಿಸ್ತಾ ಇದ್ರು. ಆದ್ರೆ ಅವ್ರು ರಾಜಕಾರಣವನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಕೇಂದ್ರದಲ್ಲಿ ಅವರು UPA ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ರು, ರಾಜೀನಾಮೆ ಕೊಟ್ಬಿಟ್ರು. ರಾಜೀನಾಮೆ ಸ್ವೀಕರಿಸಲಿಲ್ಲ ತಿಂಗಳಾನ್ಗಟ್ಲೆ. ಇವರು ಆಫೀಸ್ಗೆ ಹೋಗ್ಲಿಲ್ಲ, ಅವ್ರು ರಾಜೀನಾಮೆ ಕೂತಿದ್ರು. ಆಮೇಲೆ 2018 ಚುನಾವಣೆಯಲ್ಲಿ ಈ ಒಕ್ಕಲ್ಗಾ ಬೆಲ್ಟಲ್ಲಿ ಕಾಂಗ್ರೆಸ್ ಸೋಲ್ಗೆ ಅಂಬರೀಶ್ ತೆಗೆದುಕೊಂಡ ನಿರ್ಧಾರ, ಅವ್ರ ಮನೆ ಬಾಗಿಲಿಗೆ B.Farm ತಗೊಂಡು ಹೋದ್ರು, ಸ್ವೀಕರಿಸಲಿಲ್ಲ ಅವರು 2018ರಲ್ಲಿ. ಆವಾಗಲೇ ಗೊತ್ತಾಗ್ಬಿಡ್ತು ಕಾಂಗ್ರೆಸ್ಗೆ ಒಂಥರ ಮುನ್ಸೂಚನೆ ಸಿಕ್ಬಿಡ್ತು, ಇಲ್ಲಿ ಯಾಕೋ ನಮ್ಮ ಪಕ್ಷಕ್ಕೆ ಒಳ್ಳೆ ಲಕ್ಷಣಗಳು ಇಲ್ಲ ಅಂದ್ಬಿಟ್ಟು. ಸ್ವತಃ ದಿನೇಶ್ ಗುಂಡೂರಾವ್ ಅವಾಗ KPCC ಪ್ರೆಸಿಡೆಂಟ್ ಅವರು ತಗೊಂಡೋಗಿ ಹೊಡಕೋ ಹೋಗ್ಬಿಟ್ರು. ಆಮೇಲೆ KJ ಜಾರ್ಜ್ ಅವ್ರನ್ನ ಕಳಿಸಿದ್ರು, ಅವತ್ತಲ್ಲಿ ಇರಲೇ ಇಲ್ಲ. ಸಿದ್ದರಾಮಯ್ಯನವರೇ ಮಂಡ್ಯಕ್ಕೆ ಹೋದಾರಿ ಇಲ್ಲ, ಅವ್ರ ಮನೆಗೆ ಹೋಗ್ಬೇಕು ಅಂತಂದ್ರೆ ಅವತ್ತು ಇರಲಿಲ್ಲ. ಸೊ ಅಂಬರೀಷ್ ಆ ಥರದ ಶಕ್ತಿ ಇತ್ತು, ಆದರೆ ತಮಗಿದ್ದ ಆ ವರ್ಚಸ್ಸನ್ನ ಪೂರ್ಣ ಪ್ರಮಾಣ ಬಳಸ್ಕೊಳ್ಳಿಲ್ಲ, ರಾಜಕಾರಣ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದನ್ನ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಷ್ಟೇ ಪಾಲಿಟಿಕ್ಸ್ ಅವ್ರಿಗೆ. ಓಕೆ, ಆಮೇಲೆ ಈಗ ಅವ್ರ ಮೂಲಭೂತವಾಗಿ ನಾನು ಕಲಾವಿದ, ಆಮೇಲೆ ರಾಜಕಾರಣಿ ಅನ್ನೋ ಥರ ಇತ್ತು. ಓಕೆ, ಈಗ ತಮಿಳುನಾಡಿನ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೆ. ಸೇಮ್ ಅದನ್ನು ನಾನು ರಾಜ್ಯಕ್ಕೆ ಸ್ವಲ್ಪ ಮಟ್ಟಿಗೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಈಗಿನ ಜನ್ರೇಷನ್ ನೋಡಿದಿರಿ, ಜೆನ್ಜಿ ಅನ್ನೋದು ನೋಡಿದಿರಿ, ಅವರ ಯೋಚನೆ ಬೇರೆ, ಆಲೋಚನೆ ಬೇರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ ಸರ್. ಒಂದು ಅಪ್ಡೇಟ್ ಇದೆ, ತಮಿಳುನಾಡು ರಾಜ್ಯಪಾಲರು ಮತ್ತೆ ಉಲ್ಟಾ ಹೊಡಿತಾ ಇದ್ದಾರಂತೆ. ಗಿರಿಗಿಟ್ಲೆ ಆಡಿಸ್ತಾ ಇದ್ದಾರಾ ಅಂತ ಅರ್ಲೇಕರ್ ಅವರು ಈಗ ಮತ್ತೆ ಸಂಖ್ಯೆ ತೋರಿಸಿ ಆಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಅಂತ ಹೇಳ್ತಾ ಇದ್ದಾರಂತೆ. ಈಗಷ್ಟೇ ಅನುವು ಮಾಡಿಕೊಟ್ರು, ಈಗ ಮತ್ತೆ ಉಲ್ಟಾ ಹೊಡಿತಾ ಇದ್ದಾರೆ ಅಂತ. ಸಂಖ್ಯಾಬಲ ತೋರಿಸಿದ ಮೇಲೇನೆ ನೀವು ಓದ್ ತಗೊಳ್ಳಿ ಅಂತ ಕಂಡೀಷನ್ ಮಾಡಿ ಕಳಿಸಿದ್ದಾರೆ ಈಗ ರಾಜ್ಯಪಾಲರು. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಪರ್ಟಿಕ್ಯುಲರ್ಲಿ ಒಂದು ಡಿಸಿಷನ್ಗೆ ಬಂದಂತೆ ಕಾಣಿಸಿತ್ತು ಆಗಲೇನೆ. ಈಗ ಆಲ್ರೆಡಿ ಓಕೆ 6 ಗಂಟೆಗೆ ಫಡ್ನವೀಸ್ ಮತ್ತು ಅಜಿತ್ ಪವಾರ್ನ ಸ್ವೆರಿಂಗ್ ಇನ್ ಮಾಡಿಸ್ಬಿಟ್ರು. ಯಾಕಂದ್ರೆ ಅಜಿತ್ ಪವಾರ್ ಹೇಳ್ಬಿಟ್ಟಿದ್ರು ನನ್ ಬೆಂಬಲ ಇದೆ, ಹೊಡ್ಕೊಂಡ್ ಬಂದ್ಬಿಟ್ಟಿದ್ದೆ ನಮ್ಮ ಪಕ್ಷದಿಂದ. ನೋಡಿದ್ರೆ ಇರಲೇ ಇಲ್ಲ ಬೆಂಬಲ. ಮಾರನೇ ದಿವಸ ಸರ್ಕಾರ ಕೊಲ್ಯಾಪ್ಸ್ ಆಯ್ತು. ದೊಡ್ಡ ಮೋದಿ ಅವರಿಗೆ ದೊಡ್ಡ ಬುಕ್ಭಂಗ ಆಗೋಗ್ಬಿಟ್ಟಿತ್ತು. ಅವ್ರ ಪ್ರಮಾಣ ಆಗ್ತಿರೋಂಗೆ ಮೋದಿ, ಅಮಿತ್ ಶಾ ಎಲ್ಲರೂ ಅವ್ರಿಗೆ ಅಭಿನಂದನಾ ಸಂದೇಶ ಕಳಿಸ್ಬಿಟ್ಟಿದ್ರು. ಸಂಜೆ ಅಷ್ಟೊತ್ತಿಗೆ ಸರ್ಕಾರ ಕೊಲ್ಯಾಪ್ಸ್ ಆಯ್ತು. ರಾಜ್ಯಪಾಲರ ನೆರವು ಚೆನ್ನಾಗಿದೆ, ಕರೆಕ್ಟಾಗಿ ಅತಿಯಾದ ಜಾಗರೂಕತೆ ವಹಿಸ್ಕೋಬೇಕು. ಅಟ್ಲೀಸ್ಟ್ ಒಂದು ಪ್ರಾಥಮಿಕ ನೋಟಕ್ಕಾದ್ರೂ ಮನವರಿಕೆ ಆಗ್ಬೇಕಲ್ಲ. 4 ಜನರು ಪತ್ರ ತೋರಿಸ್ರಿ, 117 ಜನರು ಪತ್ರ ತೋರಿಸ್ಬಿಡಿ, ನೀವು ಪ್ರಮಾಣವಚನ ಸ್ವೀಕರಿಸಿ, ಆಮೇಲೆ 4 ಟೆಸ್ಟ್ ಎಲ್ಲ ಆಗ್ಲಿ. ಅದು ಇಲ್ಲ ಅಂತಂದ್ರೆ ಹೆಂಗೆ? ಪ್ರೈಮಾ ಫೇಸಿ ಎವಿಡೆನ್ಸ್ ಇಲ್ದೇನೆ ನೀವು ಮಾಡಕ್ಕಾಗಲ್ಲ. ಅದ್ರಲ್ಲೇನು ತಪ್ಪಿಲ್ಲ. ಬಟ್ ಕಾಂಗ್ರೆಸ್ಗೂ ಸುಲಭ ಅದು. ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ರಾಜ್ಯಪಾಲರು ಅವ್ರ ಏಜೆಂಟ್ ಆಗಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಬಹುಶಃ ಸಾಧ್ಯವಾಗಿಲ್ಲ. ಈ ಕ್ಷಣದವರೆಗೂ ವಿಜಯಗದು ಸಾಧ್ಯವಾಗ್ತಾ ಇಲ್ಲ, ನಂಬರ್ನ ಖಾತ್ರಿ ಪಡಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ.
ಯಾರು ಅವರಿಗೆ ಲಿಖಿತ ಪತ್ರ ಕಾಂಗ್ರೆಸ್ ಕೊಟ್ಟಂಗೆ ಉಳಿದವ್ರು ಯಾರು ಕೊಟ್ಟಿಲ್ಲ ಅಂತ ಕಾಣುತ್ತೆ ಅವ್ರಿಗೆ ಪತ್ರ. ಒಟ್ಟಿನಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಇದೊಂದು ರೀತಿಯಾಗಿ ಹೈ ಡ್ರಾಮಾ. ಒಂದ್ ಕಡೆ ರಾಜ್ಯಪಾಲರು ಫ್ಲೋರ್ ಟೆಸ್ಟ್ ಆಗೋದಕ್ಕೂ ಮುಂಚೆ ನಮ್ಗಿಲ್ಲಿ ಇನ್ನೊಂದು ಸ್ವಾರಸ್ಯಕರ ಸಂಗತಿ ಏನಂತಂದ್ರೆ ಇವರು ಈ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಮೂಲತಃ ಕೇರಳದ ರಾಜ್ಯಪಾಲರು, ಇನ್ಚಾರ್ಜ್ ಇಲ್ಲಿ ಪ್ರಭಾರ ರಾಜ್ಯಪಾಲರು ತಮಿಳುನಾಡಿಗೆ ಇನ್ನೊಬ್ಬ ಪೂರ್ಣ ಪ್ರಮಾಣದ ರಾಜ್ಯಪಾಲರು ನೇಮಿಸಬೇಕಾಗಿದೆ. ಅಲ್ಲಿವರೆಗೂ ಇವ್ರನ್ನ ಇನ್ಚಾರ್ಜ್. ಹಾಗಾಗಿ ಎರಡೂ ರಾಜ್ಯಗಳು ಓಡಾಡಬೇಕಾಗಿದೆ. ಅಲ್ಲೂ ಇವತ್ತು ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ, ಇಲ್ಲೂ ಮುಖ್ಯಮಂತ್ರಿ ಯಾರು ಅನ್ನೋ ತೀರ್ಮಾನ ಮಾಡಬೇಕಾಗಿದೆ. ಬಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ಕೇರಳದಲ್ಲಿ ಲಾಸ್ಟ್ ಟೈಮ್ ಅಗ್ರಿ ಮಾಡಿ ಮತ್ತೀಗ ಉಲ್ಟಾ ಹೊಡೆದ್ರಲ್ಲ, ಅದು ಯಾಕೆ ಅನ್ನೋ ಪ್ರಶ್ನೆ. ಅಗ್ರಿ ಮಾಡಿದ್ರೋ ಇಲ್ಲ ಅಂತ ಕೂಡ ಖಚಿತ ಇರಲಿಲ್ಲ. ರಾಜಭವನದಿಂದ ಯಾವ ಪ್ರಕಟಣೆ ಬಂದಿರಲಿಲ್ಲ. ನಮ್ಮ ಸುದ್ದಿ ವರದಿಗಾರರು ಹೇಳ್ತಾ ಇದ್ರು ಒಪ್ಕೊಂಡಿದ್ದಾರೆ ಅಂತ. ಮತ್ತೆ ಬರ್ತೀನಿ ಸರ್. ಈಗ ತಮಿಳುನಾಡಿನಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಾಜ್ ನ್ಯೂಸ್ ನ ಪ್ರತಿನಿಧಿ ಶಿವು. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವು, ಈಗಷ್ಟೇ ನೀವು ಹೇಳ್ತಾ ಇದ್ರಿ ಒಂದ್ ಕಡೆ ರಾಜ್ಯಪಾಲರು ಓಕೆ ಅಂತ ಹೇಳಿದ್ದಾರೆ, ಜೊತೆಗೆ ಇವತ್ತು ಸಂಜೆ ಇಲ್ಲ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಸುದ್ದಿ ಇತ್ತು. ಬಟ್ ಈಗ ನೋಡಿದ್ರೆ ಮತ್ತೆ ಉಲ್ಟಾ ಹೊಡೆದಿದ್ದಾರೆ ರಾಜ್ಯಪಾಲರು ಅಂತ. ಇಸ್ ದಟ್ ಕನ್ಫರ್ಮ್? ಈಗ ಮತ್ತೆ ನೀವು ಪ್ರಾಥಮಿಕ ಹಂತದಲ್ಲಾದ್ರೂ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿರೋದು ಕನ್ಫರ್ಮ್ ಇವಾಗ? ಇದು ಶರತ್ ಅಧಿಕೃತ ಮೂಲಗಳ ಮಾಹಿತಿ ಅಂತೇಳಿ ಹೇಳ್ಬಹುದು. ರಾಜ್ಯಪಾಲರ ಭವನದಿಂದ ಈಗಾಗಲೇ ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದಕ್ಕೆ ಎಸ್ ಅಂತೇಳಿ ಹೇಳಿದ್ರೆ ಅಲ್ಲಿಂದ ಒಂದು ಮಾಹಿತಿ ಬರಬೇಕಾಗಿತ್ತು. ಆದ್ರೆ ಆ ಮಾಹಿತಿ ಬರಲಿಲ್ಲ. ಅಲ್ಲಿ ಬಂದಿರತಕ್ಕಂಥ ಮೂಲಗಳ ಮಾಹಿತಿ ಏನು ಅಂತ ಹೇಳಿದ್ರೆ ಇವರಿಗೆ ಮತ್ತೆ ಇವರಾಗೆ ಕರೆದಿದ್ರು ರಾಜ್ಯಪಾಲರು. ವಿಜಯ್ ಅವರಿಗೆ ಖುದ್ದಾಗಿ ಅವರೇ ಕರೆದಿದ್ರು ಇವತ್ತು. ಯಾಕಂದ್ರೆ ನಿನ್ನೆ ವಿಜಯ್ ಅವರೇ ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ಭೇಟಿಯಾಗಿದ್ದಂಥ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟು ಕಳಿಸಿದ್ದಂಥದ್ದು. ನಿಮಗೆ ಸಿಂಪಲ್ ಮೆಜಾರಿಟಿಯನ್ನ ನೀವು ನಮಗೆ ತೋರಿಸಿದ ನಂತರದಲ್ಲಿ ನಾನು ನಿಮಗೆ ಆಹ್ವಾನ ಮಾಡ್ತೇವೆ, ಅಲ್ಲಿವರೆಗೂ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಆ ನಂತರದಲ್ಲಿ ಇವತ್ತು ವಿಜಯ್ ಅವ್ರನ್ನ ಮತ್ತೆ ರಾಜಭವನದಿಂದನೇ ಬುಲಾವ್ ಮಾಡಲಾಗಿತ್ತು. ಸೊ ಬುಲಾವ್ ಮಾಡಿದಂಥ ಸಂದರ್ಭದಲ್ಲಿ ಈಗ ವಿಜಯ್ ಅವರು ಕೂಡ ಹೋಗಿದ್ರು ರಾಜಭವನಕ್ಕೆ. ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಇದೇ ರೀತಿಯನ್ನ ಕೇಳಿದ್ದಾರೆ, ಮತ್ತೊಮ್ಮೆ ಕೇಳಿದ್ದಾರೆ, ನಿಮ್ಮಲ್ಲಿ 118 ಶಾಸಕರ ಬಲ ಇದೆಯಾ ಅನ್ನುವಂಥದ್ದನ್ನ ಕೇಳಿದ್ದಾರೆ. ನಮಗೆ ಅವಕಾಶ ಕೊಡಿ, ನಾವು ಫ್ಲೋರ್ನಲ್ಲಿ ಸಾಬೀತು ಮಾಡ್ತೀವಿ ಅನ್ನುವಂಥದ್ದನ್ನ ವಿಜಯ್ ಅವರು ರಾಜ್ಯಪಾಲರ ಮುಂದೆ ಹೇಳಿದ್ದಾರೆ. ಈ ಹೇಳಿಕೆಯನ್ನ ಕೊಟ್ಟಾಗ ಹಾಗೆ ಆಗೋದಿಲ್ಲ, ನೀವು 118 ಜನ ಶಾಸಕರ ಬಲ ಇದೆ ಅನ್ನುವಂಥದ್ದನ್ನ ತೋರಿಸಿದ್ರೆ ಮಾತ್ರ ನಾವು ನಿಮಗೆ ಪ್ರಮಾಣ ವಚನಕ್ಕೆ ಒಪ್ಪಿಗೆ ಕೊಡಬಹುದು ರಾಜಭವನದಿಂದ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅಂತ ಈಗ ಮಾಹಿತಿ ಬರ್ತಾ ಇರುವಂತದ್ದು. ಆ ಒಂದು ಬೆನ್ನಲ್ಲೇನೆ ಈಗ ಸೀದಾ ಅಲ್ಲಿಂದ ಪಟ್ಟಣಂಬಾಕಂನಲ್ಲಿರುವಂತಹ ವಿಜಯ್ ಅವರ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರ ಫ್ಲಾಟ್ಗೆ ಬಂದಿದ್ದಾರೆ. ಅಲ್ಲಿ ಈಗ ಹಲವಾರು ಮುಖಂಡರುಗಳು ಕೂಡ ಅವ್ರ ಜೊತೆಗೆ ಚರ್ಚೆ ಮಾಡ್ತಿರುವಂತದ್ದು ಒಳಗಡೆ. ಇನ್ನ ಪಣಿಯೂರಿನಲ್ಲಿರುವಂತಹ ಪಾರ್ಟಿ ಆಫೀಸ್ನಲ್ಲಿ ಎಲ್ಲ ಶಾಸಕರು ಕೂಡ ಅಲ್ಲೇ ಇದ್ದಾರೆ. ಅಲ್ಲಿಯೂ ಕೂಡ ಮುಖಂಡರುಗಳ ಜೊತೆಗೆ ಅಲ್ಲಿನ ಹಿರಿಯ ಟಿವಿಕೆ ಮುಖಂಡರುಗಳು ಮಾತನಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ಇಲ್ಲಿ ಕೂಡ ಕಮ್ಯುನಿಕೇಶನ್ ಆಗ್ತಾ ಇದೆ. ಈಗ ರಾಜ್ಯಪಾಲರ ಭವನದಿಂದ ಅಧಿಕೃತವಾಗಿ ಏನು ಮಾಹಿತಿ ಬರುತ್ತೆ ಅನ್ನುವಂಥದ್ದನ್ನ ಕಾಯ್ಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಇಲ್ಲಿರುವಂತ ಒಂದು ಸದ್ಯದ ಮಾಹಿತಿ. ಅಂದ್ರೆ ಅಲ್ಲಿ ಒಪ್ಪಿಗೆ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿಯನ್ನ ಇದೀಗ ನಮಗೆ ಗೊತ್ತಾಗ್ತಾ ಇರೋಂಥದ್ದು. ಆಗೊಂದು ವೇಳೆ ನೀವು ಪ್ರಮಾಣ ವಚನಕ್ಕೆ ಒಪ್ಪಿಗೆ ಕೊಟ್ಟಿದ್ದಿದ್ರೆ ಇಮಿಡಿಯೇಟ್ ಆಗಿ ಟಿವಿಕೆಯ ನಾಯಕರುಗಳು ಪ್ರೆಸ್ ಬ್ರೀಫಿಂಗ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಇಲ್ಲಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡೋದಾದ್ರೆ ಸದ್ಯಕ್ಕೆ ಪಟ್ಟಣಂಬಾಕಂನಲ್ಲಿರುವಂತಹ ವಿಜಯ್ ಅವರ ಮನೆಯಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಕೋರ್ಟ್ಗೆ ಹೇಗೆ ಹೋಗಬಹುದು ಅನ್ನುವಂಥ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಯಾವ ರೀತಿಯಾಗಿ ನಾವು ಅಪ್ರೋಚ್ ಮಾಡಬೇಕು ಇದನ್ನ ಸುಪ್ರೀಂ ಕೋರ್ಟ್ಗೆ ಅನ್ನುವಂಥದ್ದನ್ನ ಈಗ ತಯಾರಿ ನಡೆಸಲಾಗ್ತಾ ಇದೆ ಅನ್ನುವಂಥದ್ದು. ಇನ್ನ ಕೆಲವು ಗಂಟೆ, 1 ಗಂಟೆ ಹಿಂದೆ ಅಷ್ಟೇನೆ ಇಲ್ಲಿಗೆ ವಿಜಯ್ ಅವರು ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಬರ್ತಾರೆ. ಅನಂತರದಲ್ಲಿ ನಿರ್ಮಲ್ ರಾಜು ಬಂದಿದ್ದಾರೆ. ಸ್ಟೇಟ್ ಸೆಕ್ರೆಟರಿ ಬಿಸಿ ಆನಂದ್ ಕೂಡ ಈಗ ಅವ್ರ ಜೊತೆಗೆ ಚರ್ಚೆ ಮಾಡ್ತಿರೋಂಥದ್ದು. ಈಗ ಈ ಒಂದು ಸ್ಥಿತಿಯಲ್ಲಿ ಪಟ್ಟಣಂಬಾಕಂನಲ್ಲಿದ್ರೆ ಸೆಂಗೊಟ್ಟೆಯನ್ನು ಹಿರಿಯ ಮುಖಂಡ ಸೆಂಗೊಟ್ಟೆಯನ್ನು ಏನಿದ್ದಾರೆ ಅವರು ಅಲ್ಲಿನ ಎಲ್ಲಿ ಪಣಿಯೂರಿನಲ್ಲಿರುವಂತ ಟಿವಿಕೆಯ ಕಚೇರಿಯಲ್ಲಿ ಇರುವಂತ ಶಾಸಕರ ಜೊತೆಗೆ ಮಾತುಕತೆ ಮಾಡ್ತಿದ್ದಾರೆ, ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಹೇಳಲಾಗ್ತಾ ಇದೆ. ಇಲ್ಲಿ ಮಾತುಕತೆ ಮುಗಿಸ್ಕೊಂಡು ಪಣಿಯೂರಿನಲ್ಲಿರುವಂತ ಮುಖ್ಯ ಕಚೇರಿಗೆ ಹೋಗುವಂತ ಸಾಧ್ಯತೆ ಇದೆ. ಅಲ್ಲಿ ಕೂಡ ಅಲ್ಲಿನ ಟಿವಿಕೆಯಲ್ಲಿ ನಾಯಕರ ಜೊತೆಗೆ ಸೆಂಗೊಟ್ಟೆಯವ್ರ ಜೊತೆಗೆ ಮಾತನಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ
ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಹೇಗೆ ಅಪ್ರೋಚ್ ಮಾಡೋದು ಅನ್ನುವಂಥದ್ದನ್ನ, ಇಲ್ಲಿನ ಎಲ್ಲ ನಡೆಯನ್ನ ಹೇಗೆ ಗಮನಕ್ಕೆ ತರುವಂಥದ್ದನ್ನ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ರು ಕೂಡ ನೀವು ಫ್ಲೋರ್ ಟೆಸ್ಟ್ಗೂ ಮೊದಲೇನೆ ನಮಗೆ ಏನು ಸಾಬೀತು ಮಾಡಬೇಕು ಅಂತ ಹೇಳ್ತಿರ್ತಕ್ಕಂಥ ರಾಜ್ಯಪಾಲರ ಒಂದು ನಡೆ ಏನಿದೆ, ಆ ನಡೆಯನ್ನ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡುವಂತದ್ದಕ್ಕೆ ಈಗ ತಯಾರಿ ಮಾಡ್ಕೊಳ್ಳಾಗ್ತಾ ಇದೆ ಅನ್ನುವಂಥದ್ದು ಸದ್ಯದ ಸುದ್ದಿ. ಆದ್ರೆ ಈ ಹಿಂದೆ ಏನು ಇವತ್ತು ಇಲ್ಲ ನಾಳೆ ಅವರಿಗೆ ಏನು ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದಕ್ಕೆ ಅವಕಾಶ ಕೊಡಲಾಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು ಇವತ್ತು ಮತ್ತೆ ನಾಳೆ. ಆದ್ರೆ ಸದ್ಯಕ್ಕೆ ಅಧಿಕೃತವಾದಂತಹ ಒಂದು ಆದೇಶ ಬಂದಿಲ್ಲ ಅನ್ನುವಂಥದ್ದೇ ಈಗಿರುವಂತಹ ಒಂದು ಮಾಹಿತಿ. ಶರತ್, ಈಗ ಸದ್ಯದ ಮಟ್ಟಿಗೆ ರೆಸಾರ್ಟ್ ರಾಜಕಾರಣ ಆಗ್ತಿದೆಯಲ್ಲ, ಮತ್ತೆ ಈಗ ಲಾಸ್ಟ್ ಟೈಮ್ ಹೇಳಿದಾಗ ಒಂದು 15 ಜನ ಆಲ್ಮೋಸ್ಟ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರಿ. ಈಗ ಸಂಖ್ಯೆ ಜಾಸ್ತಿ ಆಗಿದೆಯಾ? ಯಾವ ರೀತಿಯಾಗಿ ಅಲ್ಲಿ ರಾಜಕೀಯ ಬೆಳವಣಿಗೆ ಆಗ್ತಿದೆ ಅಂತ? ಹೌದು, ಈ ರೆಸಾರ್ಟ್ ರಾಜಕಾರಣ ಈಗ ಸದ್ಯಕ್ಕೆ AIADMK ಅವರಲ್ಲಿ ನಡೀತಾ ಇರುವಂತದ್ದು. ಅಲ್ಲಿ ಇಬ್ಬಾಗ ಆಗಿದೆ. ಆ ಇಬ್ರು ಎಡಪ್ಪಾಡಿ ಪಳನಿಸ್ವಾಮಿ ಅವರು ಈಗ 12 ಗಂಟೆ ಅಷ್ಟೊತ್ತಿಗೆ ಕೇಳಿದ್ರು. ಅವರು ಅಲ್ಲೂ ಕೂಡ ಹೋಗಿರುವಂತಹ ಸಾಧ್ಯತೆ, ಮತ್ತೆ ಅಲ್ಲಿಂದ ಅಧಿಕೃತ ಮಾಹಿತಿಗಳು 1 ಗಂಟೆ ಆಗ್ತಾ ಇದೆ ಈಗ. ಸೊ ಅದನ್ನ ಹೊರತುಪಡಿಸಿದ್ರೆ ನಾವು TVKಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನ ರಾಜ್ಯಾಧ್ಯಕ್ಷ ಷಣ್ಮುಗಂ ಏನಿದ್ದಾರೆ ಅವರು 15 ಜನರ ಒಟ್ಟಿಗೆ 15 ಜನ ಶಾಸಕರನ್ನ ಒಂದ್ ಸೆಕೆಂಡ್ ಶಿವು, ಒಂದು ಅಪ್ಡೇಟ್ ಇದೆ, ಮತ್ತೆ ಮಾತಾಡ್ತೀನಿ. ಹಂಗೆ ಹೋಲ್ಡಲ್ಲೇ ಇರಿ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಭೇಟಿ ಕೊಡ್ತಾ ಇದ್ದಾರೆ. ರಾಜ್ಯಪಾಲ ಅರ್ಲೇಕರ್ ಅವರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇರೋದು ಪಳನಿಸ್ವಾಮಿ ಅವರು. ಸಂಖ್ಯೆ ಇಲ್ಲ, ಹಂಗಿದ್ರು ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇರೋದು ಯಾಕೆ ಪಳನಿಸ್ವಾಮಿ? ಭಾರಿ ಅನುಮಾನ ಮೂಡಿಸ್ತಾ ಇರೋದು ಇದು. ಏನ್ ಮಾಡ್ತಿದ್ದಾರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು? ಯಾಕೆ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ? ಅವ್ರ ಹತ್ರ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರ ಬೆಂಬಲ ನಂಬರ್ಸ್ ಇಲ್ವಲ್ಲ ಅವ್ರ ಪಕ್ಷದಲ್ಲಿ? ಏನಾಗ್ತಾ ಇದೆ ಇಲ್ಲಿ? ಇದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಸಂಖ್ಯೆ ಇಲ್ಲ ಅಂದ್ರೂ ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಹೋಗ್ತಾ ಇರೋದ್ರಿಂದಾಗಿ ಅವರ ಈ ಒಂದು ನಡೆ ಭಾರಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ನೋಡಿದ್ರೆ ಪ್ರಾಥಮಿಕ ಹಂತದಲ್ಲಿ ಸಂಖ್ಯಾಬಲವನ್ನ ಪ್ರೂವ್ ಮಾಡಿ ಆಮೇಲೆ ನೀವು ಪ್ರಮಾಣ ವಚನ ಸ್ವೀಕರಿಸಿ ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಮೀನ್ವೈಲ್ ಪಳನಿಸ್ವಾಮಿ ಅವರು ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇರೋದು ಯಾಕೆ? ಕೇಳ್ತೀನಿ ಇದನ್ನೇ ನಮ್ಮ ಪ್ರತಿನಿಧಿ ಶಿವು ಹತ್ರ, ತಮಿಳುನಾಡಿನಿಂದ ಲೈವ್ನಲ್ಲೇ ಜಾಯ್ನ್ ಆಗಿದ್ದಾರೆ. ಶಿವು, ಈಗ ಪ್ರಮುಖವಾಗಿ ಪ್ರಾಥಮಿಕ ಹಂತದಲ್ಲಾದರೂ ಪ್ರೂವ್ ಮಾಡಿ ಅಂತ ರಾಜ್ಯಪಾಲರು ವಿಜಯ್ ಹೇಳಿರೋದು, ಮತ್ತೊಂದು ಕಡೆ ಪಳನಿಸ್ವಾಮಿ ಅವರು ಯಾಕೆ ಭೇಟಿ ಆದ್ರು ರಾಜ್ಯಪಾಲರನ್ನ? ಎಸ್ ಶರತ್, ಅದೇ ಒಂದು ಯಕ್ಷ ಪ್ರಶ್ನೆಯಾಗಿರುವಂತದ್ದು. ಒಂದು, ಇನ್ನೂ ಕೂಡ ಶಾಸಕರಿಗೆ ಪ್ರಮಾಣ ವಚನವನ್ನ ಯಾವುದೇ ರೀತಿಯ ಬೋಧನೆ ಮಾಡಲಿಲ್ಲ. ಈಗ 47 ಸಂಖ್ಯೆಯನ್ನು ಹೊಂದಿರುವಂತಹ AIADMK ಪಳನಿಸ್ವಾಮಿ ಈಗ ರಾಜ್ಯಪಾಲರನ್ನ ಕೆಲವೇ ಹೊತ್ತಿನಲ್ಲಿ ಅವರನ್ನ ಭೇಟಿ ಮಾಡೋರಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಈ ಯಾವ ರೀತಿಯ ಒಂದು ಅಪೀಲ್ ಅನ್ನ ಮಾಡೋದಕ್ಕೆ ರಾಜ್ಯಪಾಲರಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನಿಜವಾಗೂ ಎಲ್ರಿಗೂ ಇರುವಂತ ಕುತೂಹಲ. ನೀವೇ ಹೇಳಿದಾಗೆ ಅವರಿಗೆ ಸಂಖ್ಯಾಬಲ ಇಲ್ಲ. DMK ಅವರು ಸೇರ್ಕೊಂಡ್ರು ಕೂಡ ಅವರನ್ನ ಯಾವುದೇ ರೀತಿಯಲ್ಲಿ ಇಬ್ರು ಇದಾದ್ರೂ ಕೂಡ ಯಾವುದೇ ರೀತಿಯಲ್ಲಿ ಅವರಿಗೆ ಒಂದು ಫುಲ್ ಮೆಜಾರಿಟಿ ಬರಲ್ಲ. ಆಮೇಲೆ ಈಗ ಅವರು ಹೋಗಿ ರಾಜ್ಯಪಾಲರನ್ನ ಕೇಳುವಂತ ನಡೆ ಇದೆಯಲ್ಲ, ಅದು ಸಂವಿಧಾನ ಬದ್ಧವಾಗಿಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕೂಡ ಅಲ್ಲ ಅವರು. ಸೊ ಆದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಹೋಗ್ತಾ ಇರುವಂತದನ್ನ ನೋಡಿದ್ರೆ ಅವ್ರೇನಾದ್ರೂ DMK ಮತ್ತೆ AIADMK ಅಷ್ಟು ಶಾಸಕರು 120ಕ್ಕೂ ಹೆಚ್ಚು ಶಾಸಕರು ಇರುವಂತ ಏನಾದ್ರೂ ಪತ್ರ ಇಟ್ಕೊಂಡಿದಾರಾ? ಆ ಪತ್ರವನ್ನೇನಾದ್ರು ಹೋಗಿ ಮಂಡಿಸ್ಲಿದಾರಾ? ಅಂದ್ರೆ ಈಗಾಗ್ಲೇನೆ ಅರ್ಲೇಕರ್ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು 118 ಶಾಸಕರ ಬಲ ಇರುವಂತ ಪತ್ರ ತನ್ನಿ. ಆ 118 ಇರುವಂತ ಪತ್ರ ತಂದ್ರೆ ನಾನು ಅದನ್ನ ಪರಿಶೀಲನೆ ಮಾಡಿ ನಿಮ್ಗೆ ಒಪ್ಪಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೂ ಒಂದು ವೇಳೆ 120ಕ್ಕೂ ಹೆಚ್ಚು ಜನರ ಒಂದು ಪತ್ರವನ್ನ ಇವರೇನಾದ್ರೂ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇ ಆದ್ರೆ, DMK ಮೈತ್ರಿಕೂಟ ಮತ್ತೆ AIADMK ಮೈತ್ರಿಕೂಟ ಎರಡೂ ಮರ್ಜ್ ಆದ್ರೆ ಅದೇನಾದ್ರೂ ಸಿಕ್ಕಿದ್ಯಾ? ಇದು ನಿಜಕ್ಕೂ ಕುತೂಹಲ ಇರುವಂತದ್ದು ಶರತ್. ಆ ತರದ ಹೊರತುಪಡಿಸಿದ್ರೆ ನಮ್ಗೀಗ ನೀವು ಈಗಾಗಲೇ ನಾವು ಮಾತಾಡದಂತೆ 15 ಜನ ರೆಸಾರ್ಟ್ ರಾಜಕಾರಣಕ್ಕೆ ಇಳಿದಿದ್ದಾರೆ. TVKಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾವ 15 ಹೋದ್ರೆ ಅಲ್ಲೂ ಕೂಡ ಬಹುಮತ ಬರೋದಿಲ್ಲ. ಇನ್ನ ಯಾವ ಸಂಖ್ಯೆ ಆಧಾರದ ಮೇಲೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಶಿವು ಹೋಲ್ಡಲ್ಲೇರಿ, ಮತ್ತೊಮ್ಮೆ ಮಾತನಾಡಿಸ್ತೀನಿ ನಾನು. ಹೋಲ್ಡಲ್ಲೇರಿ. ತಮಿಳುನಾಡಲ್ಲಿ ಸರ್ಕಾರ ರಚನೆ ಸರ್ಕಸ್ ಮಧ್ಯೆ ಟ್ವಿಸ್ಟ್ ಸಿಗ್ತಾ ಇರೋದು. CPM, CPI ಮತ್ತು VCK ನಾಯಕರ ಭೇಟಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಚೆನ್ನೈನ CPI ಕೇಂದ್ರ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಬೇರೆ ಆಗ್ತಾ ಇದೆ. ವಿಜಯ್ಗೆ ಬೆಂಬಲಿಸಿರುವ ಬಗ್ಗೆ ನಾಯಕರು ಮಾತುಕತೆ ಆಡ್ತಾ ಇದ್ದಾರೆ. ಮೂರೂ ಪಕ್ಷಗಳಿಗೂ ತಲಾ 2 ಶಾಸಕ ಬಲ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಪಕ್ಷದ ಶಾಸಕರು ಭಾಗಿಯಾಗಿರೋದು.
ಮುಂದಿನ ರಾಜಕೀಯ ನಡೆ ಹೆಂಗಿರಬೇಕು, ನಾವೇನೇನು ಮಾಡಬೇಕು, ಏನು ಮಾಡಬಾರ್ದು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಯಾವ ರಾಜಕೀಯ ಸಿನಿಮಾಗಳನ್ನ ನೋಡಿರ್ತೀರಲ್ಲ ಥಿಯೇಟರ್ನಲ್ಲಿ, ಅದು ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ ಅಂತ ಕಾಣಿಸುತ್ತೆ ಸದ್ಯದ ಪರಿಸ್ಥಿತಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಶಿವು, ಲೈವ್ನಲ್ಲೇ ಇದ್ದಾರೆ. ಶಿವು, ಈಗ ಒಂದು ಕಡೆ ಈಗ ಕೈ ಜೋಡಿಸಿರುವಂಥ CPI ನಾಯಕರು, ಒಂದಷ್ಟು ಜನ ನಾಯಕರು ಏನು TVKಗೆ ಸಪೋರ್ಟ್ ಕೊಡ್ತಾ ಇದ್ದಾರಲ್ಲ, ಅವರೆಲ್ಲರೂ ಸೇರ್ಕೊಂಡು ಮಹತ್ವದ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಮೀಟಿಂಗ್ನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಕೂಡ ಇದೆ. ಇದರ ಜೊತೆಗೆ ಇನ್ನೊಂದಷ್ಟು ಜನ ಸೆಳೆಯುವಂಥ ಜವಾಬ್ದಾರಿ ಏನಾದರೂ ಅವ್ರಿಗೆ ಕೊಟ್ಟಿದ್ದಾರಾ, ಹೇಗೆ ಏನು ಮಾತುಕತೆ ಆಗ್ತಾ ಇದೆ ಅಲ್ಲಿ? ಖಂಡಿತವಾಗ್ಲು ಈಗ CPI ಯಲ್ಲಿ 2, CPM ಅಲ್ಲಿ 2, VCK ಯಲ್ಲಿ 2, ಕಾಂಗ್ರೆಸ್ನಲ್ಲಿ 5, ಈಗ ಇವರೆಲ್ಲ ಒಟ್ಟಿಗೆ ಸೇರಿದ್ರೆ 113 ಆಗುತ್ತೆ. ಕಾಂಗ್ರೆಸ್ ಮತ್ತೆ TVK ಸೇರ್ಕೊಂಡ್ರೆ ಇನ್ನು ಉಳಿದಂತೆ CPM 2, CPI 2, 4 ಆಗುತ್ತೆ. ಅದ್ರ ಜೊತೆಗೆ VCK 2, 6, 13 ನಾವಿಲ್ಲಿ ಗುಣಿಸೋದಾದ್ರೆ, ಅಲ್ಲಿ ಕೂಡೋದಾದ್ರೆ 6, 13ನ ನಾವು ಕೂಡೋದಾದ್ರೆ ಖಂಡಿತವಾಗ್ಲೂ 19 ಆಗುತ್ತೆ. 19 ಏನಿದೆ ಅದು ಈ ಫುಲ್ ಮೆಜಾರಿಟಿಗೆ ಬರುವಂತದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಸಾಧ್ಯತೆಗಳನ್ನ ಈಗ CPM ನ ಮುಖಂಡರುಗಳು ಮಾತಾಡ್ತಿರುವಂತದ್ದು. VCK ಏನಿದೆ, VCK ಅವರು ಕೂಡ ತಿರುಮಾವಳ್ಳವನ್ನೇನಿದ್ದಾರೆ ಅವರು ಕೂಡ ಈಗ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ VCK ಅಲ್ಲಿ ಇರ್ತಕ್ಕಂಥ ಏನು ಬೆಂಬಲಿಗರು, ಮುಖಂಡರುಗಳು, ಕಾರ್ಯಕರ್ತರು ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ TVKಗೆ ಸಪೋರ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರಿಂದಾಗಿ VCK ಒಪ್ಕೊಂಡಿದೆ ಅಂತ ಇದು ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಈಗೇನಾದ್ರೂ ಅವರು ಲೆಟರ್ ಕೊಟ್ಟಿದ್ದೆ ಆದ್ರೆ ಫೈನಲ್ ಆಗಿ ಖಂಡಿತವಾಗ್ಲೂ ಇದು ಪಾಸಿಟಿವ್ ಆಗುತ್ತೆ TVKಗೆ. ಶಿವು, ಡೀಟೇಲ್ಸ್ಗಾಗಿ ಮತ್ತೊಂದಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ಮುಂದಿನ ಮಿನಿಟ್ಸ್ ಅಲ್ಲಿ ನಾನು ನಿಮ್ಮ ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಅಪ್ಡೇಟ್, ತಮಿಳುನಾಡಲ್ಲಿ ಏನೇನಾಗ್ತಾ ಇದೆ ಅಂತ, ದ್ರಾವಿಡ ರಾಜಕೀಯ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಸ್ಟಾಲಿನ್ ಭೇಟಿಯಾಗಿದ್ದಾರೆ. ಯಾರ್ಯಾರು, ಆ ಡೀಟೇಲ್ಸ್ ಕೂಡ ಬರ್ತಾ ಇದೆ ನೋಡಿ. ವಿಜಯ್ಗೆ SR ಬೊಮ್ಮಾಯಿ ಕೇಸ್ ನೆರವಾಗುತ್ತಾ ಅನ್ನೋದು. SR ಬೊಮ್ಮಾಯಿ ಪ್ರಕರಣ ತೀರ್ಪು ವಿಜಯ್ಗೆ ಶ್ರೀರಕ್ಷೆಯಾದಂಗೆ ಅಂತ. ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಫಿಕ್ಸ್. ವಕೀಲರ ಜೊತೆ ವಿಜಯ್ ಅಂಡ್ ಟೀಮ್ ಮಹತ್ವದ ಚರ್ಚೆ ಕೂಡ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವಿಜಯ್ಗೆ SR ಬೊಮ್ಮಾಯಿ ಕೇಸು ನೆರವಾಗುತ್ತಾ ಅನ್ನೋದು. ಹಾಗಾದ್ರೆ ಏನು ಈ ಕೇಸು, ಹೇಗೆ ನೆರವಾಗುತ್ತೆ? ನಾನು ಇದನ್ನ ರವೀಂದ್ರ ರೇಷ್ಮೆ ಸರ್ ಹತ್ರನೇ ಮಾಹಿತಿ ಪಡ್ಕೊಳ್ತೀನಿ. ಸರ್, ಯಾವ ರೀತಿಯಾಗಿ ಈ ಒಂದು ಕೇಸು, SR ಬೊಮ್ಮಾಯಿ ಅವರ ಕೇಸು ನೆರವಾಗುತ್ತೆ? ಏನದು ಕೇಸು, ಏನು ಸಂಬಂಧ ಅಂತ? 1989ರಲ್ಲಿ ಜನತಾದಳದ ಸರ್ಕಾರ ತನ್ನ ಅಂತಿಮ ಅವಧಿಯಲ್ಲಿತ್ತು. ರಾಮಕೃಷ್ಣಗೂ ರಿಸೈನ್ ಮಾಡಿದ್ರು. ಅದಾದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ದೇವೇಗೌಡರು ಆಗಲೇ ಭಿನ್ನಮತೀಯರಾಗ್ಬಿಟ್ಟಿದ್ರು ಅಷ್ಟೊತ್ತಿಗೆ. ಮುಂದೆ ಒಂದಿನ ದಿಢೀರ್ನೆ ಅದಕ್ಕೆ ಕೊಟ್ಟ ಬೆಂಬಲವನ್ನು, ಅರ್ಧ ಶಾಸಕರು ಬೆಂಬಲವನ್ನು ವಾಪಸ್ ಪಡ್ಕೊಂಡ್ಬಿಟ್ರು. ಸರ್ಕಾರ ಬೀಳೋ ಸ್ಥಿತಿಗೆ ಬಂದಾಗ ವೆಂಕಟ ಸುಬ್ಬಯ್ಯ ಅಂತ ಕಾಂಗ್ರೆಸ್ ನೇಮಿತ ಒಬ್ಬರು ರಾಜ್ಯಪಾಲರಿದ್ರು. ಅವರು ದಿಢೀರ್ನೆ ವಿಧಾನಸಭೆ ವಿಸರ್ಜನೆ ಮಾಡಿಬಿಟ್ಟು ರಾಷ್ಟ್ರಪತಿ ಆಡಳಿತಕ್ಕೆ ರೆಕಮೆಂಡ್ ಮಾಡಿದ್ರು. ಅದನ್ನು ಚಾಲೆಂಜ್ ಮಾಡಿ SR ಬೊಮ್ಮಾಯಿ ಅವರು, ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ತಂದೆ, ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಸುದೀರ್ಘ ಕಾಲದ ಬಗ್ಗೆ ವಿಚಾರಣೆ ನಡೆಸಿಬಿಟ್ಟು ಕೊನೆಗೆ ತೀರ್ಪು ಕೊಡ್ತು. ಯಾವುದೇ ಸರ್ಕಾರ ರಚನೆ ಆದಾಗ್ಲೂ ಕೂಡ ಆ ಶಾಸಕರ ಸಂಖ್ಯಾಬಲದ ನಿಷ್ಕರ್ಷ ಆಗ್ಬೇಕಾಗಿರೋದು ರಾಜಭವನದಲ್ಲ. ಮೊದಲೆಲ್ಲ ಏನ್ ಮಾಡ್ತಿದ್ರು, ಶಾಸಕರನ್ನ ಕರ್ಕೊಂಡ್ಬಂದು ಪೆರೇಡ್ ಮಾಡ್ತಾ ಇದ್ರು ರಾಜಭವನದಲ್ಲಿ. ರಾಜ್ಯಪಾಲರಿಗೆ ಪೆರೇಡ್ ಮಾಡಿಸ್ಬಿಡೋರು. ಪೆರೇಡ್ ಅಲ್ಲ, ವಿಧಾನಸಭೆಲೇನೆ ಫ್ಲೋರ್ ಟೆಸ್ಟ್ ಆಗಬೇಕು ಅಂತ. ಸೊ ಅದು ಇವತ್ತಿಗೂ ಕೂಡ ಅದು ಎಲ್ರಿಗೂ ಒಂದೊಂದು ರೆಫರೆನ್ಸ್ ಪಾಯಿಂಟ್. ಬೊಮ್ಮಾಯಿ ಕೇಸ್ ಅದನ್ನೇ ಕೇಳ್ತಾರೆ. ಫ್ಲೋರ್ ಟೆಸ್ಟ್ ಆಗಲಿ, ನಮ್ಗೆ ಅಲ್ಲೇ ಅವಕಾಶ ಕೊಟ್ಬಿಡಿ, ನೀವು ಫಸ್ಟ್ ನಮ್ಮನ್ನ ಪ್ರಮಾಣ ವಚನ ಕೊಡಿ, ವಿಧಾನಸಭೆಯಲ್ಲಿ ನಾನು ಸಾಬೀತು ಮಾಡ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ವಿಧಾನಸಭೆ ಕರೆಯೋಕ್ಕಿಂತ ಮುಂಚೆ ಇವ್ರು ನೇಮಿಸ್ಬೇಕಲ್ಲ, ಅಟ್ಲೀಸ್ಟ್ ಒಂದು ಪತ್ರ ಕೊಡಿ, ಅಟ್ಲೀಸ್ಟ್ ಮೇಲ್ನೋಟಕ್ಕೆ ಅವ್ರಿಗೆ ಮನವರಿಕೆ ಆಗ್ಬೇಕು. ಇವ್ರಿಗೆ ಬೆಂಬಲ ಇದೆ, ಶಾಸಕ ಕರ್ಕೊಂಬಂದ ನಿಲ್ಸಿ ಅಂತ ಕೇಳ್ತಾ ಇಲ್ಲ ಅವರು. ಈ ಯಾವ ರೀತಿ ಕಾಂಗ್ರೆಸ್ನವ್ರು ಪತ್ರ ಕೊಟ್ಟಿದ್ರು, ಉಳಿದ ಬೆಂಬಲಿಗ ಪಕ್ಷಗಳ ಪತ್ರ ಕೊಡಿ ಅಂತ ಕೇಳಿರ್ಬೇಕು ಅವ್ರು ರಾಜ್ಯಪಾಲರು. ಅಷ್ಟೇ, ಅವ್ರನ್ನ ತಡೀತಾ ಇಲ್ಲ ಇವ್ರು ಮುಖ್ಯಮಂತ್ರಿ ಆಗೋದನ್ನ. ಆಮೇಲೆ ಏನೇ ಇದ್ರು ಕೂಡ ಪ್ರಮಾಣೋಚ್ಚರದ ಪೂರ್ವದಲ್ಲಿ ರಾಜಭವನದಿಂದ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಅನೌನ್ಸ್ ಆಗುತ್ತೆ. ಅಪಾಯಿಂಟೆಡ್ ಶ್ರೀ ವಿಜಯ್ ಆಸ್ ದಿ ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು ಅಂತ ಅಂದ್ಬಿಟ್ಟು ಒಂದು ಬರುತ್ತೆ, ಒಂದು ನೋಟಿಫಿಕೇಶನ್. ಅದು ಬಂದ್ಮೇಲೆ ಪ್ರಮಾಣವಚನ ಆಗೋದು. ಇನ್ನು ಅದು ನೆಕ್ಸ್ಟ್ ಕ್ಯಾಬಿನೆಟ್ ರಚನೆ ಮಾಡೋದು ಇರೋದು ನೆಕ್ಸ್ಟ್. ಈಗ ಅಲ್ಲ, ಅದು ಆಮೇಲೆ ಇರುತ್ತೆ. ಅವ್ರು ಒಬ್ಬರೇ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೋ, ಈ ಒಂದು ಸಣ್ಣ ಮಂತ್ರಿಮಂಡಲ ಮೊದಲು ಅಸ್ತಿತ್ವಕ್ಕೆ ಬರುತ್ತೆ, ಅದು ಆಮೇಲೆ. ಮೊದಲು ಇವ್ರು ನೇಮಕ ಮಾಡಿದೀನಿ ಅಂತ ದೃಢೀಕರಿಸಬೇಕು ರಾಜ್ಯಪಾಲರು. ಅಂದ್ರೆ ಈ ಎಲ್ಲಾ ಬೆಳವಣಿಗೆಗಳು ಫ್ಲೋರ್ ಟೆಸ್ಟ್ ಆದ್ಮೇಲೆ ಮಿಕ್ಕಿದ್ದು. ಹೌದು, ಫಸ್ಟ್ ನೋಟಿಫಿಕೇಶನ್ ಬರ್ಬೇಕು ರಾಜಭವನದಿಂದ. ಅಪಾಯಿಂಟೆಡ್ ಶ್ರೀ ವಿಜಯನ್ ಆಸ್ ಚೀಫ್ ಮಿನಿಸ್ಟರ್
ಆ್ಯಂಡ್ ಐ ರಿಕ್ವೆಸ್ಟೆಡ್ ಹಿಮ್ ಟು ಪ್ರೂವ್ ದಿ ಮೆಜಾರಿಟಿ ಇನ್ ದಿ ಫ್ಲೋರ್ ಆಫ್ ದಿ ಅಸೆಂಬ್ಲಿ ಅಂತ ಅವ್ರು ಒಂದು ಕೊಡ್ಬೇಕು ನೋಟಿಫಿಕೇಶನ್. ಅವಾಗಲೇ ಖಚಿತ ಆದಂಗೆ. ಇದ್ರವೆಲ್ಲ ಊಹಾಪೋಗಳನ್ನ ಆಧರಿಸ್ಬಿಟ್ಟು ನಾವು ಚರ್ಚೆ ಮಾಡ್ತಾ ಹೋಗ್ಬೋದು. ಓಕೆ 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 ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸ್ಟುಡಿಯೋಗೆ ಬಂದು ಸದ್ಯದ ತಮಿಳುನಾಡು ರಾಜಕೀಯ ಜೊತೆಗೆ ಇನ್ನೆಲ್ಲ ಈ ರೀತಿಯಾಗಿ ಯಾವ್ಯಾವ ರೀತಿಯಾಗಿ ಒಂದು ಟ್ರೆಂಡ್ ಸೆಟ್ ಮಾಡದಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿದ್ದಕ್ಕೆ. ಇನ್ನು ಸದ್ಯದ ತಮಿಳುನಾಡು ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನು ನಿಮ್ಮ ರಾಜ್ ನ್ಯೂಸ್ ಕೊಡ್ತಾ ಇದೆ. ತಮಿಳುನಾಡಿನಿಂದ ಗ್ರೌಂಡ್ ರಿಪೋರ್ಟ್ ಮಾಡೋದರ ಜೊತೆಗೆ ಅಲ್ಲಿ ಅಂದರೆ ತಮಿಳುನಾಡಲ್ಲಿ ಏನೆಲ್ಲ ರಾಜಕೀಯ ಹೈಡ್ರಾಮಾಗಳು ನಡೀತಾ ಇದೆ ಅನ್ನೋ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ರಾಜ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇದೇ ವಿಚಾರ ಸಂಬಂಧ ಸುದ್ದಿ ಮುಂದುವರಿಸ್ತೀನಿ ಸ್ಮಾಲ್ ಬ್ರೇಕ್ ಆದಮೇಲೆ.